ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನಮ್ಮ ಕರುನಾಟ.in ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತ ಸ್ವಾಗತ. ಇವತ್ತು ಒಂದು ಹೊಸ ಕಾನ್ಸೆಪ್ಟ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಯಾವುದ್ರ ಬಗ್ಗೆ ನಿಮ್ಗೆ ಗೊತ್ತಾಗಿರ್ಬೋದು. ಫಸ್ಟ್ ಸ್ಲೈಡ್ ನಾನು ನೋಡ್ಕೊಂಡೆ ಏನಿದೆ 15ನೇ ಹಣಕಾಸು ಆಯೋಗ ಅಂತ ಮಾತಾಡಿದೀವಿ, ಹೌದಾ? ಹಾಗಿದ್ರೆ ಈ 15ನೇ ಹಣಕಾಸು ಆಯೋಗದ ಬಗ್ಗೆ ಏನು ಮಾತಾಡೋದಕ್ ಬಂದಿದೀವಿ ಅಂತ ನೋಡ್ತಾ ಹೋಗೋದಾದ್ರೆ, ಇಲ್ಲಿ ಆ ಹಣಕಾಸು ಆಯೋಗದ ಬಗ್ಗೆ ಮಾತಾಡೋಕು ಮುಂಚೆ ಸ್ವಲ್ಪ ಏನ್ ಮಾಡೋಣ, ನಾವು ಹಣಕಾಸು ಆಯೋಗದ ಬಗ್ಗೆ ಹಿನ್ನೆಲೆಯನ್ನ ಗಮನಿಸ್ತಾ ಬರೋಣ. ಸೊ ಫಸ್ಟ್ಲಿ ಹಣಕಾಸು ಆಯೋಗ ಯಾವಾಗಿಂದ ಶುರುವಾಯಿತು, ಯಾರು ಸ್ಥಾಪನೆ ಮಾಡ್ತಾರೆ ಇದನ್ನ ಅಂತ ನೋಡ್ತಾ ಬಂದಾಗ, ಈ ಹಣಕಾಸು ಆಯೋಗ ಏನಿದೆ ಇದು ನಮ್ಮ ರಾಷ್ಟ್ರಪತಿಗಳ ಮೂಲಕ ಸ್ಥಾಪನೆ ಆಗ್ತಕ್ಕಂಥದ್ದು. ಯಾರು ಮಾಡ್ತಾರೆ ಇದನ್ನ? ಪಾವರ್ ಯಾರಿಗಿದೆ ಅಂತ ಕೇಳಿದ್ರೆ ಪ್ರೆಸಿಡೆಂಟ್ಗಿದೆ. ಹಾಗಿದ್ರೆ ಹಣಕಾಸು ಆಯೋಗ ಮೊಟ್ಟ ಮೊದಲು ಯಾವಾಗ ಶುರುವಾಗುತ್ತೆ ಅಂತ ಕೇಳಿದ್ರೆ 1951ರಲ್ಲಿ. ಕರೆಕ್ಟಾ? 1951ರಲ್ಲಿ ಶುರುವಾಗುತ್ತೆ. ಆಗ ಇರ್ತಕ್ಕಂತ ನಮ್ಮ ಪ್ರೆಸಿಡೆಂಟ್ ಆದಂತಹ ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಏನ್ ಮಾಡ್ತಾರೆ, ಈ ಹಣಕಾಸು ಆಯೋಗವನ್ನ ಶುರು ಮಾಡ್ತಾರೆ. ಹಾಗಿದ್ರೆ ಈ ಹಣಕಾಸು ಆಯೋಗದ ಹೆಡ್ ಮುಖ್ಯಸ್ಥನನ್ನಾಗಿ ಯಾರನ್ನ ನೇಮಕ ಮಾಡ್ತಾರೆ ಅಂತ ಕೇಳಿದ್ರೆ, ಅದು ನೋಡಿ 1951ರಲ್ಲಿ ಆದಂತ ಹಣಕಾಸು ಆಯೋಗ ಮೊದಲನೆಯದ್ದು, ಹೌದಾ? ಫಸ್ಟ್ ಹಣಕಾಸು ಆಯೋಗ, ಫಸ್ಟ್ ಫೈನಾನ್ಸ್ ಕಮಿಷನ್ ಅಂತ ಹೇಳ್ತೀವಿ, ಅದಕ್ಕೆ ಹೆಡ್ ಆಗಿ ಅಪಾಯಿಂಟ್ ಆದಂತವರು ಕೆ.ಸಿ. ನಿಯೋಗಿ ಅವರು. ಹೌದಾ? ಇವುಗಳ ಮೇಲೆ ಬಹಳ ಸರಿ ಕ್ವಶನ್ಸ್ ಗಳು ರಿಪೀಟ್ ಆಗಿದಾವೆ. ಹಾಗಾಗಿ ಇವುಗಳನ್ನ ಬಿಡದೆ ನಾವು ರಿಪೀಟ್ ಮಾಡ್ತಾ ಹೋಗೋಣ ಅಂತ ಹೇಳಿರೋದು, ಹೌದಾ? ಹಣಕಾಸು ಆಯೋಗ ರಾಷ್ಟ್ರಪತಿಯವರು ಸ್ಥಾಪನೆ ಮಾಡಿರುವಂತದ್ದು, ಶುರು ಮಾಡ್ಕೊಂಡಿರುವಂತದ್ದು ಮೊದಲ ಬಾರಿ ಆಗಿರೋದು 1951ರಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಮೂಲಕ. ಮೊದಲ ಹೆಡ್ ಮುಖ್ಯಸ್ಥನಾಗಿ ಯಾರು ನೇಮಕಗೊಂಡಿದ್ರು ಅಂತ ಕೇಳಿದ್ರೆ ಕೆ.ಸಿ. ನಿಯೋಗಿ ಅವರು. ಹಾಗಿದ್ರೆ ಇಲ್ಲಿವರೆಗೂ ಎಷ್ಟು ಹಣಕಾಸು ಆಯೋಗಗಳು ನಡೆದಿದಾವೆ ಮೇಡಮ್? ಇಲ್ಲಿವರೆಗೂ ಸಕ್ಸಸ್ಫುಲಿ 15 ಹಣಕಾಸು ಆಯೋಗಗಳನ್ನ ನಾವು ನೋಡ್ಕೊಂಡು ಬಂದಿದೀವಿ. ಈ ಹಣಕಾಸು ಆಯೋಗವನ್ನ ಎಷ್ಟು ವರ್ಷಕ್ಕೊಂದು ಸಾರಿ ಏನು ರಚನೆ ಮಾಡ್ತಾರೆ ಮೇಡಮ್ ಅಂತ ಕೇಳಿದ್ರೆ ಪ್ರತಿ 5 ವರ್ಷಕ್ಕೊಂದ್ಸರಿ. ನೋಡಿ, ಈ ವರ್ಷ ಹಣಕಾಸು ಆಯೋಗ ರಚನೆ ಆಗಿದೆ ಅಂದ್ರೆ ಇಲ್ಲಿಂದ 5 ವರ್ಷಗಳವರೆಗೂ ಅದೇ ಹಣಕಾಸು ಆಯೋಗ ಕಾರ್ಯನಿರತರಲ್ಲಿ ಇರುತ್ತೆ. ಮುಂದೆ 6ನೇ ವರ್ಷಕ್ಕೆ ಬಂದಾಗ, ಅಂದ್ರೆ 5ನೇ ವರ್ಷದಲ್ಲೇ ಏನ್ ಮಾಡ್ತಾರೆ, ಮುಂದಿನ ಹೊಸ ವರ್ಷದ ಹಣಕಾಸು ಆಯೋಗವನ್ನ ರಚನೆ ಮಾಡಿರ್ತಾರೆ. ಯಾರು? ನಮ್ಮ ಪ್ರೆಸಿಡೆಂಟ್. ಅರ್ಥ ಆಯ್ತಲ್ವಾ? ಹಾಗಿದ್ರೆ ಅಟ್ ಪ್ರೆಸೆಂಟ್ ನಡೀತಿರ್ತಕ್ಕಂತ ಹಣಕಾಸು ಆಯೋಗ ಎಷ್ಟನೆಯದ್ದು ಅಂತ ನೋಡ್ತಾ ಬಂದ್ರೆ 16ನೇ ಹಣಕಾಸು ಆಯೋಗ. ಈ 16ನೇ ಹಣಕಾಸು ಆಯೋಗದ ಮುಖ್ಯಸ್ಥನಾಗಿ ಯಾರು ಇದ್ದಾರೆ ಅಂತ ಕೇಳಿದ್ರೆ ಅರವಿಂದ್ ಪನಗರಿಯಾ ಅವರು ಇದ್ದಾರೆ. ಯಾರಿದ್ದಾರೆ? ಅರವಿಂದ್ ಪನಗರಿಯಾ ಅವರು ಇದ್ದಾರೆ. ಅಟ್ ಪ್ರೆಸೆಂಟ್ ನಾನು ಹೇಳ್ತಾ ಇರೋದು. ಸೊ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಕಮಿಷನ್ಸ್ ಎಷ್ಟು ಅಂತ ಕೇಳಿದ್ರೆ 15. ಅದರಲ್ಲಿ ಮೊದಲನೇದು ಕೆ.ಸಿ. ನಿಯೋಗಿ. ಈಗ ನಡೀತಿರ್ತಕ್ಕಂಥದ್ದು ಅರವಿಂದ್ ಪನಗರಿಯಾ. 15ನೇದಕ್ಕೆ ಯಾರಿದ್ರು ಅಂತ ಕೇಳಿದ್ರೆ ವ್ಯಕ್ತಿ ಎನ್.ಕೆ. ಸಿಂಗ್ ಅವರಿದ್ರು. ಇದಕ್ಕೂ ಮುಂಚೆ 14ನೇದಕ್ಕೆ ಯಾರಿದ್ರು ಅಂತ ಕೇಳಿದ್ರೆ ವೈ.ವಿ. ರೆಡ್ಡಿ ಅವರಿದ್ರು. ಹೌದಾ? ವೈ.ವಿ. ರೆಡ್ಡಿ ಅವರಿದ್ರು. ನೋಡಿ, ಸ್ವಲ್ಪ ಏನಾಗುತ್ತೆ, ಒಂದ್ 2-3 ವರ್ಷಗಳ ಬಗ್ಗೆ ನಮಗೆ ಐಡಿಯಾ ಇರಬೇಕು. ಯಾವ ರೀತಿ ಕ್ವಶನ್ ಫ್ರೇಮ್ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ, ಹೌದಾ? ಇಷ್ಟು ಬಂದು ಏನು ಹಿನ್ನೆಲೆ ಅಂತ ಹೇಳ್ತೀವಿ. ಸೊ ಈಗ ಏನ್ ಮಾಡೋಣ, ಕಾನ್ಸೆಪ್ಟ್ ಗೆ ಡೈರೆಕ್ಟ್ ಆಗಿ ಹೋಗೋದಾದ್ರೆ 15ನೇ ಹಣಕಾಸು ಆಯೋಗದ ಶಿಫಾರಸ್ಸಿನ ಅನ್ವಯ ತೆರಿಗೆ ಹಂಚಿಕೆಯಲ್ಲಿ ಅತಿ ಹೆಚ್ಚು ನಷ್ಟವನ್ನ ಅನುಭವಿಸುವಂತ ರಾಜ್ಯ ಯಾವ್ದಾಗಿತ್ತು ಅಂತ ಕೇಳಿದ್ರೆ ಅದು ನಮ್ಮ ಕರ್ನಾಟಕ ಆಗಿತ್ತು. ನೋಡಿ, 15ನೇ ಹಣಕಾಸು ಆಯೋಗದ ಏನು ಶಿಫಾರಸ್ಸು ಇತ್ತು ತೆರಿಗೆ ಹಂಚಿಕೆಯಲ್ಲಿ, ಅದರ ಪ್ರಕಾರ ಅತಿ ಹೆಚ್ಚು ನಷ್ಟವನ್ನ ಅನುಭವಿಸಿದಂತ ರಾಜ್ಯ ನಮ್ಮ ಕರ್ನಾಟಕ. ಈ ತೆರಿಗೆ ಹಂಚಿಕೆಯ ಬಗ್ಗೆ ಶಿಫಾರಸ್ಸು 14ನೇ ಹಣಕಾಸು ಆಯೋಗ ಕೂಡ ಮಾಡಿತ್ತು. ಕರೆಕ್ಟಾ? ಎಸ್. ಇಲ್ಲಿ ನೋಡಿ, ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಗ್ಯಾರಂಟಿ ಯೋಜನೆಗಳಿಗಾಗಿ ಎಷ್ಟು ಕೋಟಿ ಖರ್ಚು ಮಾಡಿದ್ದಾರೆ ಅನ್ನೋದನ್ನ ಮಾಹಿತಿ ಇಲ್ಲಿ ಕೊಟ್ಟಿದೀವಿ. ಗೊತ್ತಿದೆ ನಿಮಗೆ ಗ್ಯಾರಂಟಿ ಯೋಜನೆಗಳು ಅಂತ ಯಾವ್ಯಾವ ಯೋಜನೆಗಳು ಬಂದಿದಾವೆ. ಆ ಒಟ್ಟು ಗ್ಯಾರಂಟಿ ಯೋಜನೆಗಳಿಗೆ 51,034 ಕೋಟಿ ರೂಪಾಯಿಗಳನ್ನ ಒದಗಿಸುವಂತ ಸೌಲಭ್ಯ ಮಾಡಿದ್ದಾರೆ. ಕಳೆದ 2 ಆಯವ್ಯಯಗಳಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡುವುದರ ಜೊತೆಗೆ ವಿತ್ತೀಯ ಕೊರತೆಯನ್ನ GSDPಯ 3% ಮಿತಿಯೊಳಗೆ
ಒಟ್ಟು ಹೊಣೆಗಾರಿಕೆಯನ್ನ GSTPS 25% ಮಿತಿಯೊಳಗೆ ನಿಯಂತ್ರಿಸುವ ಮೂಲಕ ವಿತ್ತೀಯ ಶಿಸ್ತನ್ನ ಪಾಲಿಸಲಾಗಿರುತ್ತದೆ ಎಂಬುದು ಗಮನಾರ್ಹ. ಇಲ್ಲಿ ನಿಮಗೆ ಎಕ್ಸಾಮ್ ಪರ್ಪಸ್ ಏನ್ ಬೇಕು ಅಂತ ಕೇಳಿದ್ರೆ ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಎಷ್ಟು ಕೋಟಿ ರೂಪಾಯಿ ಒದಗಿಸಿದ್ದಾರೆ? 51,034 ಕೋಟಿ ರೂಪಾಯಿ ಒದಗಿಸಿದ್ದಾರೆ. ಕರೆಕ್ಟಾ? ಎಸ್. ಇನ್ನು ಕೆಲವು ಮಹತ್ವದ ಪಾಯಿಂಟ್ಸ್ ಗಳನ್ನ ನಾನಿಲ್ಲಿ ಡಿಸ್ಕಸ್ ಮಾಡ್ತೀನಿ ನಿಮ್ಮ ಜೊತೆ. ಈ ಏನಂತ ಹೇಳ್ತೀವಿ 2025-26ನೇ ಸಾಲಿನ ಸಂಬಂಧಪಟ್ಟಂಗೆ ತೆರಿಗೆ ಹಂಚಿಕೆ ಆಗಿರ್ಬೋದು, ಹೊಸ ಯೋಜನೆಗಳಾಗಿರ್ಬೋದು, ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ಏನ್ ಆಗ್ತಾ ಇದೆ, ಎಷ್ಟು ಕೋಟಿ ಖರ್ಚು ವೆಚ್ಚ ಆಯವ್ಯಯ, ಇವುಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಇಲ್ಲಿ ಎಕ್ಸಾಮ್ ವ್ಯೂ ಪರ್ಪಸ್ ಮಾಡ್ತಿರೋದು. ಸೊ ಹೊಸ ಯೋಜನೆ ಅಂತ ಬಂದ್ರೆ ಮೊದಲನೇದು ರೈತ ಸಮೃದ್ಧಿ ಯೋಜನೆ. ನೋಡಿ, ಈ ರೈತ ಸಮೃದ್ಧಿ ಯೋಜನೆಯಡಿ 10 ಕೃಷಿ ಹವಾಮಾನ ವಲಯಗಳಲ್ಲಿ ಏನ್ ಮಾಡಿದರೆ ಸಮಗ್ರ ಕೃಷಿ ಪದ್ಧತಿಯ ಮಾದರಿಯ ಪ್ರಾತ್ಯಕ್ಷಿಕೆ ತಾಲೂಕು ಇದಾಯ್ತಾ, ತಾಲೂಕುಗಳ ಅಭಿವೃದ್ಧಿಗೆ ರೈತ ಸಮೃದ್ಧಿ ಯೋಜನೆ ಅಂತ ಮಾಡಿರುವಂತದ್ದು. ಎಷ್ಟು ಹವಾಮಾನ ವಲಯಗಳಲ್ಲಿ? 10 ಕೃಷಿ ಹವಾಮಾನ ವಲಯಗಳಲ್ಲಿ. ಕರೆಕ್ಟಾ? ಎಸ್. ಇನ್ನು ಆಯವ್ಯಯದ ಬಗ್ಗೆ ಮುಖ್ಯಾಂಶಗಳ ನೋಡ್ತಾ ಹೋದಾಗ ಕೃಷಿ ಯಾಂತ್ರೀಕರಣ ಕಾರ್ಯಕ್ರಮದಡಿ ನೋಡಿ ಇಲ್ಲಿ 428 ಕೋಟಿ ರೂಪಾಯಿ ವೆಚ್ಚದಲ್ಲಿ 50,000 ರೈತರಿಗೆ ಸಹಾಯಧನ ನೀಡ್ತಕ್ಕಂತ ಒಂದು ಏನಂತ ಹೇಳ್ಬೋದು, ನೆರವು ಅಂತ ಹೇಳ್ಬೋದು. ಹನಿ ಮತ್ತು ತುಂತುರು ನೀರಾವರಿ ಘಟಕ ಅಳವಡಿಕೆಗೆ ಕೃಷಿ ಇಲಾಖೆಯಡಿ ಒಟ್ಟು 1.81 ಲಕ್ಷ ರೈತರಿಗೆ 440 ಕೋಟಿ ರೂಪಾಯಿ ಸಹಾಯಧನ ಮಾಡಿದ್ದಾರೆ. ತೊಗರಿ ಬೇಳೆ ನೋಡಿ, ತೊಗರಿ ಬೇಳೆ ಉತ್ಪಾದನೆಯ ಉತ್ತೇಜನಕ್ಕೆ ಎಷ್ಟು ಕೋಟಿ ಇಟ್ಟಿದ್ದಾರೆ? 88 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ಈ ತೊಗರಿ ಅಂದ ತಕ್ಷಣ ನಮಗ್ ಜ್ಞಾಪಕಕ್ಕೆ ಬರ್ಬೇಕು ಯಾವ್ದು? ಕಲಬುರ್ಗಿ, ಹೌದಲ್ವಾ? ತೊಗರಿ ಅಂದ ತಕ್ಷಣ ಯಾವ್ದು ಜ್ಞಾಪಕ ಬರ್ಬೇಕಾಗುತ್ತೆ ನಮಗೆ? ಕಲಬುರ್ಗಿ. ಯಾಕೆ ಅಂತ ಕೇಳಿದ್ರೆ ತೊಗರಿ ಬೇಳೆ, ಅಲ್ಲಿ ಇರುವಂತ ತೊಗರಿ ಬೇಳೆ ಫೇಮಸ್ ಇದೆ, ಅದಕ್ಕೆ GI ಟ್ಯಾಗ್ ಕೂಡ ಸಿಕ್ಕಿದೆ. ಹೌದಾ? GI ಟ್ಯಾಗ್ ಕೂಡ ಸಿಕ್ಕಿದೆ. ರಾಜ್ಯದಲ್ಲಿ 6,000 ಕಿರು ಆಹಾರ ಸಂಸ್ಕರಣಾ ಘಟಕಗಳ ಸ್ಥಾಪನೆಯನ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶ ಹೊಂದಿದ್ದಾರೆ. ಕೃಷಿ ಭಾಗ್ಯ ಯೋಜನೆಯಡಿ 12,000 ಕೃಷಿ ಹೊಂಡ ನಿರ್ಮಾಣ. ನೋಡಿ ಎಷ್ಟು? 12,000 ಕೃಷಿ ಹೊಂಡ ಅಂದ್ರೆ ಏನ್ರಿ? ಹೊಂಡ ಅಂದ್ರೆ ಈ ನೀರು, ಕೃಷಿಗೋಸ್ಕರ ಬಳಸ್ತಕ್ಕಂತ ನೀರು, ಅದಕ್ಕೆ ಕೃಷಿ ಹೊಂಡ ಅಂತ ಮಾಡ್ತಾರೆ. ಬೆಳೆಗಳ ಕುರಿತು ನಿಖರ ತೀರ್ಮಾನ ಕೈಗೊಳ್ಳಲು ನೆರವು ನೀಡುವ ಡಿಜಿಟಲ್ ಕೃಷಿ ಸೇವೆಗಳ ಕೇಂದ್ರ ಸ್ಥಾಪನೆ. ನೋಡಿ, ನಮ್ಮ ರೈತರು ಎಷ್ಟೋ ಜನ ಅನಕ್ಷರಸ್ಥರು ಇರ್ತಾರೆ, ಅವರಿಗೆ ಎಷ್ಟೆಷ್ಟು ವರ್ಷಗಳ ನಂತರ ಆ ಮಣ್ಣಿನ ಒಂದು ಟೆಸ್ಟ್ ಮಾಡಿಸ್ಬೇಕು ಅನ್ನೋದಿಲ್ಲ, ಗೊತ್ತಿರೋದಿಲ್ಲ. ಅಂತದಕ್ಕೆಲ್ಲ ಹೆಲ್ಪ್ಗೋಸ್ಕರ ಡಿಜಿಟಲ್ ಕೃಷಿ ಸೇವೆಗಳ ಕೇಂದ್ರವನ್ನ ಏನ್ ಮಾಡ್ತಾ ಇದಾರೆ, ಇಲ್ಲಿ ಸ್ಥಾಪನೆ ಕೂಡ ಮಾಡ್ತಾ ಇದ್ದಾರೆ. ಹೌದಾ? ಎಸ್. ಅದೇ ರೀತಿ ರಾಜ್ಯ ಯೋಜನೆಗಳು ಅಂತ ಬಂದಾಗ ನೋಡಿ, ಇಲ್ಲಿ ಹೊಸ ಕೆರೆಗಳ ನಿರ್ಮಾಣ. ನೋಡಿ, ಈ ಶೀರ್ಷಿಕೆಯಡಿ ಹೊಸ ಕೆರೆಗಳನ್ನ ನಿರ್ಮಿಸಿ ಮಳೆಗಾಲದಲ್ಲಿ ನೀರನ್ನ ಸಂಗ್ರಹಿಸಿ ಈ ನೀರನ್ನ ಬೆಳೆಗಳಿಗೆ ಮಳೆ ಇಲ್ಲದ ಅಥವಾ ಮಳೆ ಅಭಾವವಿರ್ತಕ್ಕಂತ ಕಾಲದಲ್ಲಿ ಬಳಸೋದಕ್ಕೆ ಈ ಹೊಸ ಕೆರೆಗಳ ನಿರ್ಮಾಣ ಮಾಡುವಂತ ಒಂದು ಉದ್ದೇಶವನ್ನ ಹೊಂದಿದ್ದಾರೆ, ಯೋಜನೆಯನ್ನ ತಂದಿದ್ದಾರೆ. ನದಿ ಮತ್ತು ತೊರೆಗಳಿಗೆ ಅಡ್ಡಲಾಗಿ ನಿರ್ಮಿಸಲಾದ ಮಣ್ಣಿನ ಏರಿಗಳ ಮೇಲ್ಭಾಗದಲ್ಲಿ ಮಳೆಗಾಲದಲ್ಲಿ ಸಂಗ್ರಹವಾಗುವ ನೀರನ್ನ ಬೆಳೆಗಳಿಗೆ ಮಳೆ ಇಲ್ಲದ ಅಥವಾ ಮಳೆ ನೀರಿನ ಕೊರತೆ ಇರುವ ಕಾಲದಲ್ಲಿ ಬಳಸಲಾಗುವುದು. ಶೇಖರಿಸಿದ ನೀರನ್ನ ಗುರುತ್ವಾಕರ್ಷಣ ಹರಿವಿನೊಂದಿಗೆ ಸಮರ್ಪಕವಾಗಿ ಜಮೀನುಗಳಿಗೆ ವಿತರಣೆ ಮಾಡುವ ಕಾರ್ಯದಲ್ಲಿ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಏನಾಗಿದೆ, ಈ ಕಾರ್ಯಕ್ರಮದಲ್ಲಿ ತೊಡಗಿದೆ. ನೋಡಿ, ಏನಿಲ್ಲ, ಈ ಯಾವ ರೀತಿ ನಾವು ರೈನ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ, ಅದೇ ರೀತಿ ಏನ್ ಮಾಡಿದ್ದಾರೆ ಇವರು, ಕೆರೆಗಳ ನಿರ್ಮಾಣ ಮಾಡುವಂತದ್ದು. ಮಳೆಗಾಲದಲ್ಲಿ ಮಳೆ ಬಂದು ಅಲ್ಲಿ ನೀರು ತುಂಬಿಕೊಳ್ಳುತ್ತೆ. ಆ ನೀರನ್ನ ಮಳೆ ಇಲ್ಲದೆ ಇರ್ತಕ್ಕಂತ ಒಂದು ಸಿಚುವೇಶನ್ ಅಲ್ಲಿ ಅಥವಾ ಯಾವ ನಗರಗಳಿಗೆ ಈ ನೀರಿನ ಅಭಾವ ಉಂಟಾಗ್ತಿದೆ, ಪರ್ಟಿಕ್ಯುಲರ್ಲಿ ಯಾವ್ದಕ್ಕೆ, ಕೃಷಿಗಳಿಗೆ ಆಗಿರ್ಬೋದು. ಹೌದಾ? ಸೊ ಅಂತಲ್ಲಿ ಏನ್ ಮಾಡ್ತಾರೆ, ಈ ಗುರುತ್ವಾಕರ್ಷಣ ಬಲ ಯೂಸ್ ಮಾಡಿಕೊಂಡು ನೀರಿನ ಹರಿವನ್ನ ಅಲ್ಲಿ ರೂಪಿಸಿ ಆ ನೀರಾವರಿಯ ಪ್ರದೇಶವನ್ನಾಗಿ ಮಾಡುವಂತ ಒಂದು ಉದ್ದೇಶ ಅಂತ ಹೇಳ್ತೀವಿ. ಹೊಸ ಕೆರೆಗಳ ನಿರ್ಮಾಣವನ್ನ ಇಲ್ಲಿ ನೋಡಿ, ನಬಾರ್ಡ್ ಮತ್ತು ರಾಜ್ಯದ ಅನುದಾನದಿಂದ ಅನುಷ್ಠಾನಗೊಳಿಸಲಾಗ್ತಿದೆ. ನಬಾರ್ಡ್ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಕೃಷಿಗೆ ಸಂಬಂಧಪಟ್ಟಂತ ಒಂದು ಬ್ಯಾಂಕ್ ಅಂತ ಹೇಳ್ತೀವಿ. ಸೊ ಆ ನಬಾರ್ಡ್ ಬ್ಯಾಂಕ್ ಮತ್ತು ರಾಜ್ಯದ ಅನುದಾನದಿಂದ ಈ ಹೊಸ ಕೆರೆಗಳ ನಿರ್ಮಾಣಕ್ಕೆ ಬೇಕಾಗ್ತಕ್ಕಂತ ಹಣವನ್ನ ಅನುಷ್ಠಾನಗೊಳಿಸ್ತಾ ಇದ್ದಾರೆ. ಈ ಶೀರ್ಷಿಕೆಯಡಿ ಅಂತರ್ಜಲ ಅಭಿವೃದ್ಧಿ ಪಡಿಸುವ ಇಂಗು ಕೆರೆಗಳ ನಿರ್ಮಾಣವನ್ನ ಕೂಡ ಕೈಗೊಳ್ಳಲಾಗ್ತದೆ. ಇಂಗು ಕೆರೆಗಳು ಅಂತಂದ್ರೆ ಇನ್ಫಿಲ್ಟ್ರೇಷನ್ ಆಗುತ್ತೆ, ಅಂತರ್ಜಲ ಅಭಿವೃದ್ಧಿಗೊಳಿಸುತ್ತೆ. ಹೌದಾ? ಇದರಿಂದ ಸುತ್ತಮುತ್ತಲಿನ ತೆರೆದ ಬಾವಿಗಳಲ್ಲಿ ಮತ್ತು ಕೊಳವೆ ಬಾವಿಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗಿ ಪರೋಕ್ಷವಾಗಿ ನೀರಾವರಿಗೆ ಉಪಯೋಗವಾಗ್ತಿದೆ. ಹೌದು. ಸೊ ಒಟ್ಟಾರೆಯಾಗಿ ನೀರು ನಮಗೆ ಮಳೆ ಏನಾಗ್ತಿದೆ, ಮಳೆಗಾಲದಲ್ಲಿನೇ ಮಳೆ ಕಡಿಮೆ ಬೀಳ್ತಾ ಇದೆ. ಯಾಕೆ ಅಂತ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಈ ಜಾಗತಿಕ ಪರಿಣಾಮ.
ಹೌದಾ. ಈ ಜಾಗತಿಕ ತಾಪಮಾನ ಅಂತ ಏನ್ ಹೇಳ್ತೀವಿ, ಇಡೀ ಜಗತ್ತು ಇವತ್ತಿನ ಕಾಲದಲ್ಲಿ ಇಷ್ಟು ಡಿಜಿಟಲಿ ಡೆವಲಪ್ಡ್ ಒಂದು ಏನು ಜಗತ್ತು ಇದೆ, ಇಂಥ ಒಂದು ಸನ್ನಿವೇಶದಲ್ಲೂ ಕೂಡ ಎಲ್ಲಾ ದೇಶಗಳು ಫೇಸ್ ಮಾಡ್ತಕ್ಕಂತ ಮೊಟ್ಟ ಮೊದಲ ಸಮಸ್ಯೆ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ ನಾವು. ಯಾಕೆ ಅಂತ ಕೇಳಿದ್ರೆ ಡಿಜಿಟಲೈಸೇಷನ್ ಕಡೆ ಬಹಳಷ್ಟು ಒತ್ತು ನೀಡಿದಾಗ ಇಲ್ಲಿ ಡಿಫಾರೆಸ್ಟೇಷನ್ ಆಗ್ತಾ ಇದೆ. ಹೌದಾ. ಕಾಡುಗಳಲ್ಲಿ ಕಮರ್ಷಿಯಲ್ ಸೈಟ್ಸ್ ಗಳಾಗ್ತಾ ಇದಾವೆ. ಯಾಕೆ? ರೆಸಾರ್ಟ್ ಗಳನ್ನ ಬಿಲ್ಡ್ ಮಾಡೋದಕ್ಕೋಸ್ಕರ. ಸೊ ಅದರಿಂದ ಹಲವಾರು ಮರಗಳನ್ನ ಡೇ ಬೈ ಡೇ ಕಡಿತಾ ಹೋಗ್ತಾ ಇದ್ದಾರೆ. ಡಿಫಾರೆಸ್ಟೇಷನ್ ಆದ್ಮೇಲೆ ಏನಾಗುತ್ತೆ? ಮಣ್ಣಿನ ಸವಕಳಿ ಕೂಡ ಉಂಟಾಗುತ್ತೆ. ಮತ್ತೆ ನೀರು ಜಾಸ್ತಿ ಅಂತರ್ಜಲ ಉಂಟಾಗೋದಿಲ್ಲ. ಮಣ್ಣು ಏನಾಗುತ್ತೆ? ನದಿ ಮತ್ತೆ ಕೆರೆಗಳಲ್ಲಿ ಹೋಗಿ ಸಂಗ್ರಹವಾಗುತ್ತೆ. ಅದು ಒಂದು ರೀಸನ್ ಇದೆ. ಮಳೆ ಜಾಸ್ತಿ ಬರೋದಿಲ್ಲ. ಯಾಕೆ? ಕಾಡು ಜಾಸ್ತಿ ಉಳಿತಾ ಇಲ್ಲ. ಒಂದು 10 ಮರಗಳನ್ನ ಕಡಿದು ಇವರು ಒಂದು 5 ಶೋಕೇಸ್ ಪ್ಲಾಂಟ್ಸ್ ಗಳನ್ನ ಏನ್ ಮಾಡ್ತಾರೆ? ಇವರು ನೆಡ್ತಾರೆ. ಅರ್ಥ ಆಗ್ತಿದ್ಯಾ ನಿಮಗೆ? ಸೊ ಇಂಥ ಒಂದು ಸನ್ನಿವೇಶ ಬಂದಾಗ ಯಾವ ರೀತಿಯಾಗಿ ನಾವು ನೀರನ್ನ ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಹೊಸ ಕೆರೆಗಳ ನಿರ್ಮಾಣ ಮಾಡುವಂತ ಯೋಜನೆ ಇವರು ಜಾರಿಗೆ ತಂದಿದ್ದಾರೆ. ಸೊ ನಾನು ಪ್ರತಿಯೊಬ್ಬರಿಗೂ, ಪ್ರತಿ ಸ್ಟೂಡೆಂಟ್ಗೂ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಶುಭ ವಾರ್ತೆ ಬರ್ಲಿ, ಸಿಹಿ ಸುದ್ದಿ ಬರ್ಲಿ, ಇಲ್ಲ ನೀವು ಒಂದ್ ಸ್ವಲ್ಪ ಏಳಿಗೆಯನ್ನ ಹೊಂದಿದ್ರೆ, ಒಂದು ವರ್ಷಕ್ಕೆ ಮಿನಿಮಮ್ ನೀವು, ಒಂದು ವರ್ಷಕ್ಕೆ ಒಬ್ಬ ವ್ಯಕ್ತಿ ಮಿನಿಮಮ್ ಒಂದು 5 ರಿಂದ 10 ನೀವು ಮರಗಳನ್ನ ನೆಡಬೇಕು. ಅರ್ಥ ಆಗ್ತಿದ್ಯಾ? ಯಾಕೆ ಅಂತ ಕೇಳಿದ್ರೆ ನಾವು ನೀವು ಓಕೆ, ಈ ಜನರೇಷನ್, ನಮ್ಮ ಮುಂದಿನ ಜನರೇಷನ್ ಗಳಿಗೆ ಈ ಆ ಏನಂತ ಹೇಳ್ತೀವಿ, ಆಕ್ಸಿಜನ್ ಬೇಕು ಅಂತ ಕೇಳಿದಾಗ, ಹೌದಾ. ಸೊ ಒಳ್ಳೆಯ ವಾತಾವರಣ ಬೇಕು ಅಂದಾಗ ನಾವು ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಇದನ್ನ ನಾವು ಏನ್ ಮಾಡ್ಬೇಕಾಗತ್ತೆ? ಇನ್ವೆಸ್ಟ್ ಮಾಡ್ಲೇಬೇಕಾಗತ್ತೆ. ಸೊ ಎಲ್ರೂ ಕೂಡ ಒಂದು ಪ್ರತಿಜ್ಞೆಯ ರೀತಿಯಲ್ಲಿ ನೀವು ಇದನ್ನ ತಗೊಳ್ಬೇಕಾಗತ್ತೆ. ನಿಮ್ಮ ಹುಟ್ಟಿದ ಹಬ್ಬ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಮಗು ಹುಟ್ಟಿದ್ರೆ ಆಗಿರ್ಬೋದು, ಸೊ ಇಂಥ ಸನ್ನಿವೇಶಗಳಲ್ಲಿ ಒಂದೊಂದು ಮರಗಳನ್ನ ನೀವು ನೆಡ್ತಾ ಹೋದ್ರೆ ಏನಾಗುತ್ತೆ? ಪ್ರಕೃತಿಗೆ ಎಷ್ಟೋ ಏನಾಗುತ್ತೆ? ಒಂದು ಗ್ರಾಟಿಟ್ಯೂಡ್ ಅಂತ ಕೊಟ್ಟಂಗಾಗುತ್ತೆ. ಹೌದಲ್ವಾ? ಎಸ್. ಸೊ ನೆಕ್ಸ್ಟ್ ಮುಂದುವರೆದಾಗ ಬ್ಯಾರೇಜು ಮತ್ತೆ ಅಣೆಕಟ್ಟೆಗಳ ನಿರ್ಮಾಣ. ಹೌದು, ಬ್ಯಾರೇಜು ಮತ್ತೆ ಅಣೆಕಟ್ಟೆಗಳ ನಿರ್ಮಾಣದಿಂದ ಏನಾಗುತ್ತೆ? ನೀರನ್ನ ಅತಿಯಾಗಿ ನಾವು ಸಂಗ್ರಹದಲ್ಲಿ ಇಟ್ಕೊಂಡು ಬೇರೆ ಬೇರೆ ಹಳ್ಳಿಗಳಿಗೆ ನಾವು ಏನ್ ಮಾಡಬಹುದು? ಇದನ್ನ ಕೃಷಿಗೋಸ್ಕರ ಸರಬರಾಜು ಮಾಡಬಹುದು ಅಂತ. ಹಳ್ಳಿಗಳಿಗೆ ಅಡ್ಡಲಾಗಿ ಬಂದಾರಗಳನ್ನು, ಸೇತುವೆ ಸಹಿತ ಬಂದಾರಗಳನ್ನ, ಕಿಂಡಿ ಅಣೆಕಟ್ಟೆಗಳನ್ನ, ಉಪ್ಪು ನೀರು ತಡೆಗೋಡೆ ಅಣೆಕಟ್ಟೆಗಳನ್ನ ನಿರ್ಮಾಣ ಮಾಡಿ ನೀರನ್ನ ಸಂಗ್ರಹಿಸುವ ಕಾಮಗಾರಿಗಳನ್ನ ಇಲಾಖೆ ಕೈಗೊಳ್ತಾ ಇದೆ. ಹೀಗೆ ಸಂಗ್ರಹಿಸಲಾಗುವ ನೀರನ್ನ ಸ್ವಂತ ಪಂಪುಗಳಿಂದ ಮೇಲೆತ್ತಿ ಉಪಯೋಗಿಸೋದಕ್ಕೆ ರೈತರಿಗೆ ಪರ್ಮಿಷನ್ ಅನ್ನ ಕೊಡ್ತಾ ಇದ್ದಾರೆ. ಅರ್ಥ ಆಗ್ತಿದೆಯಲ್ಲ? ಎಸ್. ಈ ಅಣೆಕಟ್ಟುಗಳಲ್ಲಿ ಸಂಗ್ರಹವಾಗುವ ನೀರಿನಿಂದ ಅಂತರ್ಜಲ ಮಟ್ಟದಲ್ಲಿ ಏರಿಕೆಯಾಗಿ ನದಿ ತೊರೆಗಳ ಸುತ್ತಮುತ್ತ ಇರ್ತಕ್ಕಂಥ ಕೊಳವೆ ಬಾವಿ ಆಗಿರ್ಬೋದು, ತೆರೆದ ಬಾವಿಗಳಲ್ಲಾಗಿರ್ಬೋದು ನೀರು ದೊರೆಯುವುದು. ಇದರಿಂದ ರೈತರಿಗೆ ನೀರಾವರಿಗಾಗಿ ನೀರು ದೊರೆತಂತಾಗುವುದಲ್ಲದೆ ಕುಡಿಯುವ ನೀರಿನ ಬಳಕೆಗೂ ಕೂಡ ನೀರು ಏನಾಗುತ್ತೆ? ಇಲ್ಲಿ ಲಭ್ಯ ಆಗುತ್ತೆ ಅಂತ ಹೇಳ್ತೀವಿ. ಸೊ ಏತ ನೀರಾವರಿ ಯೋಜನೆ ನೋಡಿ, ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂಗೆ ಎಷ್ಟು ಬರ್ತಾ ಇದಾವೆ. ಈ ಶೀರ್ಷಿಕೆಯಡಿ ನದಿ, ತೊರೆ, ಇತರ ಮೇಲ್ಮೈ ಜಲಮೂಲಗಳಿಂದ ನೀರನ್ನ ಎತ್ತರವಾದ ಪ್ರದೇಶಕ್ಕೆ ಪಂಪ್ಗಳ ಮೂಲಕ ಮೇಲೆತ್ತಿ ಅಲ್ಲಿಂದ ಗ್ರಾವಿಟೇಷನಲ್ ಫೋರ್ಸ್, ಗುರುತ್ವಾಕರ್ಷಣೆ ಹರಿವಿನ ಮೂಲಕ ನೀರು ಒದಗಿಸಲು ಏತ ನೀರಾವರಿ ಯೋಜನೆಗಳನ್ನ ಸಹ ಇಲಾಖೆ ಏನ್ ಮಾಡ್ತಾ ಇದೆ? ಅನುಷ್ಠಾನಗೊಳಿಸ್ತಾ ಇದೆ. ಇದಲ್ಲದೆ ಕೆರೆ ತುಂಬಿಸುವ ಯೋಜನೆಯಡಿ ನದಿಗಳಿಂದ ನೀರನ್ನ ಎತ್ತಿ ಕೆರೆಗಳಿಗೆ ತುಂಬಿಸುವ ಹಾಗೂ ಬೆಂಗಳೂರಿನ ದ್ವಿತೀಯ ಹಂತದಲ್ಲಿ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನ ಬೆಂಗಳೂರು ನಗರ, ಗ್ರಾಮಾಂತರ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಜಿಲ್ಲೆಯ ಕೆರೆಗಳನ್ನ ತುಂಬಿಸಲು ಯೋಜಿಸಿದೆ. ಅಂದ್ರೆ ಏನ್ ಮಾಡ್ತಿದ್ದಾರೆ? ವಾಟರ್ ರೀಸೈಕ್ಲಿಂಗ್. ಹೌದಾ. ಆ ರೀಸೈಕ್ಲಿಂಗ್ ಮಾಡಿರ್ತಕ್ಕಂಥ ನೀರನ್ನ ಏನ್ ಮಾಡ್ತಾರೆ? ವಾಪಸ್ ಕೆರೆಗಳಿಗೆ ತುಂಬಿಸೋ ಪ್ರಯತ್ನ. ಯಾಕೆ ಅಂತ ಕೇಳಿದ್ರೆ ರೀಸೈಕ್ಲಿಂಗ್ ಮಾಡಿದಾಗ ಅಲ್ಲಿರ್ತಕ್ಕಂಥ ಬಹಳಷ್ಟು ಅನ್ವಾಂಟೆಡ್ ಏನಂತ ಹೇಳ್ತೀವಿ, ಪ್ರೋಟೀನ್ ಆಗಿರ್ಬೋದು, ಲವಣಾಂಶಗಳಾಗಿರ್ಬೋದು, ಈ ಲವಣಾಂಶಯುಕ್ತ ನೀರಿರುತ್ತೆ. ತ್ಯಾಜ್ಯ ವಸ್ತುಗಳಲ್ಲಿ ಜಾಸ್ತಿ ಲವಣಾಂಶಗಳು ಕಂಡು ಬರ್ತಾವ ನಮಗೆ. ಅದನ್ನೆಲ್ಲ ರೀಸೈಕ್ಲಿಂಗ್ ಮಾಡಿದಾಗ ಸಂಸ್ಕರಣಾ ಘಟಕದಿಂದ ಇಲ್ಲಿ ಏನಾಗುತ್ತೆ? ಅದನ್ನ ಕೆರೆಗಳಿಗೆ ವಾಪಸ್ ತುಂಬಿಸಿದಾಗ ಗಾಳಿಯಲ್ಲಿ ಆಕ್ಸಿಜನ್ ಸಪ್ಲೈ ಆಗೋದ್ರಿಂದ ಮತ್ತೆ ನೀರು ಶುದ್ಧವಾಗುತ್ತೆ. ಸೊ ಹಾಗಾಗಿ ಈ ಒಂದು ಏತ ನೀರಾವರಿ ಯೋಜನೆ. ನೆಕ್ಸ್ಟ್ ಗಿರಿಜನ ಉಪಯೋಜನೆ ಅಂತ ಹೇಳಿದ್ದಾರೆ. ಪರಿಶಿಷ್ಟ ಪಂಗಡಕ್ಕೆ ಸೇರಿದ ರೈತರ ಭೂಮಿಗೆ ನೀರಾವರಿ ಸೌಲಭ್ಯವನ್ನ ಕಲ್ಪಿಸಲು ಹೊಸ ಕೆರೆ ನಿರ್ಮಾಣ ಮಾಡಿದ್ದಾರೆ.
ಏನ್ ಮಾಡಿದಾರ್ರಿ, ಹೊಸ ಕೆರೆ ನಿರ್ಮಾಣ, ಅಣೆಕಟ್ಟು, ಪಿಕಪ್ ಮತ್ತು ಬಂದಾರ ನಿರ್ಮಾಣ ಮತ್ತು ಕೊಳವೆ ಬಾವಿಗಳ ಹಾಗೂ ಮೇಲ್ಮೈ ಜಲಮೂಲಗಳ ಆಧಾರಿತ ಏತ ನೀರಾವರಿ ಯೋಜನೆಗಳ ಮೂಲಕ ನೀರಾವರಿ ಸೌಲಭ್ಯವನ್ನ ಒದಗಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ಯಾವ ಇಲಾಖೆ ನೋಡ್ಕೊಳ್ತಾ ಇದೆ ಅಂತ ಕೇಳಿದ್ರೆ ಸಣ್ಣ ನೀರಾವರಿ ಇಲಾಖೆ ಇದನ್ನ ನೋಡ್ಕೊಳ್ತಾ ಇದೆ. ನೋಡಿ, ಎಲ್ರಿಗೂ, ಈ ರೈತರಿಗಾಗಿರ್ಬೋದು, ನಮಗಾಗಿರ್ಬೋದು, ನಿಮಗಾಗಿರ್ಬೋದು, ಎಲ್ರಿಗೂ ಕೂಡ ಈ ನೀರು ಅಂತಕ್ಕಂಥದ್ದು ಮೂಲಭೂತ ಒಂದು ಏನಂತ ಹೇಳ್ತೀವಿ, ವಸ್ತು ಅಂತ ಹೇಳ್ತೀವಿ. ಈ ನೀರ್ ಇಲ್ದೇ ಇದ್ರೆ ನಮಗೆ ಬಹಳ ಫಜೀತಿ ಆಗ್ಬಿಡುತ್ತೆ, ಹೌದಲ್ವಾ? ಸೊ ಧಾರವಾಡದಲ್ಲಿ ಇರ್ತಕ್ಕಂಥ ಎಲ್ರಿಗೂ ಕೂಡ ಗೊತ್ತಿದೆ ನೀರಿನ ಅಭಾವ ಯಾವ ಮಟ್ಟಕ್ಕೆ ಬೆಳೆದಿದೆ ಅನ್ನುವಂಥದ್ದು. ಪಶ್ಚಿಮ ವಾಹಿನಿ ಯೋಜನೆ ನೋಡಿ, ಕರಾವಳಿ ಜಿಲ್ಲೆಗಳಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿತಿರುವ ನದಿಗಳ ಹರಿವನ್ನ ಸಂರಕ್ಷಿಸಲು ಮತ್ತು ಸಂಗ್ರಹಿಸಲು ಪಶ್ಚಿಮ ವಾಹಿನಿ ಯೋಜನೆಯಡಿ ಕಿಂಡಿ ಅಣೆಕಟ್ಟೆಗಳನ್ನ ನಿರ್ಮಿಸಲಾಗುವುದು. ಈ ಯೋಜನೆಯಡಿ ಒಟ್ಟು 104.36 ಕೋಟಿ ಅಂದಾಜು ಮೊತ್ತದಲ್ಲಿ ಒಟ್ಟು 280 ಕಾಮಗಾರಿಗಳಿಗೆ ಅನುಮೋದನೆಯನ್ನ ನೀಡಲಾಗಿದೆ. 2024-25ನೇ ಸಾಲಿನಲ್ಲಿ ಈ ಕೋಟಿಗಳ ಅನುದಾನದಲ್ಲಿ 2024ರ ಅಂತ್ಯಕ್ಕೆ 83.27 ಕೋಟಿಗಳ ವೆಚ್ಚವನ್ನ ಇದಕ್ಕೋಸ್ಕರ ಮಾಡಲಾಗಿದೆ. ನೋಡಿ, ಪಶ್ಚಿಮ ವಾಹಿನಿ ಯೋಜನೆ ಇದೊಂಥರ ಏನಂತ ಹೇಳ್ತೀವಿ, ಬ್ರೇವ್ ಆಗಿ ಥಿಂಕ್ ಮಾಡಿರ್ತಕ್ಕಂಥ ಯೋಜನೆ ಅಂತ ನಾನು ಅನ್ಕೊಳ್ತೀನಿ. ಯಾಕೆ ಅಂತ ಕೇಳಿದ್ರೆ, ಕರಾವಳಿ ಜಿಲ್ಲೆಗಳಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿತಿರ್ತಕ್ಕಂಥ ನದಿಗಳಿದಾವೆ. ಸೊ ಆ ನದಿಗಳ ಹರಿವನ್ನ ಸಂರಕ್ಷಣೆ ಮಾಡೋದಕ್ಕೋಸ್ಕರ ನೋಡಿ, ಅದು ಮುಂದೆ ಹೋಗಿ ಏನಾಗುತ್ತೆ, ಸಮುದ್ರಕ್ಕೆ ಸೇರುವಂತದ್ದು. ಅದಕ್ಕೂ ಮುಂಚೆ ಅದರಿಂದ ಎಷ್ಟಾಗುತ್ತೋ ಅಷ್ಟು ನಾವು ಉಪಯೋಗವನ್ನ ಪಡ್ಕೊಳ್ಳೋದು ಒಳ್ಳೇದು, ಹೌದಲ್ವಾ? ಎಸ್, ಅದೇ ರೀತಿ ನೋಡಿ, ನೀವೇನ್ ಮಾಡ್ಬೇಕು, ಈ ಕ್ಲಾಸ್ ಮುಗಿದ ನಂತರ ಈ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಪಶ್ಚಿಮ ಅಭಿಮುಖಕ್ಕೆ ಹರಿತಿರ್ತಕ್ಕಂತ ನದಿಗಳ ಹೆಸರನ್ನ ನೀವು ಲಿಸ್ಟ್ ಮಾಡಿ ಹಾಕ್ಬೇಕು. ಪಶ್ಚಿಮ ದಿಕ್ಕಿಗೆ ಹರಿತಿರ್ತಕ್ಕಂತ ನದಿಗಳು ಯಾವ್ಯಾವಿದಾವೆ ನಮ್ಮ ಕರ್ನಾಟಕದಲ್ಲಿ, ಅವುಗಳನ್ನ ನೀವು ಲಿಸ್ಟ್ ಮಾಡಿ ನಮ್ಮ ಕಮೆಂಟ್ ಮೂಲಕ ನೀವು ತಿಳಿಸ್ತಾ ಹೋಗ್ಬೇಕು. ಓಕೆನಾ? ನೆಕ್ಸ್ಟ್ ಮೂವ್ ಆದ್ರೆ ಪ್ರಧಾನ ಮಂತ್ರಿಗಳ ಉದ್ಯೋಗ ಸೃಜನ ಯೋಜನೆ ಅಂತ ಬಂದಿದೆ. ಈ ಯೋಜನೆ ಅಡಿಯಲ್ಲಿ ಉತ್ಪಾದನಾ ವಲಯಕ್ಕೆ 50 ಲಕ್ಷದವರೆಗೆ, ಸೇವಾ ವಲಯಕ್ಕೆ ಸೇವಾ ಆಧಾರಿತ ವ್ಯವಹಾರಗಳಿಗೆ 20 ಲಕ್ಷದವರೆಗೆ ವಿವಿಧ ಬ್ಯಾಂಕುಗಳ ಮೂಲಕ ಸಾಲದ ರೂಪದಲ್ಲಿ ಹಣಕಾಸಿನ ನೆರವನ್ನ ನೀಡ್ತಾ ಇದ್ದಾರೆ. ಹೌದಾ? ಸೊ ಸಾಲ ತಗೊಳ್ಬಹುದು. ಅರ್ಜಿದಾರರ ವರ್ಗ, ಸ್ಥಳ ಆಧರಿಸಿ ಸರ್ಕಾರ ಮಾರ್ಜಿನ್ ಮನಿ ಸಹಾಯ ನೀಡುತ್ತೆ. ನೋಡಿ, ಮಾರ್ಜಿನ್ ಹಣ ಅಂತಂದ್ರೆ ಏನು, ಇಂತಿಷ್ಟು ಒಂದು ಫಿಕ್ಸ್ ಮಾಡಿರ್ತಾರೆ ಒಂದು ಅಮೌಂಟ್, ಅಷ್ಟು ಅಮೌಂಟ್ ಅನ್ನು ಇವಿಗೆ ಸಾಲವಾಗಿ ಕೊಡ್ತಕ್ಕಂಥದ್ದು. ಸಾಮಾನ್ಯ ವರ್ಗಕ್ಕೆ ನಗರ ಪ್ರದೇಶಗಳಲ್ಲಿ 15% ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ 25%ರವರೆಗೆ ಆರ್ಥಿಕ ನೆರವು ನೀಡಲಾಗ್ತದೆ. ನೋಡಿ, ಯಾಕೆ ಈ ಕ್ರೈಟೀರಿಯಾಗಳನ್ನ ಮಾಡ್ತಾರೆ, ನೋಡಿ ಯಾಕೆ ಈ ಕ್ರೈಟೀರಿಯಾಗಳನ್ನ ಮಾಡ್ತಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ 25% ಸಾಲವನ್ನ ಕೊಡ್ತಾರೆ, ನಗರ ಪ್ರದೇಶಗಳಲ್ಲಿ 15% ಸಾಲವನ್ನ ಕೊಡ್ತಾರೆ. ಯಾಕೆ? ನಗರ ಪ್ರದೇಶಗಳಲ್ಲಿನ ಜನರು ಸಾಲವನ್ನ ತೀರ್ಸೋದಕ್ಕೆ ಬಹಳ ಏನಿರ್ತಾರೆ, ಸ್ವಲ್ಪ ಸಾಮರ್ಥ್ಯ ಉಳ್ಳವರಾಗಿರ್ತಾರೆ ಅನ್ನುವಂತ ಒಂದು ನಂಬಿಕೆ. ಸಾಮಾನ್ಯ ವರ್ಗ, ಬೇರೆ ವರ್ಗ, ಸೊ ಕ್ಯಾಟಗರಿಗಳಲ್ಲಿ ಮಾಡಿರ್ತಾರೆ, ಕ್ರೈಟೀರಿಯಾ ಸೆಟ್ ಮಾಡಿರ್ತಾರೆ. ಅದಕ್ಕೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ, ಮಹಿಳಾ, ಮಾಜಿ ಸೈನಿಕರು, ಅಂಗವಿಕಲರಿಗೆ ನಗರ ಪ್ರದೇಶಗಳಲ್ಲಿ 25% ಇದ್ರೆ, ಗ್ರಾಮೀಣ ಪ್ರದೇಶಗಳಲ್ಲಿ ಅದಕ್ಕಿಂತ ಹೆಚ್ಚು, ಎಷ್ಟು ಅಂತ ಕೇಳಿದ್ರೆ 35% ಆರ್ಥಿಕ ಬೆಂಬಲವನ್ನ ಅವರು ನೀಡ್ತಾ ಇದ್ದಾರೆ PMEGP ಒಂದು ಯೋಜನೆಯ ಮೂಲಕ, ಹೌದಲ್ವಾ? ಎಸ್. ಇನ್ನು ಆಹಾರ ಕರ್ನಾಟಕ ಲಿಮಿಟೆಡ್ ರಾಜ್ಯದಲ್ಲಿ ಆಹಾರ ಪಾರ್ಕ್ಗಳನ್ನ ನೋಡಿಕೊಳ್ಳುವ ನೋಡೆಲ್ ಏಜೆನ್ಸಿ ಆಗಿದೆ. ನೋಡಿ, ಆಹಾರ ಕರ್ನಾಟಕ ಲಿಮಿಟೆಡ್ ಏನಿದೆ, ಇದು ರಾಜ್ಯದಲ್ಲಿ ಆಹಾರ ಪಾರ್ಕ್ಗಳು, ಫುಡ್ ಪಾರ್ಕ್ಸ್ ಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಅಲ್ಲಲ್ಲಿ ನಿಮಗೆಲ್ಲ ಗೊತ್ತಿದೆ, ಅವುಗಳನ್ನ ನೋಡ್ಕೊಳ್ತಕ್ಕಂತ ಒಂದು ನೋಡೆಲ್ ಏಜೆನ್ಸಿ ಆಗಿದೆ. ಪ್ರಸ್ತುತ ರಾಜ್ಯದಲ್ಲಿ 4 ಆಹಾರ ಪಾರ್ಕ್ಗಳು ಕಾರ್ಯನಿರ್ವಹಿಸ್ತಾ ಇದಾವೆ. ಈ ಆಹಾರ ಪಾರ್ಕ್ಗಳ ಕುರಿತು ವಿವರಗಳನ್ನ ನೋಡ್ತಾ ಹೋದ್ರೆ, ಮೊದಲನೇದು ನೋಡಿ, ಇನ್ನೋವಾ ಅಗ್ರಿ ಬಯೋಟೆಕ್ ಪಾರ್ಕ್ ಲಿಮಿಟೆಡ್ ಎಲ್ಲಿದೆ ಅಂತ ಕೇಳಿದ್ರೆ ಮಾಲೂರು. ಈ ಫುಡ್ ಪಾರ್ಕಿನಲ್ಲಿ ಎಷ್ಟು 14 ಆಹಾರ ಸಂಸ್ಕರಣಾ ಘಟಕಗಳು ಕಾರ್ಯನಿರ್ವಹಿಸ್ತಾ ಇದಾವೆ. ಈಗ ಆಲ್ರೆಡಿ ಇವುಗಳಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಎಷ್ಟು ರೂಪಾಯಿ 400 ಲಕ್ಷ ಬಿಡುಗಡೆಯಾಗಿದೆ ಅವುಗಳ ಅಭಿವೃದ್ಧಿಗೋಸ್ಕರ. ಅದೇ ರೀತಿ ಗ್ರೀನ್ ಫುಡ್ ಪಾರ್ಕ್ ಎಲ್ಲಿದೆ, ಬಾಗಲಕೋಟೆಯಲ್ಲಿ ಸ್ಥಾಪನೆಯಾದಂತಹ ಗ್ರೀನ್ ಫುಡ್ ಪಾರ್ಕ್ ಲಿಮಿಟೆಡ್, ಇದರ ಅಡಿಯಲ್ಲಿ 6 ಆಹಾರ ಸಂಸ್ಕರಣಾ ಘಟಕಗಳ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾವೆ. ಇವುಗಳಿಗೂ ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ರು 700 ಲಕ್ಷ, ನೋಡಿ ಅದಕ್ಕಿನ್ನೂ ಜಾಸ್ತಿ ಇದೆ, 700 ಲಕ್ಷ ಬಿಡುಗಡೆಯಾಗಿದೆ. ಕೊನೆಗೆ ಅಕ್ಷಯ ಫುಡ್ ಪಾರ್ಕ್ ಲಿಮಿಟೆಡ್ ಹಿರಿಯೂರಿನಲ್ಲಿರ್ತಕ್ಕಂಥದ್ದು, ಇದರ ಅಡಿಯಲ್ಲಿ 8 ಆಹಾರ ಸಂಸ್ಕರಣಾ ಘಟಕಗಳ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾವೆ. ಇವುಗಳಿಗೆ 400 ಲಕ್ಷ ಏನಾಗಿದೆ ಅಮೌಂಟ್ ಬಿಡುಗಡೆ ಆಗಿದೆ. ಇನ್ನು ಕೊನೆ
ಕೊನೆಯದಾಗಿ ಜೇವರ್ಗಿ ಅಗ್ರೋ ಫುಡ್ ಪಾರ್ಕ್ ಲಿಮಿಟೆಡ್ ಎಲ್ಲಿರುವಂತದ್ದು, ಜೇವರ್ಗಿಯಲ್ಲಿರ್ತಕ್ಕಂಥದ್ದು. ಇದರ ಅಡಿಯಲ್ಲಿ 7 ಆಹಾರ ಸಂಸ್ಕರಣಾ ಘಟಕಗಳ ಕಾರ್ಯನಿರತವಾಗಿದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ 796 ಲಕ್ಷ ರೂಪಾಯಿ ಏನಾಗಿದೆ ಅಭಿವೃದ್ಧಿಗೋಸ್ಕರ ಅಂತ ಬಿಡುಗಡೆಯಾಗಿದೆ. ಕ್ವಶನ್ ಫ್ರೇಮ್ ಈ ರೀತಿ ಕೂಡ ಮಾಡಬಹುದು. ಒಟ್ಟಾರೆ ಆಹಾರ ಪಾರ್ಕ್ಗಳಲ್ಲಿ ಯಾವ ಒಂದು ಆಹಾರ ಪಾರ್ಕ್ ಅತಿ ಹೆಚ್ಚು ಹಣವನ್ನ ಬಿಡುಗಡೆ ಮಾಡಿಕೊಂಡಿದೆ ಅಂತ ಕೇಳಬಹುದು. ಸೊ ಆವಾಗ ಆನ್ಸರ್ ಏನಾಗುತ್ತೆ, ಇದು ಕೊನೆಯದಾಗಿ ಜೇವರ್ಗಿ ಫುಡ್ ಪಾರ್ಕ್ ಆನ್ಸರ್ ಆಗುತ್ತೆ. ಸೊ ಯಾವ ರೀತಿಯಾಗಿ ಫ್ರೇಮ್ ಮಾಡ್ತಾರೆ ಅನ್ನೋದು ನಮಗೆ ಸಾಧ್ಯ ಇರೋದಿಲ್ಲ. ಹಾಗಾಗಿ ಇಂಪಾರ್ಟೆಂಟ್ ಏನೇನಿದೆ ಅವುಗಳ ಮಾಹಿತಿಯನ್ನ ನಾನು ಇಲ್ಲಿ ತಗೊಂಡು ಬಂದಿದ್ದೀನಿ ನಿಮಗೆ. ಇನ್ನು ಸುಸ್ಥಿರ ಸಾವಯವ ಕೃಷಿಯನ್ನ ಉತ್ತೇಜನ ಮಾಡೋದಕ್ಕೆ ನೋಡಿ ಎಲ್ಲಿ ಅಂತ ಕೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕನ್ನ ರಾಜ್ಯದ ಪ್ರಥಮ ಸಾವಯವ ತಾಲೂಕನ್ನಾಗಿ ಪರಿವರ್ತಿಸಿದ್ದಾರೆ. ನೋಡಿ ಇಲ್ಲಿ ರಿಪೀಟ್ ಮಾಡ್ತೀನಿ ನಾನು ಮತ್ತೆ, ವೆರಿ ಇಂಪಾರ್ಟೆಂಟ್. ಸುಸ್ಥಿರ ಸಾವಯವ ಕೃಷಿಯನ್ನ ಉತ್ತೇಜನ ಮಾಡೋದಕ್ಕೋಸ್ಕರ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕು ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ದೂದ್ ಸಾಗರ್ ಫಾಲ್ಸ್ ಅಲ್ಲೇ ಬರುತ್ತೆ. ಜೊಯ್ಡಾ ತಾಲೂಕಿನ ಹತ್ರ ನೀವೆಲ್ಲ ಹೋಗಿರ್ತೀರಿ, ವಿಸಿಟ್ ಮಾಡಿರ್ತೀರಿ. ರಾಜ್ಯದ ಪ್ರಥಮ ಸಾವಯವ ತಾಲೂಕನ್ನಾಗಿ ಪರಿವರ್ತನೆ ಮಾಡಿದರೆ ಜೊಯ್ಡಾ ತಾಲೂಕನ್ನ. ರೈತರ ಸಾವಯವ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸಲು ಸಾವಯವ ಪ್ರಮಾಣೀಕರಣ ವ್ಯವಸ್ಥೆಯನ್ನ ಇಲ್ಲಿ ಏನ್ ಮಾಡ್ತಿದ್ದಾರೆ, ಕಲ್ಪಿಸಿ ಕೊಡಲಾಗ್ತಾ ಇದೆ. ಕರೆಕ್ಟಾ? ಎಸ್. ಅದೇ ರೀತಿ ಸಾವಯವ ಉತ್ಪನ್ನಗಳು ಮತ್ತೆ ಸಿರಿಧಾನ್ಯಗಳ ಬೇಡಿಕೆ ಮತ್ತು ಪೂರೈಕೆಗಳ ಅಂತರವನ್ನ ಸಮದೂಗಿಸೋದಕ್ಕೆ ರೈತರಿಗೆ ಸೂಕ್ತ ಮಾರುಕಟ್ಟೆಯನ್ನ ಕೂಡ ಕಲ್ಪಿಸ್ತಾ ಇದ್ದಾರೆ. ಈ ಉದ್ದೇಶದಿಂದ 20 ಕೋಟಿ ರೂಪಾಯಿ ಮೊತ್ತದಲ್ಲಿ ಸಾವಯವ ಮತ್ತು ಸಿರಿಧಾನ್ಯಗಳ ಹಬ್, ನೋಡಿ ಈ ರೀತಿ ಈಗ ಬಹಳಷ್ಟು ಮಾಡ್ತಾ ಇದ್ದಾರೆ. ಸಾವಯವ ಮತ್ತು ಸಿರಿಧಾನ್ಯಗಳ ಹಬ್ ಅಂತ ಸ್ಥಾಪನೆ ಮಾಡ್ತಾ ಇದ್ದಾರೆ 20 ಕೋಟಿ ರೂಪಾಯಿ ಅನುದಾನದಲ್ಲಿ. ಅರ್ಥ ಆಗ್ತಿದ್ಯಾ? ಸಿರಿಧಾನ್ಯಗಳ ಬೇಡಿಕೆಯನ್ನ ಸಮತೂಗಿಸೋದು ಬಹಳ ಇಂಪಾರ್ಟೆಂಟ್ ಇದೆ. ಈಗ ವಿಜಯಪುರದ ಮುದ್ದೇಬಿಹಾಳ ತಾಲೂಕಿನಲ್ಲಿ ಕೃಷಿ ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ನೋಡಿ, ವಿಜಯಪುರದ ಮುದ್ದೇಬಿಹಾಳ ತಾಲೂಕಿನಲ್ಲಿ ಕೃಷಿ ಸಂಶೋಧನಾ ಸಂಸ್ಥೆಯ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ರಾಜ್ಯದ 20 GI ಟ್ಯಾಗ್ ಹೊಂದಿರತಕ್ಕಂತ ಬೆಳೆಗಳೇನಿದಾವೆ ಹಾಗೂ ಇತರೆ ದೇಸಿ ತಳಿಗಳೇನಿದಾವೆ ಕಣ್ಮರೆಯಾಗಿ ನಶಿಸಿ ಹೋಗುವುದನ್ನ ತಪ್ಪಿಸೋದಕ್ಕೆ ಈ ದೇಶಿ ತಳಿಗಳ ಬೀಜದ ಬ್ಯಾಂಕ್ ಗಳನ್ನ ಕೂಡ ಸ್ಥಾಪನೆ ಮಾಡ್ತಾ ಇದ್ದಾರೆ. ಈ ಬ್ಯಾಂಕ್ ಅಂದ ತಕ್ಷಣ ನಿಮಗೆ ಏನು ಗೊತ್ತಾಗ್ಬೇಕು ಅಂತ ಕೇಳಿದ್ರೆ, ಪ್ರತಿಯೊಂದು ಕ್ಷೇತ್ರದಲ್ಲಿ ಯಾವೆಲ್ಲ ವಸ್ತುಗಳ ಈ ನಾಶ ಆಗ್ತಕ್ಕಂಥದ್ದು, ನಶಿಸಿ ಹೋಗ್ತಕ್ಕಂಥದ್ದು ಕಾಣ್ತಾ ಇದೆ, ಆ ವಸ್ತುಗಳಿಗೋಸ್ಕರ ಈ ಬ್ಯಾಂಕ್ ಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ, ಇತ್ತೀಚೆಗೆ ಅಂದ್ರೆ ಈ ಹೋದ ವರ್ಷ ಏನ್ ಮಾಡಿದ್ರು, ಎದೆ ಹಾಲಿನ ಒಂದು ಬ್ಯಾಂಕ್ ಮಾಡಿದ್ದಾರೆ. ನೀವೆಲ್ಲ ಓದಿರ್ತೀರಿ ಇದ್ರ ಬಗ್ಗೆ. ಅಮೃತ ಧಾರೆ ಅಂತ ಹೆಸರಿಟ್ಟಿದ್ದಾರೆ ಅದಕ್ಕೆ. ಹೌದಾ? ಅಮೃತ ಧಾರೆ ಅಂತ ಹೆಸರಿಟ್ಟಿದ್ದಾರೆ. ಯಾಕೆ ಅಂತ ಕೇಳಿದ್ರೆ, ಎಲ್ರಿಗೂ ಬಿಸಿ ಶೆಡ್ಯೂಲ್ ರೀ ಇವಾಗ, ಹೌದಲ್ವಾ? ಈ ಬಿಸಿ ಶೆಡ್ಯೂಲ್ ಅಲ್ಲಿ ತಮ್ಮ ಮಕ್ಕಳಿಗೆ ಎದೆ ಹಾಲು ಉಣಿಸೋದು ಕಷ್ಟ ಆಗ್ತಿರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಮೇನ್ ರೀಸನ್ ಏನು ಅಂತ ಕೇಳಿದ್ರೆ, ಈಗಿನ ಒಂದು ಫುಡ್ ಪ್ರಾಸೆಸ್ ಏನಿದೆ, ರುಟೀನ್ ಏನಿದೆ, ಆ ಒಂದು ಆಹಾರವನ್ನ ಸೇವಿಸಿದ ನಂತರ ಸಾಕಷ್ಟು ಎದೆ ಹಾಲು ಬರ್ತಾ ಇಲ್ಲ ಮಹಿಳೆಯರಿಗೆ. ಹೌದಾ? ಹಾಗಾಗಿ ಈ ಎದೆ ಹಾಲಿನ ಬ್ಯಾಂಕ್ ಅನ್ನ ಮಾಡಿದ್ದಾರೆ. ಜೀನ್ಸ್ ಬ್ಯಾಂಕ್ ಇದೆ, ಬ್ಲಡ್ ಬ್ಯಾಂಕ್ ಯಾವ ರೀತಿ ಇದೆ ಅದೇ ರೀತಿ ಜೀನ್ಸ್ ಬ್ಯಾಂಕ್ ಇದೆ. ಹೌದಾ? ಸೊ ಈಗ ಏನ್ ಮಾಡ್ತಾ ಇದಾರೆ, ದೇಶಿ ತಳಿಗಳ ನಶಿಸು ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ದೇಶಿ ತಳಿಗಳ ಬೀಜಗಳ ಬ್ಯಾಂಕ್ ಅನ್ನ ಕೂಡ ಸ್ಥಾಪನೆಯನ್ನಾಗಿ ಮಾಡ್ತಾ ಇದ್ದಾರೆ. ಹೌದಲ್ವಾ? ಎಸ್. ಇನ್ನು ನಬಾರ್ಡ್ ಬಂತು ನೋಡಿ. ನಬಾರ್ಡ್ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿದೆ. ನಬಾರ್ಡ್ ನ ಲಾಂಗ್ ಫಾರ್ಮ್ ಕೂಡ ನೀವೇನ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಆಯ್ತಾ? ನಬಾರ್ಡ್ ನ ಫುಲ್ ಫಾರ್ಮ್ ಏನಿದೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳಿಸ್ಬೇಕು ನೀವು. ಈ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ನೋಡಿ, ಇದು ಕೃಷಿ ಮರು ಹಣಕಾಸು ಮತ್ತು ಅಭಿವೃದ್ಧಿ ನಿಗಮ ಅಂತ ಹೇಳ್ತೀವಿ. ಯಾವಾಗ ಸ್ಥಾಪನೆ ಆಯ್ತು? 1982ರಲ್ಲಿ. 1982ರಲ್ಲಿ ನಬಾರ್ಡ್ ಬ್ಯಾಂಕ್ ಸ್ಥಾಪನೆ ಆಗಿದೆ. ಇದ್ರ ಉದ್ದೇಶ ಏನು ಅಂತ ಕೇಳಿದ್ರೆ, ಕೃಷಿ ಅಭಿವೃದ್ಧಿ, ಗ್ರಾಮೀಣಾಭಿವೃದ್ಧಿ, ಸಾಲ ಯೋಜನೆ, ಮರು ಹಣಕಾಸು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಮೇಲ್ವಿಚಾರಣೆ ಆಗಿರ್ಬೋದು. ಸೊ ಹಲವಾರು ಉದ್ದೇಶಗಳನ್ನ ಇಟ್ಕೊಂಡು ಈ ನಬಾರ್ಡ್ ಒಂದು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿದ್ದಾರೆ. ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳಿದ್ರೆ ಮುಂಬೈಯಲ್ಲಿದೆ. ಮಹಾರಾಷ್ಟ್ರದ ಮುಂಬೈಯಲ್ಲಿ ಬರುತ್ತೆ. ಹೌದಾ? ಎಸ್. ಈ ರಾಮನಗರ ಮತ್ತು ಶಿಡ್ಲಘಟ್ಟ ಹೈಟೆಕ್ ರೇಷ್ಮೆಗೂಡು ನೋಡಿ, ರೇಷ್ಮೆಗೂಡು, ರಾಮನಗರ ಮತ್ತು ಶಿಡ್ಲಘಟ್ಟ ಹೈಟೆಕ್ ರೇಷ್ಮೆಗೂಡಿನ ಮಾರುಕಟ್ಟೆಯ ಮೊದಲನೇ ಹಂತದ ಕಾಮಗಾರಿಗಳು ಮುಕ್ತಾಯಗೊಳ್ಳಲಿದ್ದು, ಪ್ರಸಕ್ತ ಸಾಲಿನಲ್ಲಿ 2ನೇ ಹಂತದ ಕಾಮಗಾರಿಗಳನ್ನ 250 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಷ್ಠಾನಗೊಳಿಸಿದ್ದಾರೆ. ರೇಷ್ಮೆಗೂಡಿಗೋಸ್ಕರ ರೇಷ್ಮೆಗೂಡಿನ ಮಾರುಕಟ್ಟೆ ಎಲ್ಲಿ ಮಾಡ್ತಾ ಇದ್ದಾರೆ? ರಾಮನಗರ ಮತ್ತು ಶಿಡ್ಲಘಟ್ಟ ಹೈಟೆಕ್
ಹೌದಾ. ಸೊ ಇಲ್ಲಿ ಶಿಡ್ಲಘಟ್ಟ ಮತ್ತು ರಾಮನಗರ ಒಂದು ಏನ್ ಡಿಸ್ಟಿಕ್ ಇದೆ, ಅಲ್ಲಿ ಈ ಹೈಟೆಕ್ ರೇಷ್ಮೆ ಗೂಡಿನ ಮಾರುಕಟ್ಟೆಯನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಮೊದಲ ಹಂತದ ಕಾಮಗಾರಿ ಪೂರ್ಣಗೊಂಡಿದೆ. ಎರಡನೇ ಹಂತದ ಕಾಮಗಾರಿಗೆ 250 ಕೋಟಿ ರೂಪಾಯಿ ಏನಾಗಿದೆ, ಸ್ಯಾಂಕ್ಷನ್ ಆಗಿದೆ. ಮೈಸೂರು ಮತ್ತು ಸುತ್ತಮುತ್ತಲಿನ ಭಾಗದ ರೇಷ್ಮೆ ಬೆಳೆಗಾರರಿಗೆ ಅನುಕೂಲವಾಗುವಂತೆ ಮೈಸೂರಿನಲ್ಲಿ ರೇಷ್ಮೆ ಗೂಡಿನ ಮಾರುಕಟ್ಟೆಯನ್ನ ನಬಾರ್ಡ್ನ ಸಹಯೋಗದಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಹೌದಾ. ನಬಾರ್ಡ್ ಕೋಆಪರೇಷನ್ ಮಾಡ್ತಾ ಇದೆ. ಇದಕ್ಕೆ ರೈತರು ಉತ್ಪಾದಿಸುವ ರೇಷ್ಮೆ ಗೂಡುಗಳಿಗೆ ಸೂಕ್ತ ಬೆಲೆ ದೊರಕಿಸೋದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಗುಣಮಟ್ಟವನ್ನ ಸಾಧಿಸೋ ದೃಷ್ಟಿಯಿಂದ ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆಗಳಲ್ಲಿ ಗುಣಮಟ್ಟವಾದಂತ ಏನ್ ಮಾಡ್ತಾ ಇದಾರೆ, ಒಂದು ರೀತಿಯಾದಂತ ಟ್ರೈನಿಂಗ್ ಆಗಿರ್ಬೋದು, ಗೈಡೆನ್ಸ್ ಆಗಿರ್ಬೋದು ಅವರಿಗೆ ನೀಡ್ತಾ ಇದ್ದಾರೆ ಅಂತ ನಾವು ಹೇಳಬಹುದು. ಹೌದಾ. ಎಸ್. ಅದೇ ರೀತಿ ಜಾನುವಾರುಗಳ ಆಕಸ್ಮಿಕ ಸಾವಿನ ಸಂದರ್ಭದಲ್ಲಿ ರೈತರು ಅನುಭವಿಸುತ್ತಿರುವಂತ ಸಂಕಷ್ಟ ನಿವಾರಣೆಗೆ ಅನುಗ್ರಹ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಿರಬಹುದು, ಸ್ವಲ್ಪ ದಿನಗಳ ಹಿಂದೆ, ಹೋದ ವರ್ಷನೇ ಅನ್ಬೋದು, ಈ ಆಕಳು ಹಸುಗಳಿಗೆ ಏನಾಗಿತ್ತು, ಒಂಥರ ಚುಕ್ಕೆ ರೋಗ ಬಂದಂಗೆ, ಚುಕ್ಕೆ ರೋಗ, ಹಸುವಿನ ಮೈ ತುಂಬಾ ಎಲ್ಲ ದದ್ದು ರೋಗ ತರ ಏನಾಗ್ತಾ ಇತ್ತು, ರೋಗ ಬಂದಿತ್ತು. ಈ ರೋಗದಿಂದ ಎಷ್ಟೋ ಜಾನುವಾರುಗಳು ಏನಾಯ್ತು, ಸಾವನ್ನಪ್ಪಿದ್ವು. ಸೊ ಹಾಗಾಗಿ ಸಂಕಷ್ಟ ನಿವಾರಣೆಗೋಸ್ಕರ ಈ ಅನುಗ್ರಹ ಯೋಜನೆಯ ಜಾರಿಗೆ ತಂದಿದ್ದಾರೆ. ಇದರಲ್ಲಿ ನೋಡಿ, ಹಸು, ಎಮ್ಮೆ, ಎತ್ತುಗಳಿಗೆ ಪ್ರಸ್ತುತ ನೀಡಲಾಗ್ತಿರ್ತಕ್ಕಂಥ ಪರಿಹಾರ ಮೊತ್ತವನ್ನ ಏನ್ ಮಾಡಿದ್ದಾರೆ, ಇಲ್ಲಿ ಇನ್ಕ್ರೀಸ್ ಮಾಡಿದ್ದಾರೆ. ಮೊದಲು 10,000 ಕೊಡ್ತಾ ಇದ್ರು, ಈಗ 15,000 ರೂಪಾಯಿಗಳವರೆಗೂ ಕೊಡ್ತಾ ಇದ್ದಾರೆ. ಕುರಿ ಮೇಕೆಗಳಿಗೆ ಎಷ್ಟು ಕೊಡ್ತಾ ಇದ್ರು, 5,000 ರೂಪಾಯಿಗಳನ್ನ ಕೊಡ್ತಾ ಇದ್ರು. ಆ ಮೊತ್ತ ಈಗ 7,500ಕ್ಕೆ ಹೆಚ್ಚಳ ಮಾಡಿದ್ದಾರೆ. 3ರಿಂದ 6 ತಿಂಗಳ ಕುರಿ ಮೇಕೆ ಮರಿಗಳಿಗೆ ನೀಡ್ತಾ ಇದ್ರು 3,500 ರೂಪಾಯಿಗಳನ್ನ, ಅದು ಈಗ 5,000 ರೂಪಾಯಿಗಳಷ್ಟು ಏನಾಗಿದೆ, ಹೆಚ್ಚಳಗೊಂಡಿದೆ. ಪಶುಗಳಿಗೋಸ್ಕರ ಮಾಡಿರ್ತಕ್ಕಂಥದ್ದು ಅನುಗ್ರಹ ಯೋಜನೆ. ಕೇಳ್ಬೋದು ನಿಮ್ಗೆ ಕ್ವಶನ್ ಫ್ರೇಮ್ ಯಾವ ರೀತಿ ಮಾಡ್ತಾರೆ ಅಂತ ಕೇಳಿದ್ರೆ, ಒಂದು ಯೋಜನೆಯ ಹೆಸರನ್ನ ತಗೊಳ್ತಾರೆ. ಅನುಗ್ರಹ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ, ಮೀನುಗಳಿಗೆ ಸಂಬಂಧ, ಪ್ರಾಣಿಗಳಿಗೆ ಸಂಬಂಧ, ಕೃಷಿಗೆ ಸಂಬಂಧ, ನೀರಾವರಿಗೆ ಸಂಬಂಧ. ಹೌದಾ. ಈ ರೀತಿ ಕ್ವಶನ್ ಫ್ರೇಮ್ ಮಾಡಬಹುದು. ನೆಕ್ಸ್ಟ್, ನಮ್ಮ ಸರ್ಕಾರವು ಅಸ್ತಿತ್ವಕ್ಕೆ ಬಂದ ನಂತರ ನಂದಿನಿ ಬ್ರ್ಯಾಂಡ್ ನ ಮಾರುಕಟ್ಟೆಯನ್ನ ವಿಸ್ತರಿಸಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾರಾಜಿಸುವಂತೆ ಮಾಡಿದೆ. 2024-25ನೇ ಸಾಲಿನಲ್ಲಿ ಪ್ರತಿಯೊಂದು ಕೋಟಿಗೂ ಹೆಚ್ಚು ಲೀಟರ್ ಹಾಲನ್ನ ಶೇಖರಿಸಲಾಗಿದೆ. ನೋಡಿ, ಇವುಗಳನ್ನ ನಾನು ನ್ಯೂಸ್ ಪೇಪರ್ ಇಂದ ಕಲೆಕ್ಟ್ ಮಾಡಿ ನಾನು ಇಲ್ಲಿ ಹಾಕಿರೋದು. ಸೊ ಹಾಗಾಗಿ ನಮ್ಮ ಸರ್ಕಾರ ಅಂತ ಬಂದಾಗ ಇಲ್ಲಿ ನಂದಿನಿ ಬ್ರ್ಯಾಂಡ್, ನಮ್ಗೆಲ್ರಿಗೂ ಗೊತ್ತಿದೆ, ಈ ಕೆಲವು ತಿಂಗಳುಗಳ ಹಿಂದೆ ಏನಾಗಿತ್ತು, ಅಮೂಲ್ ವರ್ಸಸ್ ನಂದಿನಿ ಅಂತ ಬಂದಿತ್ತು, ಕರೆಂಟ್ ನ್ಯೂಸ್ ಅಲ್ಲಿ ಇತ್ತು. ಹೌದಾ. ಏನ್ ಬಂದಿತ್ತು, ಅಮೂಲ್ ವರ್ಸಸ್ ನಂದಿನಿ ಅಂತ ಕರೆಂಟ್ ನ್ಯೂಸ್ ಅಲ್ಲಿ ಬಂದ್ಬಿಟ್ಟಿತ್ತು. ಸೊ ಕರ್ನಾಟಕದಲ್ಲಿ ಎಲ್ಲಾ ಕಡೆಗೆ ನಂದಿನಿ ಹಾಲು ಏನ್ ಬ್ರ್ಯಾಂಡ್ ಇದೆ, ಬಹಳಷ್ಟು ಏನಾಗಿದೆ, ಅಭಿವೃದ್ಧಿಯನ್ನ ಹೊಂದಿದೆ. ಹೌದಾ. ಸೊ ಇದನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಬೆಳೆಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಏನ್ ಮಾಡಿದ್ದಾರೆ, 2024-25ನೇ ಸಾಲಿನಲ್ಲಿ ಪ್ರತಿ 1 ಕೋಟಿಗೂ ಹೆಚ್ಚು ಲೀಟರ್ ಹಾಲನ್ನ ಸಂಗ್ರಹಣೆ ಮಾಡಿದ್ದಾರೆ. ನೋಡಿ, ಅಂದ್ರೆ ಈ ಸರ್ಕಾರ ಬಂದ ತಕ್ಷಣ ಏನಾಗಿದೆ, ಇಲ್ಲಿ ಜಾಸ್ತಿ ಬೆಳವಣಿಗೆ ಆಗಿದೆ ಅನ್ನೋದನ್ನ ಈ ಮಾತು ಹೇಳಿದ್ದಾರೆ. ಆದ್ರೆ ಎಷ್ಟು ಬೆಳವಣಿಗೆ ಅಂತ ನೋಡಿದ್ರೆ, 1 ಕೋಟಿಗೂ ಹೆಚ್ಚು ಲೀಟರ್ ಹಾಲನ್ನ 2024-25ನೇ ಸಾಲಿನಲ್ಲಿ ಶೇಖರಣೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದಲ್ವಾ. ಎಸ್. ರಾಜ್ಯದ ಮತ್ಸ್ಯ ಸಂಪತ್ತಿನ ರಕ್ಷಣೆಯೊಂದಿಗೆ ಸುಸ್ಥಿರ ಮೀನುಗಾರಿಕೆ ಹಾಗೂ ಮೀನುಗಾರರ ಆರ್ಥಿಕ ಅಭಿವೃದ್ಧಿಗೆ ಉತ್ತೇಜನ ನೀಡೋದಕ್ಕೆ ಮೀನುಗಾರಿಕಾ ನೀತಿಯನ್ನು ಕೂಡ ಏನ್ ಮಾಡ್ತಾ ಇದ್ದಾರೆ, ರೂಪಿಸ್ತಾ ಇದ್ದಾರೆ. ಹೌದಾ. ಮೀನುಗಾರಿಕಾ ನೀತಿ ನೋಡಿ, ಕೆಲವೊಂದ್ಸರಿ ಯಾವ ರೀತಿಯಾದಂತ ಸಂಕಷ್ಟಗಳು ಬರ್ತವೆ, ಮೀನುಗಾರರು ಏನ್ ಮಾಡ್ತಾರೆ, ಮೀನು ಹಿಡ್ಕೊಂಡ್ ಬರ್ತಾರೆ. ಆ ಮೀನುಗಳು ಅಂದ್ರೆ ಸಮುದ್ರದ ಲವಣಾಂಶ ಹೆಚ್ಚಾಗಿ ಮೀನುಗಳಿಗೆ ಏನಾದ್ರೂ ರೋಗ ಬಂದ್ರೆ ಅದೇ ಮೀನನ್ನ ಇವರು ತಿಂದು ಇವರಿಗೂ ಕೂಡ ರೋಗಗಳು ಬರ್ತಾ ಇತ್ತು. ಈಗ್ಲೂ ಇತ್ತೀಚೆಗೆ ಇದು ಕೂಡ ಒಂದು ಇನ್ಸಿಡೆಂಟ್ ನಡೆದಿತ್ತು. ಕರೆಂಟ್ ನ್ಯೂಸ್ ನೀವು ನೋಡ್ತಾ ಇದ್ರೆ ಅದರಲ್ಲೂ ಕೂಡ ಇದು ಬಂದಿತ್ತು, ಮೀನುಗಾರರಿಗೋಸ್ಕರ ಅಂತ. ಸೊ ಆ ಕಾರಣಕ್ಕಾಗಿ ಮೀನುಗಾರಿಕಾ ನೀತಿಯನ್ನ ಕೂಡ ರೂಪಿಸ್ತಾ ಇದ್ದಾರೆ. ನೆಕ್ಸ್ಟ್ ಮೂವ್ ಆದ್ರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಆಯ್ದ ಮೀನು ಮಾರಾಟಗಾರರಿಗೆ 4 ಚಕ್ರದ ವಾಹನ ಖರೀದಿ ಮಾಡೋದಕ್ಕೆ 50% ಅಂದ್ರೆ ಗರಿಷ್ಠ 3 ಲಕ್ಷ ರೂಪಾಯಿ ಏನ್ ಮಾಡ್ತಿದಾರೆ, ಅವರು ಆರ್ಥಿಕ ನೆರವನ್ನ ನೀಡ್ತಾ ಇದಾರೆ. ನೋಡಿ, ಇಲ್ಲಿ ಅಥವಾ ಅಂತ ಕೊಟ್ಟಿದ್ದಾರೆ, ನೀವು ಇದನ್ನ ಗಮನಿಸಬೇಕು. ಹೌದಾ. 50% ಅಂದ್ರೆ 4 ಚಕ್ರ ವಾಹನದ ಏನು ರೇಟ್ ಇದೆ ಅದರ 50% ಅಥವಾ ಗರಿಷ್ಠ ಮ್ಯಾಕ್ಸಿಮಮ್ 3 ಲ್ಯಾಕ್ ರುಪೀಸ್ ಅವ್ರು ಏನ್ ಮಾಡ್ತಾ ಇದಾರೆ, ಎಕನಾಮಿಕಲಿ ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ನೋಂದಣಿಯಾಗಿರ್ತಕ್ಕಂಥ ಮೋಟರೀಕೃತ ದೋಣಿಗಳಲ್ಲಿ 15 ವರ್ಷ ಕಾಲಾವಧಿ ಮೀರಿರುವ ಹಳೆಯ ಇಂಜಿನ್ ಗಳನ್ನ ಬದಲಾಯಿಸಿ ಹೊಸ ಇಂಜಿನ್ ಖರೀದಿಸೋದಕ್ಕೆ ಅಲ್ಲೂ ಕೂಡ 50% ಅಥವಾ 1 ಲಕ್ಷ ರೂಪಾಯಿ ಮಿತಿಗೊಳಪಟ್ಟಂತಹ ಸಹಾಯಧನವನ್ನ ನೀಡ್ತಾ ಇದ್ದಾರೆ. ಓನ್ಲಿ ಇಂಜಿನ್ ಚೇಂಜ್ ಮಾಡೋದಕ್ಕೆ, ಬಹಳ ಹಳೆಯ ಇಂಜಿನ್ ಇತ್ತು ಅನ್ನೋದಕ್ಕೆ, ಅಂದ್ರೆ ಹೊಸ ಇಂಜಿನ್ ಖರೀದಿ ಮಾಡೋದಕ್ಕೆ 1 ಲಕ್ಷದ ಒಳಗಡೆ ಮಿತಿ ಇರ್ತಕ್ಕಂಥದ್ದು ಅಥವಾ 50% ಸಹಾಯಧನವನ್ನ ಮಾಡ್ತಾ ಇದ್ದಾರೆ.
ಇನ್ನು ಯಶಸ್ವಿನಿ ಯೋಜನೆಯಡಿಯಲ್ಲಿ ಇಲ್ಲಿಯವರೆಗೆ 700 ನೆಟ್ವರ್ಕ್ ಆಸ್ಪತ್ರೆಗಳು ನೋಂದಣಿಯಾಗಿದ್ದುಕೊಂಡು ಈ ಆಸ್ಪತ್ರೆಗಳಲ್ಲಿ ಇದುವರೆಗೂ ರಾಜ್ಯಾದ್ಯಂತ 59,000 ಫಲಾನುಭವಿಗಳು ಅಂದ್ರೆ ಯಾರು, ಆ ಯಶಸ್ವಿನಿ ಯೋಜನೆಯಿಂದ ಏನಂತ ಸಹಾಯವನ್ನ ಪಡ್ಕೊಂಡಿರುವಂತವ್ರು ಫಲಾನುಭವಿಗಳು 103 ಕೋಟಿ ರೂಪಾಯಿ ಮೊತ್ತದ ಚಿಕಿತ್ಸೆಯನ್ನ ಪಡೆದಿದ್ದಾರೆ ಇಲ್ಲಿವರೆಗೂ ಕೂಡ ಯಶಸ್ವಿನಿ ಯೋಜನೆಯಡಿ. ಈ ರೀತಿ ಕೂಡ ಕ್ವಶನ್ ಫ್ರೇಮ್ ಮಾಡ್ತಾರೆ ನೋಡಿ. ಯಾವ ಒಂದು ಯೋಜನೆ ಅಡಿಯಲ್ಲಿ ಫಲಾನುಭವಿಗಳು ಚಿಕಿತ್ಸೆಯನ್ನ ಪಡೆದಿದ್ದಾರೆ ಅಂತ ಕೇಳಿದ್ರೆ ಯಶಸ್ವಿನಿ ಯೋಜನೆ ಅಡಿ ಅಂತ ನಾವು ಹೇಳಬಹುದು. ಹೌದಾ, ಕೆಲವೊಂದು ಯೋಜನೆಗಳು ಸ್ವಲ್ಪ ಸಿಮಿಲರ್ ಆಗಿರ್ತವೆ, ಅವುಗಳನ್ನ ನೀವು ಲಿಸ್ಟ್ ಮಾಡಿ ರಿಪೀಟ್ ಮಾಡ್ತಕ್ಕಂಥದ್ದು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು PACS ಅಂತ ಹೇಳ್ತೀವಿ, ಕೇಂದ್ರ ಪುರಸ್ಕೃತ ಗಣಕೀಕರಣ ಯೋಜನೆಯಡಿ ಎಷ್ಟು 93 ಕೋಟಿ ರೂಪಾಯಿಗಳಷ್ಟು ಅನುದಾನ ಬಿಡುಗಡೆ ಆಗಿದೆ. ಹೌದಾ, ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ನೋಡಿ, ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಂದ್ರೆ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ ನಾವು, MSP ಅಂತ ಹೇಳ್ತೀವಿ. ಹೌದಾ, MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಹೇಳ್ತೀವಿ. ಈ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ತೊಗರಿ ಖರೀದಿಗೆ ಪ್ರತಿ ಕ್ವಿಂಟಲ್ಗೆ 7,550 ರೂಪಾಯಿ ಜೊತೆಗೆ ರಾಜ್ಯ ಸರ್ಕಾರದ ವತಿಯಿಂದ ಹೆಚ್ಚುವರಿ ಪ್ರೋತ್ಸಾಹಧನ ಅಂತ ಹೇಳಿ 450 ಏನ್ ಮಾಡ್ತಿದಾರೆ ಅಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಎಷ್ಟು, 450 ರೂಪಾಯಿಗಳು. 7,550ಕ್ಕೆ 450 ಸೇರಿಸಿ ಕೊಡ್ತಾ ಇದ್ದಾರೆ. ಒಟ್ಟು 138 ಕೋಟಿ ರೂಪಾಯಿ ನೀಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಯಾವ್ದಕ್ಕೆ, ಕನಿಷ್ಠ ಬೆಂಬಲ ಬೆಲೆ ಯಾವ ಬೆಳೆಗೆ ಅಂತ ಕೇಳಿದ್ರೆ ತೊಗರಿ ಬೆಳೆಯ ಖರೀದಿಗೆ, ಜ್ಞಾಪಕದಲ್ಲಿರ್ಬೇಕು. ಇದರಿಂದ ತೊಗರಿ ಬೆಳೆಯುವ ಪ್ರಮುಖ ಜಿಲ್ಲೆಯಾದಂತ ಕಲಬುರಗಿ, ಬೀದರ್, ಯಾದಗಿರಿ, ವಿಜಯಪುರ, ಬಾಗಲಕೋಟ, ರಾಯಚೂರು, ಕೊಪ್ಪಳ, ಕೋಲಾರ, ಚಿತ್ರದುರ್ಗ ಹಾಗೂ ಚಿಕ್ಕಬಳ್ಳಾಪುರ ಭಾಗದ ರೈತರಿಗೆ ಏನಾಗುತ್ತೆ, ಅನುಕೂಲ ಆಗ್ಲಿದೆ. ಇದರಿಂದ ಏನಾಗುತ್ತೆ, ತೊಗರಿ ಬೆಳೆ ಬೆಳೆದ್ರೆ ಸರ್ಕಾರದಿಂದ ಧನ ಸಹಾಯ ಆಗುತ್ತೆ ಅನ್ನೋ ಕಾರಣಕ್ಕೆ ತೊಗರಿ ಬೆಳೆಯನ್ನ ಜಾಸ್ತಿ ರೈತರು ಬೆಳೆಯೋದಕ್ಕೂ ಶುರು ಮಾಡ್ತಾರೆ. ಅಲ್ಲಿ ಬೆಳವಣಿಗೆ ಕೂಡ ಉಂಟಾಗುತ್ತೆ. GI ಟ್ಯಾಗ್ ಸಿಕ್ಕಿರ್ತಕ್ಕಂಥ ತೊಗರಿ ಬೆಳೆ, ಹೌದಲ್ವಾ? ಎಸ್. ಇನ್ನು ಭಾರತ ಸರ್ಕಾರ ವರ್ಷಕ್ಕೆ 2 ಬಾರಿ ಸುಮಾರು 2 ಡಜನ್ ಸರಕುಗಳಿಗೆ ಬೆಲೆಯನ್ನ ನಿಗದಿಪಡಿಸುತ್ತೆ. ನೋಡಿ, ಭಾರತ ಸರ್ಕಾರ 2 ಬಾರಿ ಸುಮಾರು 2 ಡಜನ್ ಸರಕುಗಳಿಗೆ ಈ ಬೆಲೆಯನ್ನ ನಿಗದಿಪಡಿಸುತ್ತೆ. ಕೃಷಿ ಸಚಿವಾಲಯದ ಅಡಿಯಲ್ಲಿ ಬೆಲೆ ನೀತಿಯ ಅತ್ಯುನ್ನತ ಸಲಹಾ ಸಂಸ್ಥೆಯಾದ ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗದ ಶಿಫಾರಸುಗಳ ಮೇಲೆ MSPಯನ್ನ ನಿಗದಿಪಡಿಸ್ತಾರೆ. ಯಾರ ಶಿಫಾರಸ್ಸಿನ ಮೇಲೆ? ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗದ ಶಿಫಾರಸ್ಸು ಅಂತ ಹೇಳ್ತೀವಿ, CACP ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಸೊ ಈ ಒಂದು ಆಯೋಗ ಏನಿದೆ, ಇದರ ಶಿಫಾರಸ್ಸಿನ ಮೇರೆಗೆ MSP ಪ್ರೈಸ್ ಅನ್ನ ಯಾವ ಬೆಳೆಗೆ ಎಷ್ಟು ಬೆಂಬಲ ಬೆಲೆಯನ್ನ ನೀಡಬೇಕು ಅನ್ನೋದನ್ನ ಏನ್ ಮಾಡ್ತಾರೆ, ಇವರು ನಿರ್ಧಾರ ಮಾಡ್ತಾರೆ. ಹಾಗಿದ್ರೆ ಈ MST ಅಡಿಯಲ್ಲಿ ಸರಕುಗಳು ಯಾವ್ಯಾವ ಇದಾವೆ ಅಂತ ಕೇಳಿದ್ರೆ, ಧಾನ್ಯಗಳು ಅಂತ ಬಂದಾಗ ಭತ್ತ ಇದೆ, ಗೋಧಿ, ಮೆಕ್ಕೆಜೋಳ, ಜೋಳ, ರಾಗಿ, ಬಾರ್ಲಿ, ರಾಗಿ. ಓಕೆ, ಮುತ್ತು ರಾಗಿ ಬೇರೆ, ರಾಗಿ ಬೇರೆ. ಸೊ ಈ 7 ಧಾನ್ಯಗಳಿಗೆ ಏನ್ ಮಾಡ್ತಾ ಇದಾರೆ, MSP ಯನ್ನ ಕೊಡ್ತಾ ಇದಾರೆ. ಹೌದಾ, ಅದ್ರ ಜೊತೆಗೆ ಬೇಳೆಕಾಳುಗಳು ಅಂತ ಬಂದಾಗ ಕಡಲೆ ಇದೆ, ಕಡಲೆ ಗ್ರಾಮ್, ತೊಗರಿ, ಮೂಂಗ್ ದಾಳ್ ಅಂತ ಹೇಳ್ತೀವಿ, ಉದ್ದಿನ ಬೇಳೆ ಇದೆ, ಬೇಳೆಕಾಳಿದೆ. ಇನ್ನು ಎಣ್ಣೆ ಕಾಳುಗಳು ಅಂತ ಬಂದಾಗ ಯಾವ್ಯಾವ ಬರುತ್ತೆ, ಕಡಲೆಕಾಯಿ, ಮತ್ತೆ ಈ ರೇಪ್ ಸೀಡ್ ಅಂತ ಇದೆ, ಸೋಯಾಬೀನ್, ಎಳ್ಳು, ಸೂರ್ಯಕಾಂತಿ, ಕುಸುಬಿ, ಆಮೇಲೆ ನೈಜರ್ ಬೀಜ. ವಾಣಿಜ್ಯ ಬೆಳೆಗಳು ಅಂತ ಬಂದಾಗ ಕೊಬ್ಬರಿ, ಕಬ್ಬು, ಹತ್ತಿ, ಮತ್ತೆ ಕಚ್ಚಾ ಸೆಣಬು. ಒಟ್ಟು ಇಷ್ಟು ಸರಕುಗಳಿಗೆ ಏನ್ ಮಾಡಿದ್ದಾರೆ, ಈಗ ಆಲ್ರೆಡಿ ಕನಿಷ್ಠ ಬೆಂಬಲ ಬೆಲೆಯನ್ನ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳ್ತೀವಿ. ಹೌದಾ, ಎಸ್. ಯಾವ ರೀತಿ ಕ್ವಶನ್ ಫ್ರೇಮ್ ಮಾಡ್ಬೋದು ಇದ್ರಲ್ಲಿ, ಈ 23 ಸರಕುಗಳಲ್ಲಿ 4 ಅಥವಾ 5 ಅಥವಾ ಕಾಮ ಹಾಕಿ ಕೊಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಯಾವ ರೀತಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಮೊದಲನೇ ಆಪ್ಷನ್ ಅಂತ ಕೊಡ್ತಾರೆ ಕಬ್ಬು, ಬೇಳೆ, ಕಡಲೆ, ಜೋಳ ಅಂತ ಕೊಡ್ತಾರೆ. B, C, D ಇದೇ ರೀತಿ ಕೊಡ್ತಾ ಹೋಗ್ತಾರೆ. ಯಾವುದೋ ಒಂದರಲ್ಲಿ ಏನಿರೋದಿಲ್ಲ, ಈ 23 ಸರಕುಗಳ ಹೆಸರು ಇರೋದಿಲ್ಲ, ಬೇರೆ ಏನೋ ಇರುತ್ತೆ. ಹೌದಾ, ಆ ಬೇರೆ ಏನೋ ಇದ್ದಾಗ ಯಾವುದು ಅಲ್ಲ ಅಂತ ಕ್ವಶನ್ ಕೂಡ ನಿಮಗೆ ಫ್ರೇಮ್ ಮಾಡ್ತಕ್ಕಂಥದ್ದು. ಹೌದಲ್ವಾ? ಎಸ್. ಇನ್ನು ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯಡಿ ನೀರನ್ನ ಮೇಲೆತ್ತಿ ಗುರುತ್ವಾಕಾಲುವೆಯ ಸರಪಳಿ 32.5 ಕಿಲೋಮೀಟರ್ ವರೆಗೆ ಹರಿಸಲಾಗಿದೆ. ಈ ಎತ್ತಿನಹೊಳೆ ಯೋಜನೆ ಬಗ್ಗೆ ಬಹಳಷ್ಟು ಏನಾಗಿತ್ತು, ವಾದ ವಿವಾದಗಳು ನಡೀತಾ ಇದ್ವು. ನಿಮ್ಗೆಲ್ರಿಗೂ ಗೊತ್ತಿರಬೇಕು, ಈ ಹೊಳೆ ಯೋಜನೆ ಏನಿದೆ, ಈ ಎತ್ತಿನ ಹೊಳೆ ಯೋಜನೆ ಮಾಡಿರೋದು ಯಾವ ಒಂದು ನದಿಗೆ ಅಂತ ಕೇಳಿದ್ರೆ ನೇತ್ರಾವತಿ ನದಿಗೆ.
ಹೌದಾ. ನೇತ್ರಾವತಿ ನದಿಗೆ ಈ ಎತ್ತಿನ ಹೊಳೆ ಯೋಜನೆಯನ್ನ ಮಾಡಿದ್ರು. ಸೊ ಯಾರು ಇದುವರೆಗೂ ಈ ನೇತ್ರಾವತಿ ನದಿ ವ್ಯವಸ್ಥೆಯ ಬಗ್ಗೆ ಕ್ಲಾಸ್ ಅನ್ನ ಮಾಡಿದೀವಿ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡಿಲ್ಲ, ಅದನ್ನ ಏನ್ ಮಾಡ್ಕೊಳ್ಳಿ, ಈ ನೇತ್ರಾವತಿ ನದಿ ಯೋಜನೆ ಕ್ಲಾಸ್ ಅನ್ನ ಮೊದಲು ನೋಡ್ಕೊಳ್ಳಿ. ಈ ಸಂಬಂಧಪಟ್ಟಂತ ಎತ್ತಿನ ಹೊಳೆ ಯೋಜನೆ ಆಗಿರ್ಬೋದು, ಅಲ್ಲಿ ಬರ್ತಕ್ಕಂತ ಉಪನದಿಗಳಾಗಿರ್ಬೋದು, ಸೊ ಎಲ್ಲಿಂದ ಎಲ್ಲಿಗೆ ಏನಾಗ್ತದೆ, ನದಿಗಳ ಹರಿವನ್ನ ತಿರುವು ಮಾಡಲಾಗ್ತಾ ಇದೆ, ಯಾಕೆ ಅಲ್ಲಿ ಈ ಎತ್ತಿನ ಹೊಳೆ ಯೋಜನೆಗೆ ಸಂಬಂಧಪಟ್ಟಂಗೆ ಪ್ರತಿಭಟನೆಗಳನ್ನ ನಡೆದ್ವು. ಹೌದಾ. ಸೊ ಇದೆಲ್ಲದರ ಬಗ್ಗೆ ಮಾಹಿತಿ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಅದನ್ನ ಹೋಗಿ ವಿಡಿಯೋನ ನೋಡ್ಕೊಂಡು ಬನ್ನಿ. ಓಕೆನಾ. ಎಸ್, ಪ್ರಸಕ್ತ ಸಾಲಿನಲ್ಲಿ ಎಲ್ಲಾ 8 ವಿಯರ್ಗಳಲ್ಲಿ ಲಭ್ಯವಾಗುವ ನೀರನ್ನ ಗುರುತ್ವ ಕಾಲುವೆಯ ಸರಪಳಿ 241 ಕಿಲೋಮೀಟರ್ ವರೆಗೆ ಕೂಡ ಹರಿಸ್ತಾ ಇದ್ದಾರೆ. ಈ ಯೋಜನೆಯನ್ನ ಕಾಲಮಿತಿಯೊಳಗೆ ಪೂರ್ಣಗೊಳಿಸೋದಕ್ಕೆ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ನೋಡಿ, ಯಾಕೆ ವಿರೋಧ ವ್ಯಕ್ತಪಡಿಸಿದ್ರು ಎತ್ತಿನ ಹೊಳೆ ಯೋಜನೆಗೆ ಅಂತ ಕೇಳಿದ್ರೆ, ಆ ನೇತ್ರಾವತಿ ನದಿ ಏನಿದೆ ಅಲ್ಲಿ ಅಕ್ಕಪಕ್ಕ ಕಾಡು ಏನು ಏರಿಯಾ ಇದೆ. ಆ ಕಾಡಿನ ಒಂದು ಏರಿಯಾದಲ್ಲಿ ನೀವು ಎತ್ತಿನ ಹೊಳೆ ಯೋಜನೆ ಮಾಡಿದ್ರೆ ಅಲ್ಲಿ ಕಟ್ಟೋದ್ರಿಂದ ಏನಾಗುತ್ತೆ, ಅಣೆಕಟ್ಟು ಕಟ್ಟೋದ್ರಿಂದ ಬಹಳಷ್ಟು ಮರಗಳು ನಾಶ ಮಾಡ್ಬೇಕಾಗುತ್ತೆ ನೀವು. ಆ ಅರಣ್ಯದಲ್ಲಿ ವಾಸ ಆಗ್ತಿರ್ತಕ್ಕಂತ ಪ್ರಾಣಿ ಪಶುಗಳಿಗೆ ತೊಂದರೆ ಆಗತ್ತೆ ಅನ್ನೋ ಕಾರಣಕ್ಕೆ ಈ ಪರಿಸರವಾದಿಗಳು, ಪರಿಸರ ಪ್ರೇಮಿಗಳು, ಹೌದಾ, ಆ ಒಬ್ಬ ವ್ಯಕ್ತಿತ್ವ ಇರ್ತಕ್ಕಂತ ಜನರು ಏನ್ ಮಾಡ್ತಾರೆ, ಅಲ್ಲಿನ ನಿವಾಸಿಗಳಾಗಿರ್ಬೋದು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಹೌದಲ್ವಾ. ಎಸ್, ಇನ್ನು ಮೇಕೆದಾಟು ಸಮತೋಲನ ಜಲಾಶಯ ಯೋಜನೆಯ ಪೂರ್ವ ಸಿದ್ಧತಾ ಕಾರ್ಯ ಅಂತಿಮಗೊಂಡಿದ್ದು ಕೇಂದ್ರ ಸರ್ಕಾರದ ಸಕ್ಷಮ ಪ್ರಾಧಿಕಾರಗಳ ತಿರುವಳಿ ದೊರೆತ ಕೂಡಲೇ ಯೋಜನೆಯನ್ನ ಅನುಷ್ಠಾನಗೊಳಿಸೋದು. ಈ ಮೇಕೆದಾಟು ಯೋಜನೆ ಇನ್ನೂ ಕೂಡ ಅನುಷ್ಠಾನಗೊಂಡಿಲ್ಲ. ಇದರ ಬಗ್ಗೆ ಎಲ್ಲಾ ಪ್ರಾಧಿಕಾರಗಳ ಏನ್ ಮಾಡ್ತಾ ಇದ್ದಾರೆ, ಒಂದು ನಿರ್ಧಾರಕ್ಕಾಗಿ ಏನ್ ಮಾಡ್ತಾ ಇದಾರೆ, ವೇಟ್ ಮಾಡ್ತಾ ಇದಾರೆ ಅಂತ ನಾವು ಹೇಳ್ಬೋದು. ಕಳಸಾ ಬಂಡೂರ ನಾಲಾ ತಿರುವು ಯೋಜನೆ, ಈ ಕಳಸಾ ಬಂಡೂರ ಮೇಲೂ ಕೂಡ ಬಹಳಷ್ಟು ಪ್ರತಿಭಟನೆಗಳು ನಡೆದ್ವು. ಹೌದಾ. ಸೊ ಕಳಸಾ ಬಂಡೂರ ಇದು ಯಾವ ನದಿಗೆ ಸಂಬಂಧಪಡುತ್ತೆ ಅಂತ ಬಂದ್ರೆ ಮಹದಾಯಿ ನದಿಗೆ ಸಂಬಂಧಪಡುತ್ತೆ. ನೋಡ್ರಿ, ಮಹದಾಯಿ ನದಿ, ಈ ಮಹದಾಯಿ ನದಿ ಹರ್ಕೊಂಡು ಮುಂದೆ ಗೋವಾಕ್ ಹೋಗುತ್ತೆ. ಗೋವಾಕ್ ಹೋಗಿ ಸಮುದ್ರಕ್ಕೆ ಸೇರ್ಕೊಳ್ಳುತ್ತೆ. ಗೋವಾದವರು ಕೂಡ ಈ ಮಹದಾಯಿ ನದಿಯ ಕಳಸಾ ಬಂಡೂರಿ ಏನು ಪ್ರತಿಭಟನೆ ನಡೆದು ಆವಾಗ ಸುಪ್ರೀಂ ಕೋರ್ಟ್ ನ ಮೊರೆ ಹೋಗಿದ್ರು. ಯಾಕೆ ಗೋವಾದವರು ಸುಪ್ರೀಂ ಕೋರ್ಟ್ ನ ಮೊರೆಗೆ ಹೋಗ್ಬೇಕು ಮೇಡಮ್, ಹೇಗಿದ್ರು ಮಹದಾಯಿ ನದಿ ಹೋಗಿ ಮುಂದೆ ಸಮುದ್ರಕ್ಕೆ ಕೂಡ ಸೇರ್ಕೊಳ್ಳುತ್ತಾನೆ. ಹೌದಾ. ಸಮುದ್ರಕ್ಕೆ ಸೇರ್ಕೊಳ್ಳುತ್ತಾನೆ, ಆ ನೀರನ್ನ ನಾವು ಯೂಸ್ ಮಾಡ್ಕೊಳ್ತಾ ಇದೀವಿ, ಯಾಕೆ ಅವ್ರು ಸುಪ್ರೀಂ ಕೋರ್ಟ್ ಮೆಟ್ಲಿ ಇರ್ತಾರೆ ಅಂತ ಕೇಳಿದ್ರೆ, ನೋಡಿ ಇಲ್ಲಿ ಏನಾಗುತ್ತೆ, ನದಿಗಳು ಬಂದು ಸಮುದ್ರಕ್ಕೆ ಸೇರಿದಾಗ, ಸಮುದ್ರ ಅನ್ಕೊಳ್ಳಿ ಇದು, ಈ ನದಿಗಳು ಬಂದು ಸಮುದ್ರಕ್ಕೆ ಸೇರ್ತಾವಲ್ಲ, ಅಲ್ಲಿ ಏನಾಗುತ್ತೆ, ಈ ಸಿಹಿ ನೀರು ಉಪ್ಪು ನೀರು ಕೂಡ್ಕೊಳ್ಳುತ್ತೆ. ಈ ಸಿಹಿ ನೀರು ಉಪ್ಪು ನೀರು ಕೂಡ್ಕೊಳ್ಳುತ್ತೆ. ನೋಡಿ, ಈ ಕೂಡ್ಕೊಳ್ತಕ್ಕಂತ ಪ್ರದೇಶ ಏನಿದೆ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಕರಾವಳಿ ಜನರಿಗೆ. ಯಾಕೆ ಅಂತ ಕೇಳಿದ್ರೆ, ಇದೇ ರೀಜನ್ ಅಲ್ಲಿ ಬೆಳೆಯುವಂತದ್ದು ಮ್ಯಾಂಗ್ರೋವ್ ಕಾಡುಗಳು. ಹೌದಾ. ಇದೇ ರೀಜನ್ ಅಲ್ಲಿ ಬೆಳಿತಕ್ಕಂಥದ್ದು ಮ್ಯಾಂಗ್ರೋವ್ ಕಾಡುಗಳು. ಸಿಹಿ ನೀರು ಉಪ್ಪು ನೀರು ಎರಡೂ ಬಂದು ಎಲ್ಲಿ ಕೂಡ್ಕೊಳ್ಳುತ್ತೆ ಅಂತ ಒಂದು ಪ್ರದೇಶದಲ್ಲಿ ಮ್ಯಾಂಗ್ರೋವ್ ಕಾಡುಗಳು ಬೆಳೀತಕ್ಕಂಥದ್ದು. ಮ್ಯಾಂಗ್ರೋವ್ ಏನು ಅರಣ್ಯ ಅಂತ ಹೇಳ್ತೀವಿ, ಅದು ಬೇರುಗಳ ಮೇಲೆ ಇರ್ತವೆ. ಹೌದಾ, ಬೇರುಗಳ ಮೇಲೆ ಇರ್ತವೆ. ಸೊ ಈ ಮ್ಯಾಂಗ್ರೋವ್ ಕಾಡುಗಳ ಒಂದು ಉಪಯೋಗ ಏನು ಅಂತ ಕೇಳಿದ್ರೆ, ಇವು ಈ ದೊಡ್ಡ ದೊಡ್ಡ ಅಲೆಗಳನ್ನ ಏನ್ ಮಾಡುತ್ತೆ, ತಡೆ ಹಿಡಿಯುತ್ತೆ. ಅಥವಾ ಸುನಾಮಿಯನ್ನ, ಈ ಪ್ರಳಯವನ್ನ ಆಗದಂಗೆ ನೋಡ್ಕೊಳ್ತಕ್ಕಂತ ಸಾಮರ್ಥ್ಯ ಮ್ಯಾಂಗ್ರೋವ್ ಕಾಡುಗಳಿಗೆ ಇರುವಂತದ್ದು. ಸೊ ಸಮುದ್ರದಲ್ಲಿ ಮ್ಯಾಂಗ್ರೋವ್ ಕಾಡುಗಳು ಎಷ್ಟು ಜಾಸ್ತಿ ಇರ್ತಾವೋ ಅಷ್ಟು ಏನಾಗುತ್ತೆ, ಸಮುದ್ರದ ಭಾಗದ ಜನರು ಆರಾಮಾಗಿರುವಂತದ್ದು. ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ನ ಮೊರೆ ಹೋಗಿದ್ರು ಗೋವಾದವರು. ಇವರು ಮಹದಾಯಿ, ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಏನು ತೀರ್ಮಾನ ಮಾಡಿತ್ತು ಅಂತ ಕೇಳಿದ್ರೆ, ಈ ಮಹದಾಯಿ ನದಿಯಿಂದ ಬರ್ತಕ್ಕಂತ ನೀರನ್ನ 2 ತಿರುವುಗಳನ್ನಾಗಿ ಮಾಡಿ, ಒಂದು ಕಳಸಾ ನಾಲೆ, ಇನ್ನೊಂದು ಬಂಡೂರಿ ನಾಲೆ ಅಂತ 2 ನಾಲೆಗಳನ್ನ ಮಾಡಿ, ಅಕ್ಕಪಕ್ಕದ ಬೆಳಗಾವಿ, ಈ ಗದಗ ಆಗಿರ್ಬೋದು, ಈ ಧಾರವಾಡ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಈ 4 ಜಿಲ್ಲೆಗಳಿಗೆ ಏನ್ ಮಾಡ್ಬೇಕು, ನೀರು ಸಪ್ಲೈ ಮಾಡ್ಬೇಕು ಅನ್ನುವಂಥದ್ದು ನಮ್ಮ ಕರ್ನಾಟಕ ರಾಜ್ಯದ ತೀರ್ಮಾನ ಆಗಿತ್ತು. ಅರ್ಥ ಆಯ್ತಲ್ವಾ. ಓಕೆ, ಎಷ್ಟು ನೋಡಿ, 3.9 TMC ನೀರಿನ ಬಳಕೆಗಾಗಿ ಕೇಂದ್ರ ಸರ್ಕಾರದಿಂದ ತಿರುವಳಿಗಳನ್ನ ನಿರೀಕ್ಷಿಸಿ ಈಗಾಗಲೇ ಯೋಜನಾ ಕಾಮಗಾರಿಗಳನ್ನ ಕೆಲವು ಷರತ್ತುಗಳೊಂದಿಗೆ ಗುತ್ತಿಗೆ ವಹಿಸ್ಕೊಂಡಿದ್ದಾರೆ, ಕಾಂಟ್ರಾಕ್ಟ್ ವಹಿಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದಲ್ವಾ. ಸೊ ಈ ನೋಡಿ, ಈ ಕೆಲವೊಂದು ನದಿಗಳ ಏನು ವಾದ ವಿವಾದಗಳು ನಡೀತಾ ಇರ್ತವೆ, ಅವುಗಳು ಯಾವತ್ತಿಗೂ ಕೊನೆಗೊಳ್ಳೋದೇ ಇಲ್ಲ. ಅವುಗಳಿಗೆ ಮುಕ್ತಾಯ ಎಂಡ್ ಅಂತ ಇರೋದೇ ಇಲ್ಲ. ಈ ಕಳಸಾ ಬಂಡೂರಿ ಆಗಿರ್ಬೋದು, ಎತ್ತಿನ ಹೊಳೆ ಯೋಜನೆ ಆಗಿರ್ಬೋದು, ಅಥವಾ ಈ ಯಾವ್ದಂತ ಹೇಳ್ತೀವಿ
ಕರ್ನಾಟಕ ತಮಿಳುನಾಡು ಕಾವೇರಿ ನದಿ ವಿವಾದ ಆಗಿರಬಹುದು. ಹೌದಾ, ಇವುಗಳಿಗೆ ಅದಕ್ಕೋಸ್ಕರನೇ ಅಂತಾರಾಜ್ಯ ಮಂಡಳಿ ಅಂತ, ಅಂತಾರಾಜ್ಯ ಕೌನ್ಸಿಲ್ ಅಂತ ಕೂಡ ಏನ್ ಮಾಡಿದ್ದಾರೆ, ಸ್ಥಾಪನೆ ಕೂಡ ಮಾಡಿದ್ದಾರೆ. ಹೌದಲ್ವಾ? ಎಸ್. ಕನ್ನಡ ಮತ್ತು ಆಂಗ್ಲ ಭಾಷೆಯನ್ನ ಆತ್ಮವಿಶ್ವಾಸದಿಂದ ಓದಲು ಹಾಗೂ ಗಣಿತದ ಆರಂಭಿಕ ಸಾಮರ್ಥ್ಯಗಳನ್ನ ಗಳಿಸಲು ಇಕೆ ಸ್ಟೆಪ್ ಸಂಸ್ಥೆಯ ಸಹಯೋಗದೊಂದಿಗೆ ಎಐ ಆಧಾರಿತ ಕಲಿಕಾ ದೀಪ ಅಂತಕ್ಕಂಥ ಕಾರ್ಯಕ್ರಮವನ್ನ 2,000 ಶಾಲೆಗಳಿಗೆ ವಿಸ್ತರಣೆ ಮಾಡ್ತಾ ಇದ್ದಾರೆ. ನೋಡಿ, ಇಂಥ ಪಾಯಿಂಟ್ಸ್ ಗಳೇನಿದಾವೆ ಹೇಳಿಕೆಗಳ ಮೂಲಕ ಕ್ವಶನ್ಸ್ ಕೇಳ್ತಾರೆ. ಹೇಳಿಕೆಗಳ ರೂಪದಲ್ಲಿ ಕ್ವಶನ್ಸ್ ಬರೋದು ಫಿಕ್ಸ್ ಇಂಥವುಗಳು. ಹೌದಾ? ಎಷ್ಟು ಶಾಲೆಗಳು? 2,000. ಅಲ್ಲಿ 1,500 ಅಂತ ಕೊಡಬಹುದು. ಇಕೆ ಸ್ಟೆಪ್ ಎಐ ಆಧಾರಿತ, ಒಂದ್ ಕಡೆ ಎಐ ಆಧಾರಿತವಲ್ಲದ ಅಂತ ಹೇಳಿಕೆ ಕೊಡಬಹುದು. ಹೌದಾ? ಸೊ ಯಾವುದು? ಕಲಿಕಾ ದೀಪ, ಜ್ಞಾನ ದೀಪ ಅಂತ ಅಲ್ಲಿ ಮೆನ್ಷನ್ ಮಾಡಬಹುದು. ಹೌದಾ? ಸೊ ಇವುಗಳನ್ನ ಸ್ವಲ್ಪ ನೆನ್ಪಿಟ್ಕೊಳ್ಬೇಕು ನೀವು. 2,000 ಶಾಲೆಗಳಿಗೆ ವಿಸ್ತರಣೆ ಮಾಡಿದರೆ ಯಾವ ಒಂದು ಉದ್ದೇಶದಿಂದ ಅಂತ ಕೇಳಿದ್ರೆ, ಗಣಿತದ ಆರಂಭಿಕ ಸಾಮರ್ಥ್ಯ ಅಥವಾ ಕನ್ನಡ ಮತ್ತು ಆಂಗ್ಲ ಭಾಷೆಗಳನ್ನ ಆತ್ಮವಿಶ್ವಾಸದಿಂದ ಓದೋದಕ್ಕೋಸ್ಕರ ಕಲಿಕಾ ದೀಪ ಕಾರ್ಯಕ್ರಮ. ಇದಕ್ಕೆ ಸಹಯೋಗ ಮಾಡಿರ್ತಕ್ಕಂಥ ಸಂಸ್ಥೆ ಯಾವುದು? ಇಕೆ ಸ್ಟೆಪ್ ಅಂತಕ್ಕಂಥದ್ದು. ನೆಕ್ಸ್ಟ್, ಜ್ಞಾನ ಸೇತು ಕಾರ್ಯಕ್ರಮದಡಿ ಸರ್ಕಾರಿ ಶಾಲೆಗಳಲ್ಲಿ ವಿಜ್ಞಾನ ಮತ್ತು ಗಣಿತ ವಿಷಯಗಳ ಬೋಧನಾ ವಿಧಾನದಲ್ಲಿ ನಾವೀನ್ಯತೆ ಅಳವಡಿಸಿ ಖಾನ್ ಅಕಾಡೆಮಿ ಸಹಯೋಗದಲ್ಲಿ ಯೋಜನೆಯನ್ನ ರೂಪಿಸಲಾಗಿದೆ. ನೋಡಿ, ಇಲ್ಲಿ ಗಮನವಿಡಬೇಕು. ಖಾನ್ ಅಕಾಡೆಮಿ ಏನಿದು? ಖಾನ್ ಅಕಾಡೆಮಿ ಎಲ್ರಿಗೂ ಗೊತ್ತಿದೆ. ಈ UPSC ಫೀಲ್ಡ್ ಅಲ್ಲಿ ಖಾನ್ ಸರ್ ಅನ್ನೋರು ಬಹಳ ಹೆಸರು ಮಾಡಿದ್ದಾರೆ. ಎಜುಕೇಶನ್ ಕ್ಷೇತ್ರದಲ್ಲಿ ಯೂಟ್ಯೂಬ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟ್ ಪ್ಲಾಟ್ಫಾರ್ಮ್ ಈ ಖಾನ್ ಅಕಾಡೆಮಿ ಅವ್ರದ್ದು. ಬಹಳಷ್ಟು ಜನ ನೋಡ್ತಕ್ಕಂತ ಒಂದು ಏನಂತ ಹೇಳ್ಬೋದು, ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಖಾನ್ ಅಕಾಡೆಮಿ ಅವ್ರದ್ದು. ಇವರ ಸಹಯೋಗದಲ್ಲಿ ಈ ಜ್ಞಾನ ಸೇತು ಅಂತಕ್ಕಂತ ಒಂದು ಯೋಜನೆಯನ್ನ ರೂಪುಗೊಳಿಸ್ತಾ ಇದ್ದಾರೆ. ರಾಜ್ಯದ 5,000 ಸರ್ಕಾರಿ ಶಾಲೆಗಳ 20 ಲಕ್ಷ ವಿದ್ಯಾರ್ಥಿಗಳು ಹಾಗೂ 15,000 ಶಿಕ್ಷಕರು ಈ ಯೋಜನೆಯ ಪ್ರಯೋಜನವನ್ನ ಇನ್ನು ಮುಂದೆ ಭವಿಷ್ಯದಲ್ಲಿ ಪಡೆಯಲಿಕ್ಕಿದ್ದಾರೆ. ವಿದ್ಯಾ ವಿಜೇತ ಕಾರ್ಯಕ್ರಮದಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ 25,000 ವಿದ್ಯಾರ್ಥಿಗಳಿಗೆ ಸಿಇಟಿ ಎಕ್ಸಾಮ್, ನೀಟ್ ಎಕ್ಸಾಮ್, JEE ಎಕ್ಸಾಮ್ಗಳಿಗೋಸ್ಕರ ತರಬೇತಿಯನ್ನ ನೀಡಲಾಗ್ತಾ ಇದ್ದು, ಸದರಿ ಕಾರ್ಯಕ್ರಮವನ್ನ ಮುಂದುವರಿಸೋದಕ್ಕೆ ಎಷ್ಟು ಕೋಟಿ ಅನುದಾನ ಬಿಡುಗಡೆ ಆಗಿದೆ ಅಂತ ಕೇಳಿದ್ರೆ, ಸೊ ಒಟ್ಟು 5 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ನೋಡಿ, ಇದು ಕೂಡ ಒಂದು ಒಳ್ಳೆಯ ಅಭಿವೃದ್ಧಿ ಅಂತ ನಾವು ಹೇಳ್ಬೋದು. ಯಾಕೆ ಅಂತ ಕೇಳಿದ್ರೆ, ಎಲ್ರಿಗೂ ಕೂಡ ಏನಾಗಿರೋದಿಲ್ಲ, ಸೊ ಈ ಕೋಚಿಂಗ್ ಗಳನ್ನ ತಗೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗುವಂತ ಒಂದು ಕೆಪಾಬಿಲಿಟಿ ಇರೋದಿಲ್ಲ. ಅಂತವರಿಗೆ ಈ ವಿದ್ಯಾ ವಿಜೇತ ಕಾರ್ಯಕ್ರಮ ಬಹಳ ಉಪಯುಕ್ತ ಅಂತ ಹೇಳ್ತೀವಿ. ನೆಕ್ಸ್ಟ್, ನಿರಂತರ ಅಂತಕ್ಕಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಫೇಸ್ ರಿಕಗ್ನಿಷನ್ ತಂತ್ರಜ್ಞಾನದ ಮೂಲಕ ಮಕ್ಕಳ ಹಾಜರಾತಿಯನ್ನ ಖಚಿತಪಡಿಸುವ ವ್ಯವಸ್ಥೆ. ನೋಡಿ, ಯಾವ ರೀತಿ ಈ ಕಾರ್ಪೊರೇಟ್ ಆಗಿರ್ಬೋದು, ಕೆಲವೊಂದು ಇನ್ಸ್ಟಿಟ್ಯೂಟ್ ಗಳಾಗಿರ್ಬೋದು, ಕೆಲವೊಂದು ಏನು ಸಂಸ್ಥೆಗಳಲ್ಲಿ ಏನ್ ಮಾಡ್ತಾರೆ, ಬೆಳಗ್ಗೆ ಎಂಪ್ಲಾಯೀಸ್ ಹೋದ ತಕ್ಷಣ ಅಟೆಂಡೆನ್ಸ್ ಕೊಡ್ತಾರೆ. ಯಾವ ರೀತಿ ಕೊಡ್ತಾರೆ? ಫೇಸ್ ರಿಕಗ್ನಿಷನ್ ಇರುತ್ತೆ, ಒಂದು ಈ ರೀತಿ ಇರುತ್ತೆ. ಈ ರೀತಿ ಒಂದು ಡಿವೈಸ್ ಇರುತ್ತೆ, ಅದನ್ನ ಗೋಡೆಗೆ ಹಾಕಿರ್ತಾರೆ ಈ ಡಿವೈಸ್. ಸೊ ಈ ಡಿವೈಸ್ ಅಲ್ಲಿ ಮುಂದೆ ಹೋಗಿ ನಾವೇನ್ ಮಾಡ್ಬೇಕು? ನಿಂತ್ಕೊಳ್ಬೇಕು. ಇಲ್ಲಿ ನಿಂತ್ಕೊಂಡ್ರೆ ನಮ್ಮ ಫೇಸ್ ರಿಕಗ್ನಿಷನ್ ಮಾಡುತ್ತಿಲ್ಲಿ. ಹೌದಾ? ಫೇಸ್ ರಿಕಗ್ನಿಷನ್, ಇಲ್ಲಿ ಫೇಸ್ ರಿಕಗ್ನಿಷನ್ ಅಲ್ಲಿ ತೋರಿಸ್ಬಿಟ್ರೆ, ಮುಖ ತೋರಿಸ್ಬಿಟ್ರೆ ನಾವು ಪ್ರೆಸೆಂಟ್ ಇದೀವಿ ಅಂತ ಅರ್ಥ. ಸೊ ವಾಪಸ್ ಹೋಗ್ಬೇಕಾದ್ರೂ ಕೂಡ ಇದನ್ನ ಫೇಸ್ ರಿಕಗ್ನಿಷನ್ ಕೊಟ್ಟು ಹೋಗ್ತಕ್ಕಂಥದ್ದು ವ್ಯವಸ್ಥೆ. ಹೌದಾ? ಸೊ ಇಲ್ಲಿ ಏನ್ ಮಾಡ್ತಿದ್ದಾರೆ, ಬರೀ ಅಟೆಂಡೆನ್ಸ್ಗೋಸ್ಕರ, ಮಕ್ಕಳ ಹಾಜರಾತಿಗೋಸ್ಕರ ಈ ನಿರಂತರ ಅಂತಕ್ಕಂಥ ಒಂದು ಕಾರ್ಯಕ್ರಮದಡಿ ಈ ಫೇಸ್ ರಿಕಗ್ನಿಷನ್ ಸಿಸ್ಟಮ್ ಏನಿದೆ, ಡಿಜಿಟಲೈಸ್ಡ್ ಸಿಸ್ಟಮ್ ಏನಿದೆ, ಅದನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್, ಕಲಿಕಾ ಚಿಲುಮೆ ಅಂತ ಬಂದಿದೆ. ಈ ಕಾರ್ಯಕ್ರಮದಡಿ 1ರಿಂದ 5ನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಸಂತಸದಾಯಕ ಕಲಿಕಾ ಅನುಭವ. ನೋಡಿ, ಇದು ವೆರಿ ಇಂಪಾರ್ಟೆಂಟ್. ನಾನು ಎಲ್ಲೇ ಹೋದ್ರು ಹೇಳ್ತಾ ಇರ್ತೀನಿ ಮಕ್ಕಳಿಗೆ, ಸ್ಟೂಡೆಂಟ್ಸ್ ಗಳಿಗೆ ಏನು ಅಂತ ಕೇಳಿದ್ರೆ, ಯಾವುದೇ ಒಂದು ವಿಷಯ ಆಗಿರ್ಬೋದು, ಅದನ್ನ ಬರ್ಡನ್, ಸ್ಟ್ರೆಸ್ ರೀತಿಯಲ್ಲಿ ತಗೊಂಡು ಓದಬಾರ್ದು. ಓದಿರೋದು ಕೂಡ ಏನಾಗುತ್ತೆ, ಮರ್ತ್ ಹೋಗ್ಬಿಡುತ್ತೆ. ಹೌದಾ? ಯಾವುದೇ ಒಂದು ಸಬ್ಜೆಕ್ಟ್ ಆಗ್ಲಿ ಎಷ್ಟು ಅರ್ಥ ಮಾಡ್ಕೊಳ್ಳೋದಕ್ ಸಾಧ್ಯನೋ ಅಷ್ಟು ಏನ್ ಮಾಡ್ಬೇಕು ನೀವು, ಆಟ ಆಡ್ತಾ, ನಗ್ತಾ, ಹೌದಾ? ಸೊ ಅದು ಒಂದು ಎಂಜಾಯ್ಮೆಂಟ್ ಮಾಡ್ತಾ ನೀವು ಕಲ್ಕೊಂಡ್ರೆ ಏನಾಗುತ್ತೆ, ಬಹಳ ಈಸಿ ಆಗುತ್ತೆ. ಸೊ ಹಾಗಾಗಿ ಕಲಿಕಾ ಚಿಲುಮೆ ಅನ್ನುವಂಥದ್ದು ಸಂತಸದ ಅನುಭವ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಉತ್ಸಾಹದಿಂದ ಅವ್ರು ಕಲಿಬೇಕು ಅನ್ನೋ ರೀತಿಯಲ್ಲಿ ಈ ಕಲಿಕಾ ಚಿಲುಮೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಗಣಿತ ಗಣಕ ಕಾರ್ಯಕ್ರಮದಡಿ 3ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಫೋನ್ ಮೂಲಕ ವೈಯಕ್ತಿಕ ಬೋಧನೆಯೊಂದಿಗೆ ಬುನಾದಿ ಹಾಕುವಂಥದ್ದು, ಗಣಿತ ಕೌಶಲ್ಯವನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು. ನೋಡಿ, ಫೋನ್ಗಳ ಮೂಲಕ ಅಂದ್ರೆ 3ರಿಂದ 5ನೇ ತರಗತಿಯ ವಿದ್ಯಾರ್ಥಿಗಳು ಕೂಡ ಈಗ ಆನ್ಲೈನ್ ಅಲ್ಲಿ ಬರ್ತಾ ಇದ್ದಾರೆ. ಹೌದಾ? ಅವರಿಗೆ ಫೋನ್ ಮಾಡೋದು, ಶಿಕ್ಷಕರು ಫೋನ್ ಮಾಡಿ ಅವರನ್ನ ಏನ್ ಮಾಡೋದು, ಈ ಗಣಿತದಲ್ಲಿ ಇರ್ತಕ್ಕಂಥ ಕೌಶಲ್ಯವನ್ನ ಅಭಿವೃದ್ಧಿ ಪಡಿಸೋದು.
ಹೌದಾ? ಗಣಿತ ಗಣಕ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಓದು ಕರ್ನಾಟಕ ಯೋಜನೆಯಡಿ 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಬುನಾದಿ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನದ ಕೌಶಲ್ಯಗಳು. ನೋಡಿ, ಸಾಕ್ಷರತೆ ಕೆಲವೊಬ್ರಿಗೆ ಈಗ್ಲೂ ಕೂಡ ನೀವು ನೋಡಿರ್ತೀರಿ, ಈ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಓದಕ್ಕೆ ಅಂತ ಬಂದಿರ್ತಾರೆ, ಆದ್ರೆ ಅವ್ರಿಗೆ ಇನ್ನೂ ತಮ್ಮ ಹೆಸರನ್ನ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ನೀಟಾಗಿ ಬರೆಯೋದಕ್ ಬರ್ತಾ ಇರೋದಿಲ್ಲ. ಹೌದಾ? ಸೊ ಈ ಪ್ರಾಬ್ಲಮ್ ಏನು, ಅವ್ರು ತಪ್ಪಲ್ಲ. ಈ ಪ್ರಾಬ್ಲಮ್ ಏನು ಅಂತ ಕೇಳಿದ್ರೆ, ಸರ್ಕಾರಿ ಶಾಲೆಗಳಲ್ಲಿ ಕೆಲವೊಂದು ಕಡೆ ಶಿಕ್ಷಕರೇ ಇಲ್ಲದೆ ಇರುವಂತದ್ದು. ಹೌದಾ? ಈ ಬೇರೆ ಬೇರೆ ಇಂಗ್ಲಿಷ್ ಭಾಷೆಗಳಿಗೆ ಶಿಕ್ಷಕರೇ ಇಲ್ಲದೆ ಇರ್ತಕ್ಕಂಥದ್ದು ಕೂಡ ಸಮಸ್ಯೆ ಆಗಿರೋದುಂಟು. ಸೊ ಹಾಗಾಗಿ ಓದು ಕರ್ನಾಟಕ ಅಂತಕ್ಕಂಥ ಯೋಜನೆ ಏನಾಗಿದೆ, ಈ ಸಾಕ್ಷರತೆಗೆ ಬುನಾದಿ ಹಾಕ್ತಕ್ಕಂತ ಒಂದು ಯೋಜನೆ ಅಂತ ಹೇಳ್ಬೋದು. ಸರ್ಕಾರಿ ಶಾಲೆಗಳಲ್ಲಿ ಅತಿ ಕಡಿಮೆ ಕಲಿಕಾ ಸ್ತರದಲ್ಲಿ ಇರ್ತಕ್ಕಂಥ 6ರಿಂದ 10ನೇ ತರಗತಿ ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯ ಹೆಚ್ಚಿಸುವ ಮರುಸಿಂಚನ ಕಾರ್ಯಕ್ರಮವನ್ನ ರಾಜ್ಯಾದ್ಯಂತ ವಿಸ್ತರಿಸುವುದು. ನೋಡಿ, ಮರುಸಿಂಚನ. ನಾಳೆ ಕ್ವಶನ್ ಯಾವ ರೀತಿ ಕೇಳ್ಬೋದು? ಕಲಿಕಾ ಚಿಲುಮೆ, ನಿರಂತರ, ಜ್ಞಾನ ಸೇತು, ಮರುಸಿಂಚನ, ವಿದ್ಯಾ ವಿಜೇತ, ಕಲಿಕಾ ದೀಪ, ಓದು ಕರ್ನಾಟಕ. ಹೌದಾ? ಇವನ್ನೆಲ್ಲ ಲಿಸ್ಟ್ ಮಾಡಿ ಇವುಗಳು ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟವು ಹೇಳ್ತೀರಿ ನೀವು. ಜ್ಞಾನ, ಓದು ಕರ್ನಾಟಕ ಅಂತಂದ್ರೆ ಗೊತ್ತಾಗುತ್ತೆ ಕಾಮನ್ಲಿ. ಸೊ ನಾನೇನ್ ಹೇಳ್ತಾ ಇದ್ದೀನಿ, ಇದು ಬಂದು ಎಜುಕೇಶನ್ ಪ್ಲಾಟ್ಫಾರ್ಮ್ ಅಲ್ಲಿ. ಇನ್ನು ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಇರ್ತಕ್ಕಂತ ಯೋಜನೆಗಳನ್ನ ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಇದರಲ್ಲಿ ಯಾವುದು ಅಲ್ಲ 1 2 3 and 5 1 2 and 4 and 5 ಈ ರೀತಿ ಏನ್ ಮಾಡ್ತಾರೆ, ಆಪ್ಷನ್ ಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಮರುಸಿಂಚನ ಯಾವ ಯೋಜನೆ ಅಂತ ಹೇಳಿದ್ರೆ, ಅತಿ ಕಡಿಮೆ ಕಲಿಕಾ ಸ್ತರದಲ್ಲಿರ್ತಕ್ಕಂಥ 6ರಿಂದ 10ನೇ ತರಗತಿ ವಿದ್ಯಾರ್ಥಿಗಳ ಸ್ಲೋ ಲರ್ನರ್ಸ್ ಅಂತ ಹೇಳ್ತೀವಿ ನಾವು. ಅತಿ ಕಡಿಮೆ ಸ್ತರದಲ್ಲಿರ್ತಕ್ಕಂಥ ಮಕ್ಕಳು ಅಂದ್ರೆ ಯಾರು? ಸ್ಲೋ ಲರ್ನರ್ಸ್. ಈ ಸ್ಲೋ ಲರ್ನರ್ಸ್ ಗಳಿಗೆ ಕೆಲವೊಂದು ಕಾಲೇಜಸ್ ಗಳು ಏನ್ ಮಾಡ್ತವೆ, ಸ್ಲೋ ಲರ್ನರ್ಸ್ ಗಳಿಗೆ ಎಕ್ಸ್ಟ್ರಾ ಕ್ಲಾಸ್ ಅನ್ನ ಹಾಕಿಸ್ತಾರೆ. ಅಕಾಡೆಮಿಕ್ ಮಾಕ್ ಟೆಸ್ಟ್ ಗಳನ್ನ ತಗೊಳ್ತಾ ಇರ್ತಾರೆ. ಸೊ ಅವುಗಳಲ್ಲಿ ಏನಾದ್ರು ಲೆಸ್ ಮಾರ್ಕ್ಸ್ ತಗೊಂಡ್ರೆ ಅಂತವರಿಗೆ ಸ್ಲೋ ಲರ್ನರ್ಸ್ ಅಂತ ಡಿಕ್ಲೇರ್ ಮಾಡಿ ಅಂತವ್ರಿಗೆ ಎಕ್ಸ್ಟ್ರಾ ಕ್ಲಾಸ್ ಗಳನ್ನ ಪರ್ಸನಲ್ ಕೇರ್ ಅನ್ನ ತಗೊಳ್ತಾ ಇರ್ತಾರೆ. ಸೊ ಅಂತಹ ಒಂದು ಕಾರ್ಯಕ್ರಮ ಮರುಸಿಂಚನ ಅಂತ ನಾವು ಹೇಳ್ತೀವಿ. ಇನ್ನು ನೆಕ್ಸ್ಟ್ ಮೂವ್ ಆದ್ರೆ, ಬೆಂಗಳೂರು ನಗರ ವಿಶ್ವವಿದ್ಯಾಲಯವನ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಎಂದು ಮರುನಾಮಕರಣ. ನೋಡಿ, ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಏನಿದೆ ಅದನ್ನ ಏನಂತ ಮರುನಾಮಕರಣ ಮಾಡ್ತಿದ್ದಾರೆ? ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಅಂತ ಹೇಳಿ ಮರುನಾಮಕರಣವನ್ನ ಮಾಡ್ತಾ ಇದ್ದಾರೆ. ಹೊಸದಾಗಿ ಘೋಷಣೆ ಆಗಿರುವ ತಾಲೂಕುಗಳಾದ ಯಾವ್ದಿದು? ಹನೂರು, ಅಳ್ನಾವರ, ಅಣ್ಣಿಗೇರಿ, ಮಸ್ಕಿ, ಸಿರಿವಾರ, ಕಾಪು, ಬಬಲೇಶ್ವರ, ಕೋಲಾರ, ಚೇಳೂರು, ತೇರದಾಳದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಸಮುದಾಯ ಆರೋಗ್ಯ ಕೇಂದ್ರಗಳಾಗಿ ಸ್ವಲ್ಪ ಏನ್ ಮಾಡೋದು, ಉನ್ನತೀಕರಣಗೊಳಿಸುವಂತದ್ದು. ಪೊನ್ನಂಪೇಟೆಯಲ್ಲಿ ಹೊಸದಾಗಿ ಸಮುದಾಯ ಆರೋಗ್ಯ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾ ಇದಾರೆ, ಶುರು ಮಾಡ್ತಾ ಇದಾರೆ ಪೊನ್ನಂಪೇಟೆಯಲ್ಲೂ ಕೂಡ. ನೆಕ್ಸ್ಟ್, ರಾಜ್ಯದಲ್ಲಿ ಸಂಭವಿಸುವ ತಾಯಿ ಮರಣ. ನೋಡಿ ಮೇಡಮ್, ಏನು ಎಲ್ಲಿ ಲಿಂಕ್ ಇಲ್ಲ, ನಗರ ವಿಶ್ವವಿದ್ಯಾಲಯ ಹೇಳಿದ್ರಿ, ಕೊನೆಗೆ ಇಲ್ಲಿ ಆರೋಗ್ಯ ಕೇಂದ್ರಗಳ ಬಗ್ಗೆ ಮಾತಾಡ್ತಿದ್ರಿ. ನಾನ್ ಹೇಳ್ದೆ ನಿಮಗೆ ಮುಂಚೆನೆ, ಕ್ಲಾಸ್ ಸ್ಟಾರ್ಟ್ ಆಗೋ ಮುಂಚೆನೆ ಏನು ಅಂತ, ಎಕ್ಸಾಮ್ ಪರ್ಪಸ್ ಏನೆಲ್ಲ ಪಾಯಿಂಟ್ಸ್ ಗಳಿದಾವೆ ಅವುಗಳನ್ನ ಮಾತ್ರ ನಾನು ಇಲ್ಲಿ ತರ್ತಕ್ಕಂಥದ್ದು. ಹೌದಾ? ಎಸ್, ರಾಜ್ಯದಲ್ಲಿ ಸಂಭವಿಸುವ ತಾಯಿ ಮರಣವನ್ನ ರಾಜ್ಯ ತಾಂತ್ರಿಕ ತಜ್ಞರ ಸಮಿತಿಯಿಂದ ಆಡಿಟ್ ಮಾಡಿಸಿ ಶಿಫಾರಸುಗಳನ್ನ ರಾಜ್ಯ ಅಧಿಕಾರಯುಕ್ತ ಸಮಿತಿ ಮುಂದೆ ಮಂಡಿಸಲಾಗುವುದು. ಸಮಿತಿಯ ನಿರ್ದೇಶನದಂತೆ ತಾಯಿ ಮರಣ ತಡೆಗಟ್ಟುವ ನಿಟ್ಟಿನಲ್ಲಿ ಯೋಜನೆಗಳನ್ನ ರೂಪಿಸಲಾಗುವುದು. ಏನು ಇದು? ತಾಯಿ ಮರಣದ ರೇಟ್ ಹೆಚ್ಚಾಗ್ತಿದ್ಯಾ, ಕಡಿಮೆ ಆಗ್ತಿದ್ಯಾ? ಶಿಶು ಮರಣದ ರೇಟ್ ಹೆಚ್ಚಾಗ್ತಿದ್ಯಾ, ಕಡಿಮೆ ಆಗ್ತಿದ್ಯಾ? ಇವುಗಳನ್ನೆಲ್ಲ ಡಾಟಾ ಏನ್ ಮಾಡ್ತಾರೆ, ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತಾರೆ. ಹೌದಾ? ಸೊ ಇತ್ತೀಚೆಗೆ ಏನಾಗ್ತದೆ, ತಾಯಿ ಮರಣ ಜಾಸ್ತಿ ಆಗ್ತಿದೆ ಅನ್ನೋ ಕಾರಣಕ್ಕೆ ಅದನ್ನ ಒಳ್ಳೆ ತಜ್ಞರ ಸಮಿತಿಯನ್ನ ನಿರ್ಮಾಣ ಮಾಡಿ ಅವ್ರ ಜೊತೆ ಡಿಸ್ಕಷನ್ ಅನ್ನ ಮಾಡಿ ತಡೆಗಟ್ಟೋ ನಿಟ್ಟಿನಲ್ಲಿ ಯಾವೆಲ್ಲ ಯೋಜನೆಗಳನ್ನ ರೂಪ ಮಾಡಬೇಕು ಅನ್ನುವಂಥದ್ದು ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಗೃಹ ಆರೋಗ್ಯ ಯೋಜನೆಯಡಿ 2024-25ನೇ ಸಾಲಿನಲ್ಲಿ 6 ಅಸಾಂಕ್ರಾಮಿಕ ರೋಗಗಳ ತಪಾಸಣೆ ಮತ್ತು ಚಿಕಿತ್ಸಾ ಕಾರ್ಯಕ್ರಮವನ್ನ ಕೋಲಾರ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ನೋಡಿ, ಇಂಥ ಪಾಯಿಂಟ್ಸ್ ಗಳು ವೆರಿ ಇಂಪಾರ್ಟೆಂಟ್. ಕೋಲಾರ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಲಾಗ್ತಿದ್ದು ಈ ಯೋಜನೆಗೆ 100 ಕೋಟಿ ರೂಪಾಯಿ ಏನ್ ಮಾಡ್ತಿದ್ದಾರೆ, ಇಡೀ ರಾಜ್ಯಾದ್ಯಂತ ವಿಸ್ತರಣೆ ಮಾಡ್ತಾ ಇದ್ದಾರೆ. ಇದಕ್ಕೋಸ್ಕರ 100 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. ಯಾವ ಯೋಜನೆ ಇದು? ಗೃಹ ಆರೋಗ್ಯ. ಅದೇ ರೀತಿ ರಾಜ್ಯದಲ್ಲಿ 108 ಆಂಬ್ಯುಲೆನ್ಸ್ ಸೇವೆಯನ್ನ ಉತ್ತಮಗೊಳಿಸುವ ಉದ್ದೇಶದಿಂದ ಈ ಸೇವೆಯನ್ನ ನಿಯಂತ್ರಣ ಮಾಡ್ತಕ್ಕಂಥ ಕಮಾಂಡ್ ಕಂಟ್ರೋಲ್ ಕೇಂದ್ರವನ್ನ ಆರೋಗ್ಯ ಇಲಾಖೆಯ ಅಧೀನಕ್ಕೆ ಒಳಪಡಿಸುವುದರ ಮೂಲಕ ಆರೋಗ್ಯ ಕವಚ ಸೇವೆಯನ್ನ ಬಲಪಡಿಸುವಂತದ್ದು. ಆರೋಗ್ಯ ಕವಚ ಸೇವೆ ಆಲ್ರೆಡಿ ಇರ್ತಕ್ಕಂಥದ್ದು ಆರೋಗ್ಯ ಕವಚ. ಇದನ್ನ ಇನ್ನಷ್ಟು ಅಭಿವೃದ್ಧಿಗೊಳಿಸೋದಕ್ಕೆ ಈ 108 ಆಂಬ್ಯುಲೆನ್ಸ್ ಸೇವೆ ಏನಿದೆ ಅದನ್ನ ಯಾವ ಒಂದು ಇಲಾಖಾ ಅಡಿಯಲ್ಲಿ ಇಡ್ತಾ ಇದ್ದಾರೆ? ಆರೋಗ್ಯ ಇಲಾಖಾ ಅಡಿಯಲ್ಲಿ ಅದನ್ನ ಕೊಡ್ತಾ ಇದ್ದಾರೆ, 108 ಆಂಬ್ಯುಲೆನ್ಸ್ ನ ಸೇವೆಯನ್ನ. ಹೌದಲ್ವಾ? ಎಸ್. ಅದೇ ರೀತಿ ವಿಶೇಷ ಪಾಲನಾ ಯೋಜನೆಯಡಿ HIV ಸೋಂಕಿತ ಮತ್ತು ಬಾಧಿತ. ನೋಡಿ, HIV ಸೋಂಕಿತ
HIV ಸೋಂಕಿತ ಮತ್ತು ಬಾಧಿತ ಮಕ್ಕಳ ಪೌಷ್ಟಿಕ ಆಹಾರ ಮತ್ತು ಶಿಕ್ಷಣವನ್ನ ಪ್ರೋತ್ಸಾಹಿಸಲು ಪ್ರಸ್ತುತ ನೀಡಲಾಗ್ತಿರ್ತಕ್ಕಂತ ಮಾಸಿಕ ಏನು ಅಂದ್ರೆ ಅಮೌಂಟ್ ಏನಿದೆ ಇಲ್ಲಿ ಮಿಸ್ ಆಗ್ಬಿಟ್ಟಿದೆ, ಅದು ಧನ ಸಹಾಯ ಏನಿದೆ ಅದನ್ನ ಹೆಚ್ಚಳ ಮಾಡಿದ್ದಾರೆ. ಧನ ಸಹಾಯ ಏನಿದೆ ಅದನ್ನ ಹೆಚ್ಚಳ ಮಾಡಿದ್ದಾರೆ. ಇಲ್ಲಿ ನೋಡಿ, HIV ಸೋಂಕಿತ ಬಾಧಿತ ಮಕ್ಕಳ ಪೌಷ್ಟಿಕ ಆಹಾರ ಮತ್ತು ಶಿಕ್ಷಣವನ್ನ ಪ್ರೋತ್ಸಾಹ ಮಾಡೋದಕ್ಕೆ. ಹೌದಲ್ವಾ? ಎಸ್. ಇನ್ನು ಅರಣ್ಯದಂಚಿನ ಹಾದಿಗಳಲ್ಲಿ ವಾಸ ಮಾಡ್ತಿರ್ತಕ್ಕಂತ 13 ಬುಡಕಟ್ಟು ಜನಾಂಗಗಳಾದ, ಈ ಬುಡಕಟ್ಟು ಜನಾಂಗಗಳು ವೆರಿ ಇಂಪಾರ್ಟೆಂಟ್, ನಾನು ಇಲ್ಲಿ ಹಾಕ್ತೀನಿ, ವೆರಿ 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 ಇಂಪಾರ್ಟೆಂಟ್. ಇವುಗಳ ಮೇಲೆ ನಿಮಗೆ ಕ್ವಶನ್ಸ್ ಫ್ರೇಮ್ ಆಗೋದು ಫಿಕ್ಸ್, ನೆನ್ಪಿಟ್ಕೊಳ್ಳಿ. ಜೇನು ಕುರುಬ, ಇರುಳಿಗ, ಕೊರಗ, ಸೋಲಿಗ, ಎರವ, ಪಣಿಯನ್, ಹಲಸರು, ಗೌಡಲು, ಸಿದ್ಧಿ, ಬೆಟ್ಟ ಕುರುಬ, ಹೌದಾ, ಕಾಡು ಕುರುಬ, ಕುಡಿಯ ಮತ್ತು ಮಲೆ ಕುಡಿಯ ಅಂತಕ್ಕಂಥ ಒಟ್ಟು ಎಷ್ಟು 13 ಬುಡಕಟ್ಟು ಜನಾಂಗಗಳಿದಾವೆ. ಈ ಬುಡಕಟ್ಟು ಜನಾಂಗಗಳಿಗೆ ರಾಜ್ಯ ಸಿವಿಲ್ ಸೇವೆಗಳಲ್ಲಿ ಪ್ರಾತಿನಿಧ್ಯ ನೀಡುವ ಸಲುವಾಗಿ ವಿಶೇಷ ನೇರ ನೇಮಕಾತಿ. ನೋಡಿ, ರಾಜ್ಯದ ಸಿವಿಲ್ ಸೇವೆಗಳಲ್ಲಿ ಇವರನ್ನ ಸಮಾಜದ ಪ್ರಮುಖ ವಾಹಿನಿಗೆ ತರಬೇಕು ಅನ್ನುವಂತ ಒಂದು ಕಾರ್ಯದ ನಿರತಿಯಲ್ಲಿ ವಿಶೇಷವಾದಂತ ನೇರ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ತಾ ಇದಾರೆ, ಇವರು ಪ್ರಯತ್ನ ಪಡ್ತಾ ಇದ್ದಾರೆ. ಹೌದಾ? ಬುಡಕಟ್ಟು ಜನಾಂಗದ ಜನರು 80 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಮಾತ್ರ ಇರುವ ಮನೆಗಳಿಗೆ ಆಹಾರ ಧಾನ್ಯಗಳನ್ನ ತಲುಪಿಸೋದಕ್ಕೆ ಹಿಂದಿನ ವರ್ಷ ಅನ್ನ ಸುವಿಧಾ ಯೋಜನೆಯನ್ನ ಜಾರಿಗೆ ತಂದಿದ್ರು. ಹೌದು, ನಾವೆಲ್ಲರೂ ಓದ್ಕೊಂಡ್ ಬಂದಿದ್ದೀವಿ ಇದನ್ನ. ಈ ಯೋಜನೆಯಡಿ 2 ಲಕ್ಷ ಫಲಾನುಭವಿಗಳನ್ನ ಗುರುತು ಮಾಡಿ 75 ವಯಸ್ಸಿನ ಮೇಲ್ಪಟ್ಟ ಹಿರಿಯ ನಾಗರಿಕರು ಮಾತ್ರ ಇರುವ ಮನೆಗಳಿಗೂ ಕೂಡ ಈ ಸೇವೆಯನ್ನ ಈಗ ಏನ್ ಮಾಡ್ತಿದ್ದಾರೆ, ವಿಸ್ತರಣೆ ಮಾಡ್ತಿದ್ದಾರೆ, ಎಕ್ಸ್ಟೆಂಡ್ ಮಾಡ್ತಾ ಇದಾರೆ. ಮುಂಚೆ 80+ ಇರ್ತಕ್ಕಂತ ಜನರ ಮನೆಗೆ ಮಾತ್ರ ಏನ್ ಮಾಡ್ತಿದ್ರು, ಡೋರ್ ಡೆಲಿವರಿ ಮಾಡ್ತಾ ಇದ್ರು ಅನ್ನ ಸುವಿಧಾ ಯೋಜನೆಯ ಮೂಲಕ. ಈಗ ಅದನ್ನ ಏನ್ ಮಾಡಿದ್ದಾರೆ, ವಯಸ್ಸಿನ ಮಿತಿ ಇಳಿಕೆ ಮಾಡಿದರೆ 75+ ಅಂತ ಹೇಳಿದ್ದಾರೆ. ಇಲ್ಲಿ 75ರ ನಂತರ ಮೇಲ್ಪಟ್ಟ ಇರ್ತಕ್ಕಂತ ಹಿರಿಯ ನಾಗರಿಕರ ಮಾತ್ರ ಇರೋ ಮನೆಗಳಿಗೆ ಏನ್ ಮಾಡ್ತಿದ್ದಾರೆ, ಮನೆ ಬಾಗಿಲಿಗೆ ತಗೊಂಡು ಹೋಗಿ ಕೊಡ್ತಕ್ಕಂಥದ್ದು. ಸೊ ಇದರಿಂದ 3.30 ಲಕ್ಷ ಫಲಾನುಭವಿಗಳು ಅಂದ್ರೆ ಹಿರಿಯರಿಗೆ ಏನಾಗುತ್ತೆ, ಅನುಕೂಲ ಆಗ್ತಾ ಇದೆ ಅನ್ನುವಂತ ಮಾತು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿ ನೋಂದಾಯಿತ ಮಂಡಳಿಯ ಫಲಾನುಭವಿಗಳು 5 ಲಕ್ಷ ರೂಪಾಯಿ ಚಿಕಿತ್ಸೆ ಮಿತಿಯನ್ನ ಪೂರ್ಣಗೊಳಿಸಿದಲ್ಲಿ ಮಂಡಳಿಯಿಂದ ಹೆಚ್ಚುವರಿ ಹೃದ್ರೋಗ ಮತ್ತು ಕ್ಯಾನ್ಸರ್ ಕಾಯಿಲೆಗಳಿಗೆ 5 ಲಕ್ಷ ರೂಪಾಯಿವರೆಗೆ ಮತ್ತು ಇತರ ಕಾಯಿಲೆಗಳಿಗೆ 2 ಲಕ್ಷ ರೂಪಾಯಿವರೆಗೆ ವೈದ್ಯಕೀಯ ವೆಚ್ಚವನ್ನ ಮರುಪಾವತಿ ಮಾಡಲಾಗ್ತಾ ಇದೆ. ನೋಡಿ, ಕ್ಯಾನ್ಸರ್ ಮತ್ತೆ ಹೃದಯಕ್ಕೆ ಸಂಬಂಧಪಟ್ಟಿದ್ದಿದ್ರೆ 5 ಲಕ್ಷ ರೂಪಾಯಿ, ಇತರೆ ಕಾಯಿಲೆಗಳಿದ್ರೆ 2 ಲಕ್ಷ ರೂಪಾಯಿ. ಹೌದಾ? ರಾಷ್ಟ್ರೀಯ ಜೀವನೋಪಾಯ ಅಭಿಯಾನದಡಿ ಮಹಿಳಾ ಸ್ವಸಹಾಯ ಸಂಘಗಳಿಂದ ಆಯ್ದಂತಹ 50 ಸ್ಥಳಗಳಲ್ಲಿ ಶಿಶುಪಾಲನೆಗಾಗಿ ವಾತ್ಸಲ್ಯ ಕೇಂದ್ರಗಳನ್ನ ಸ್ಥಾಪಿಸಲಾಗುವುದು. ಎಸ್, ಎಕ್ಸಾಕ್ಟ್ಲಿ. ನೋಡಿ, ಇದಕ್ಕೊಂದೇ ಬೆಸ್ಟ್ ಎಕ್ಸಾಂಪಲ್ ಅಂತ ಕೇಳಿದ್ರೆ ನಾನೇ. ಹೌದಾ? ನಾನೇ ಅಂತ ಹೇಳ್ಬೋದು. ವಾತ್ಸಲ್ಯ ಕೇಂದ್ರಗಳು ಅಂತ ಏನಂದ್ರೆ, ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಅಂದ್ರೆ ಬೇಬಿ ಸಿಟ್ಟಿಂಗ್ ರೀತಿ, ಬೇಬಿ ಸಿಟ್ಟಿಂಗ್ ಅಂತ ಹೇಳ್ತಾ ಇರ್ತವಲ್ಲ. ಸೊ ಇಬ್ರು ಗಂಡ ಹೆಂಡತಿ ಏನಾಗ್ತಾರೆ, ಅಪ್ಪ ಅಮ್ಮ ನೌಕರಿಯಲ್ಲಿದ್ರೆ ಆ ಮಕ್ಕಳನ್ನ ಮನೇಲಿ ನೋಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂತ ವ್ಯಕ್ತಿ ಇರೋದಿಲ್ಲ. ಹಾಗಾಗಿ ಆ ಮಕ್ಕಳು ಅನಾಥರ ಫೀಲ್ ಆಗಬಾರ್ದು ಅಥವಾ ಬೇರೆ ಯಾವುದೇ ಒಂದು ದುರ್ವ್ಯಸನಕ್ಕೆ ಅಂತ ಕೇಳಿದ್ರೆ ಈ ವ್ಯಕ್ತಿಗಳ ಮಕ್ಕಳ ಮಾರಾಟ ಕೂಡ ಮಾಡ್ತಾ ಇರ್ತಾರೆ. ಹೌದಾ? ಸೊ ಮಕ್ಕಳಿಗೆ ಏನ್ ಮಾಡ್ತಾರೆ, ಅವು ಮಲಗೇ ಇರ್ಲಿ, ಎದ್ದು ನಮಗೆ ಕಾಡಾಟ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಇಂಜೆಕ್ಷನ್ ಗಳನ್ನ ಕೂಡ, ಸ್ಲೀಪಿಂಗ್ ಇಂಜೆಕ್ಷನ್ ಗಳನ್ನು ಕೂಡ ನೀಡ್ತಾರೆ ಮಕ್ಕಳಿಗೆ. ಸೊ ಅದೆಲ್ಲ ಅವಾಯ್ಡ್ ಮಾಡೋದಕ್ಕೆ ಸರ್ಕಾರ ತನ್ನದೇ ಅಡಿಯಲ್ಲಿ ವಾತ್ಸಲ್ಯ ಕೇಂದ್ರಗಳನ್ನ ರೂಪಿಸ್ತಾ ಇದೆ. ಎಲ್ಲಿ 50 ಸ್ಥಳಗಳಲ್ಲಿ ಮಾಡ್ತಾ ಇದ್ದಾರೆ ಇದನ್ನ. ತಜ್ಞ ಚಿಕಿತ್ಸೆ ಪಡೆಯಲು ಸರ್ಕಾರಿ ಆಸ್ಪತ್ರೆಗಳಿಗೆ ಆಗಮಿಸಿರ್ತಕ್ಕಂತ ಬಡ ಕುಟುಂಬದ ಜನರಿಗೂ ಕೂಡ, ಅಂದ್ರೆ ಈ ಬಡ ಕುಟುಂಬದ ಮಕ್ಕಳಿಗೂ ಕೂಡ ಈ ವಾತ್ಸಲ್ಯ ಕೇಂದ್ರಗಳಲ್ಲಿ ಏನ್ ಮಾಡ್ತಾ ಇದಾರೆ ಇವರು, ಸೊ ಅನುಕೂಲವನ್ನ ಮಾಡ್ಕೊಡ್ತಾ ಇದ್ದಾರೆ. ಸೊ ಒಳ್ಳೆ ಬೆಸ್ಟ್ ಯೋಜನೆ ಅಂತ ನಾವು ಹೇಳ್ಬಹುದು. ಹೌದಲ್ವಾ? ಇನ್ನು PM ಸ್ವನಿಧಿ ಯೋಜನೆಯಡಿ ಸಾಲದ ಗರಿಷ್ಠ ಮಿತಿಯನ್ನ ತಲುಪಿರುವ ಬೀದಿ ಬದಿ ವ್ಯಾಪಾರಿಗಳು ತಮ್ಮ ವ್ಯಾಪಾರ ವಹಿವಾಟನ್ನ ವಿಸ್ತರಣೆ ಮಾಡ್ಕೊಳ್ಳೋದಕ್ಕೆ 1 ಲಕ್ಷದವರೆಗಿನ ಸಾಲ ಪಡೆದಲ್ಲಿ 8% ಬಡ್ಡಿಯನ್ನ ಸಹಾಯಧನವನ್ನ ಸರ್ಕಾರದಿಂದ ನೀಡಲಾಗುವುದು. ನೋಡಿ, ಅರ್ಥ ಆಗ್ತಿದ್ಯಾ? ಬೀದಿ ಬದಿಯ ವ್ಯಾಪಾರಿಗಳು, ಹೌದಾ, ಈ ವ್ಯಾಪಾರಿಗಳು ತಮ್ಮ ವಹಿವಾಟನ್ನ ವಿಸ್ತರಣೆ ಮಾಡಿಕೊಳ್ಳೋಗೋಸ್ಕರ 1 ಲಕ್ಷದವರೆಗೆ ಸಾಲವನ್ನ ನೀಡ್ತಾರೆ. ಅದರಲ್ಲಿ 8% ಬಡ್ಡಿಯನ್ನ ಸರ್ಕಾರ ತಾನೇ ಏನ್ ಮಾಡ್ತಾ ಇದೆ, ಸಹಾಯಧನವಾಗಿ ನೀಡ್ತಾ ಇದೆ. 8% ಬಡ್ಡಿಯನ್ನ, ಉಳಿದಿರೋದನ್ನ ಇವರೇ ತುಂಬಿಕೊಳ್ಬೇಕು. ಮಹಿಳಾ ಸಬಲೀಕರಣಕ್ಕಾಗಿ ಗ್ರಾಮ ಪಂಚಾಯಿತಿ ಸ್ವಸಹಾಯ ಸಂಘಗಳ ಸಹಭಾಗಿತ್ವದಲ್ಲಿ ಕೆಳಕಂಡ ಕಾರ್ಯಚಟುವಟಿಕೆಗಳನ್ನ ಕೈಗೊಳ್ಳಲಾಗ್ತಿದೆ. ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಕಚೇರಿ ಆವರಣಗಳಲ್ಲಿ ಅಕ್ಕ ಕೆಫೆ ಮತ್ತು ಕ್ಯಾಂಟೀನ್. ನೋಡಿ,
ಬಹಳ ಕಡೆಗೆ ಮಹಿಳೆಯರೇ ಏನ್ ಮಾಡ್ತಾ ಇದಾರೆ, ಈ ಅಕ್ಕ ಕೆಫೆಗಳನ್ನಾಗಿರ್ಬೋದು, ಕ್ಯಾಂಟೀನ್ ಗಳನ್ನಾಗಿರ್ಬೋದು ನಡೆಸ್ತಾ ಇದಾರೆ, ಚಹಾಗಳನ್ನ ನಡೆಸ್ತಾ ಇದಾರೆ. ಹೌದಾ, ಚಹಾ ಸೆಂಟರ್ ಅಂತ ಹೇಳ್ಬೋದು. ಹೌದಾ, ಹಿರಿಯ ಅಧಿಕಾರಿಗಳಿಂದ ಗ್ರಾಮ ಪಂಚಾಯಿತಿಗಳನ್ನ ದತ್ತು ಪಡೆದು ಸಮಗ್ರವಾಗಿ ಅಭಿವೃದ್ಧಿ ಪಡಿಸುವ ಉದ್ದೇಶದಿಂದ ಗ್ರಾಮ ಪಂಚಾಯಿತಿ ದತ್ತು ಕಾರ್ಯಕ್ರಮವನ್ನ ಕೂಡ ಆರಂಭ ಮಾಡ್ಲಾಗ್ತದೆ. ನೋಡಿ, ಈಗ ಸರ್ಕಾರ ಜಾಸ್ತಿ ಏನ್ ಮಾಡ್ತಾ ಇದೆ, ಪ್ರೈವೇಟೈಸೇಷನ್ಗೆ ಹೋಗ್ತಾ ಇದೆ. ಪ್ರೈವೇಟೈಸೇಷನ್ ಯಾಕೆ ಇದು? ಖಾಸಗೀಕರಣ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಯಾಕಿದು ಅಂತ ಕೇಳಿದ್ರೆ, ಸರ್ಕಾರನೇ ಎಲ್ಲಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಪಡಿಸೋದಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಅದರಲ್ಲೂ ಕೂಡ ಕರಪ್ಟೆಡ್ ಗವರ್ಮೆಂಟ್ ಇರೋದ್ರಿಂದ ಸಾಧ್ಯ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಖಾಸಗೀಕರಣಕ್ಕೆ ನೀಡ್ತಾ ಹೋಗ್ತಾರೆ ಪ್ರತಿಯೊಂದು ಕ್ಷೇತ್ರವನ್ನ. ಖಾಸಗೀಕರಣಗೊಂಡ್ರೆ ಏನಾಗುತ್ತೆ, ಪರ್ಟಿಕ್ಯುಲರ್ಲಿ ಅದೇ ಒಂದು ಕ್ಷೇತ್ರದ ಮೇಲೆ ಅವರ ಗಮನ ಇದ್ದುಕೊಂಡು ಅಲ್ಲಿ ಅಭಿವೃದ್ಧಿ ಹೊಂದುತ್ತೆ. ಅದೇ ರೀತಿ ಈ ದತ್ತು ಯೋಜನೆ ಕೂಡ ಅದೇ ಒಂದು ಕಾನ್ಸೆಪ್ಟ್ ಬರುವಂತದ್ದು. ಏನ್ ಮಾಡ್ತದೆ, ಗ್ರಾಮ ಪಂಚಾಯಿತಿಗಳನ್ನ ಹಿರಿಯ ಅಧಿಕಾರಿಗಳು ಏನ್ ಮಾಡ್ತಾರೆ, ತಮ್ಮದೇ ಸ್ವಂತ ದತ್ತನ್ನ ಪಡ್ಕೊಂಡು ಅದರಲ್ಲಿ ಕಾರ್ಯಕ್ರಮಗಳನ್ನ ಮಾಡಿ ಸಮಗ್ರವಾಗಿ ಅಭಿವೃದ್ಧಿ ಪಡಿಸ್ತಕ್ಕಂತ ಒಂದು ಉದ್ದೇಶ ಗ್ರಾಮ ಪಂಚಾಯಿತಿ ದತ್ತು ಯೋಜನೆ ಅಂತ ಹೇಳ್ತೀವಿ. ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಹಾದು ಹೋಗ್ತಕ್ಕಂತ ರಾಜ್ಯ ಮತ್ತು ಜಿಲ್ಲಾ ರಸ್ತೆಗಳ 5,000 ಕಿಲೋಮೀಟರ್ ಬದಿಗಳಲ್ಲಿ ಸಸಿಗಳನ್ನ ಬೆಳೆಸಿ ಹಸಿರು ಪಥಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು. ನಾನು ಆಗ್ಲೇ ಹೇಳಿದೆ, ಗ್ಲೋಬಲ್ ವಾರ್ಮಿಂಗ್ ಬಹಳಷ್ಟು ಏರಿಕೆ ಆಗ್ತಾ ಇದೆ, ಪ್ರತಿ ವರ್ಷ ಏರಿಕೆ ಆಗ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಕಡಿಮೆ ಮಾಡಿದ್ರು ಆಯ್ತು, ಮತ್ತೆ ಈ ಹಸಿರು ಪಥಗಳ ನಿರ್ಮಾಣ ಕೂಡ ಆದಂಗಾಯ್ತು. ಏನ್ ಮಾಡ್ತಾ ಇದಾರೆ, 5,000 ಕಿಲೋಮೀಟರ್ ಗಳಷ್ಟು ಉದ್ದಕ್ಕೂ, ದಾರಿಯುದ್ದಕ್ಕೂ ಏನ್ ಮಾಡ್ಬೇಕು, ಸಸಿಗಳನ್ನ ನೆಡಬೇಕು. ರೈತರ ಹೊಲೆಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳನ್ನ ಹಂತ ಹಂತವಾಗಿ ಅಭಿವೃದ್ಧಿ ಪಡಿಸೋದಕ್ಕೆ ಕೃಷಿ ಪಥ ಯೋಜನೆ ಕೂಡ ಜಾರಿಗೊಳಿಸಲಾಗ್ತಾ ಇದೆ. ಕೃಷಿ ಪಥ ಅಂದ್ರೆ ರೈತರ ಮನೆಗಳಿಗೆ ಏನಾಗ್ತಾ ಇರ್ತವೆ, ಹೊಲಗಳಲ್ಲಿ ಇರ್ತಾ ಇದೆ. ಆ ಹೊಲಗಳಲ್ಲಿ ಇರ್ತಕ್ಕಂಥ ಮನೆಗಳಿಗೂ ಕೂಡ ದಾರಿಯ ಕಲ್ಪನೆ ಮಾಡುವಂತದ್ದು, ಕಲ್ಪಿಸುವ ಕನೆಕ್ಟಿವಿಟಿ ಅಂತ ಹೇಳ್ತೀವಿ. ಹೌದಾ, ಆ ಕನೆಕ್ಟಿವಿಟಿ ಸಂಪರ್ಕ ಕಲ್ಪಿಸೋಕೋಸ್ಕರ ಈ ಕೃಷಿ ಪಥ ಅಂತಕ್ಕಂಥ ಯೋಜನೆಯನ್ನು ಕೂಡ ಜಾರಿಗೆ ತಂದಿದ್ದಾರೆ. ರೈತರ ಜಮೀನುಗಳಲ್ಲಿ ಅಂತರ್ಜಲ ಹೆಚ್ಚಳ ಹಾಗೂ ಮಣ್ಣಿನ ಸಂರಕ್ಷಣೆಯನ್ನ ಹೆಚ್ಚಿಸುವಂತ ನಿಟ್ಟಿನಲ್ಲಿ ಕೃಷಿ ಕವಚ, ನೋಡಿ ಹೆಸರುಗಳನ್ನ ನೋಡಿ, ಕೃಷಿ ಕವಚ ಕಾರ್ಯಕ್ರಮ ರೂಪಿಸಿದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಒಟ್ಟು 50,000 ಹೆಕ್ಟೇರ್ ಬದು ನಿರ್ಮಾಣವನ್ನ ಮಾಡ್ಲಾಗ್ತಾ ಇದೆ. ನೋಡಿ, ಅಂತರ್ಜಲ ಹೆಚ್ಚಳ, ಕೃಷಿಯಲ್ಲಿ ಅಂತರ್ಜಲ, ಆಮೇಲೆ ಮಳೆ ನೀರಿನ ಕೊಯ್ಲು ಅಂತ ಹೇಳ್ಬೋದು, ಇವೆಲ್ಲ ಕೂಡ ಮಾಡ್ಲೇಬೇಕಾದಂತ ಒಂದು ಸನ್ನಿವೇಶ. ಮಣ್ಣಿನ ಸಂರಕ್ಷಣೆಯನ್ನು ಹೆಚ್ಚಿಸೋದಕ್ಕೋಸ್ಕರ ಕೃಷಿ ಕವಚ ಅಂತ ಮಾಡ್ತಾ ಇದ್ದಾರೆ. ಕೃಷಿ ಪಥ, ಕೃಷಿ ಕವಚ. ನೋಡಿ, ಕೃಷಿ ಪಥ ಕೃಷಿಯಲ್ಲಿ ಸಂಬಂಧಪಟ್ಟದ್ದ ಅಥವಾ ಅಲ್ವಾ ಅಂತ ಕ್ವಶನ್ ಕೇಳಬಹುದು ನಿಮಗೆ. ಹೌದು ಅಥವಾ ಅಲ್ಲ ಅಂತ ಕ್ವಶನ್ ಕೇಳಿದ್ರೆ ನಾಳೆ ಏನ್ ಹಾಕ್ತೀರಿ ನೀವು? ಕೃಷಿ ಪಥ ಏನಿದೆ, ಈ ಕೃಷಿ ಪಥ ಬಂದು ರೋಡ್ ಕನೆಕ್ಟಿವಿಟಿಗೋಸ್ಕರ ಇದು. ಹೌದಾ, ರೈತರ ಮನೆಗಳಿಗೆ ರೋಡ್ ಕನೆಕ್ಟಿವಿಟಿ ಮಾಡೋದಕ್ಕೋಸ್ಕರ ಕೃಷಿ ಪಥ. ಆದ್ರೆ ಕೃಷಿ ಕವಚ ಪರ್ಟಿಕ್ಯುಲರ್ಲಿ ರೈತರ ಜಮೀನುಗಳಲ್ಲಿ ಅಂತರ್ಜಲ ಹೆಚ್ಚಳ ಮಾಡೋದಕ್ಕೆ, ಮಣ್ಣಿನ ಸಂರಕ್ಷಣೆ ಮಾಡೋದಕ್ಕೆ ರೈತರ ಕವಚ ಮಾಡಿರುವಂತದ್ದು. ಅರ್ಥ ಆಗ್ತಿದ್ಯಲ್ಲ? ಎಸ್. ಇನ್ನು ರಾಜ್ಯದ ಅಭಿವೃದ್ಧಿ ಹಾಗೂ ಪ್ರಾದೇಶಿಕ ಅಸಮತೋಲನ ಬಗ್ಗೆ ಅಧ್ಯಯನ ನಡೆಸಲು ಪ್ರೊಫೆಸರ್ ಯಾರು, ಎಂ ಗೋವಿಂದರಾವ್ ಅಂತ ಇದ್ದಾರೆ. ನೋಡಿ, ಯಾರು? ಪ್ರೊಫೆಸರ್ ಎಂ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಸದರಿ ಸಮಿತಿ ನೀಡುವ ವರದಿಯನ್ನ ಆಧರಿಸಿ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ಸೂಕ್ತ ಯೋಜನೆ ಮತ್ತು ಕಾರ್ಯಕ್ರಮಗಳನ್ನ ಅಳವಡಿಸಿಕೊಳ್ಳುವಂತ ಒಂದು ಉದ್ದೇಶ. ಯಾರನ್ನ? ಪ್ರೊಫೆಸರ್ ಎಂ ಗೋವಿಂದರಾವ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಇದಕ್ಕೋಸ್ಕರ. ಇನ್ನು ಬ್ರ್ಯಾಂಡ್ ಬೆಂಗಳೂರು, ಎಲ್ರೂ ಕೇಳಿರ್ತೀರಿ. ಈ ಬ್ರ್ಯಾಂಡ್ ಬೆಂಗಳೂರು ಯೋಜನೆಯಡಿ 2024-25ನೇ ಸಾಲಿನಲ್ಲಿ ಅನುಮೋದನೆಗೊಂಡಂತಹ 21 ಯೋಜನೆಗಳನ್ನ 1,800 ಕೋಟಿ ರೂಪಾಯಿ ಮೊತ್ತದಲ್ಲಿ ಅನುಷ್ಠಾನಗೊಳಿಸ್ತಾ ಇದ್ದಾರೆ. ನೋಡಿ, ಬ್ರ್ಯಾಂಡ್ ಬೆಂಗಳೂರು ಯೋಜನೆಯಡಿಯಲ್ಲಿ ಒಟ್ಟು 21 ಯೋಜನೆಗಳು ಏನಾಗಿದ್ವು, ಇನ್ಕ್ಲೂಡೆಡ್ ಆಗಿದ್ವು. ಅದಕ್ಕೋಸ್ಕರ 1,800 ಕೋಟಿ ರೂಪಾಯಿ ಮೊತ್ತ ಬಿಡುಗಡೆಯಾಗಿದೆ. ಬೆಂಗಳೂರನ್ನ ಅಂತಾರಾಷ್ಟ್ರೀಯ ಆರೋಗ್ಯ ಮಾನದಂಡಗಳ ನಗರವನ್ನಾಗಿ ಮಾಡೋದಕ್ಕೋಸ್ಕರ ಬ್ರ್ಯಾಂಡ್ ಬೆಂಗಳೂರು ಅಭಿಯಾನದ ಅಡಿಯಲ್ಲಿ ಮುಂದಿನ 3 ವರ್ಷಗಳಲ್ಲಿ 413 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮಗ್ರ ಆರೋಗ್ಯ ಯೋಜನೆ, ಯಾವ ಯೋಜನೆ? ಸಮಗ್ರ ಆರೋಗ್ಯ ಯೋಜನೆಯನ್ನ ಜಾರಿಗೊಳಿಸ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಬೆಂಗಳೂರನ್ನ ಅಂತಾರಾಷ್ಟ್ರೀಯ ಆರೋಗ್ಯ ಮಾನದಂಡಗಳ ನಗರವನ್ನಾಗಿ ಪರಿವರ್ತನೆಗೊಳಿಸೋದಕ್ಕೆ ಈ ಒಂದು ಪ್ರಯತ್ನ. ಹೌದಾ? ಎಸ್. ಇನ್ನು
ವಿನ್ಯಾಸ ಮತ್ತು ಕಟ್ಟಡ ನಕ್ಷೆಗಳಿಗೆ ಆನ್ಲೈನ್ ಮೂಲಕ ಅನುಮೋದನೆ ನೀಡೋದಕ್ಕೆ ಯೂನಿಫೈಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ULMS ತಂತ್ರಾಂಶವನ್ನ ಅಳವಡಿಸ್ಕೊಳ್ತಾ ಇದ್ದಾರೆ. ನೋಡಿ, ಯೂನಿಫೈಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತಕ್ಕಂತ ಒಂದು ಟೆಕ್ನಾಲಜಿಯನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದ್ರ ಮೂಲಕ ಹಾರ್ಡ್ವೇರ್ ಸಾಮರ್ಥ್ಯವನ್ನ ಉನ್ನತೀಕರಿಸಲಾಗುವುದು. ನಗರ ಯೋಜಕರ ಕಾರ್ಯಕ್ಷಮತೆ ಹೆಚ್ಚಿಸಲು GIS ತರಬೇತಿಗೆ ಅಗತ್ಯ ಅನುದಾನವನ್ನ ಒದಗಿಸಲಾಗ್ತಕ್ಕಂಥದ್ದು. ಹೌದಾ, ಮುನ್ಸಿಪಾಲಿಟಿಗೆ ಹೋಗ್ತೀರಿ ನೀವು, ಹೌದಾ? ಸೊ ಈ ಕಟ್ಟಡದ ನಕ್ಷೆಗಳು, ಮ್ಯಾಪ್ ನಕ್ಷೆ ಏನಿದೆ, ನಮ್ಮ ಹೊಲದ ನಕ್ಷೆ ಏನಿದೆ, ಎಲ್ಲಿವರೆಗೂ ಇದೆ ಅದನ್ನೆಲ್ಲ ಚೆಕ್ ಮಾಡೋದಕ್ಕೆ ಮುನ್ಸಿಪಾಲಿಟಿಗೆ ಹೋಗ್ತಾ ಇರ್ತೀರಿ. ಸೊ ಈ ಒಂದು ನಕ್ಷೆಗಳಿಗೆ ಆನ್ಲೈನ್ ಮೂಲಕನೇ ಒಂದು ಟೆಕ್ನಾಲಜಿಯನ್ನ ಅಳವಡಿಸ್ಕೊಳ್ತಾ ಇದ್ದಾರೆ. ಯಾವ ಟೆಕ್ನಾಲಜಿ ಅಂತ ಕೇಳಿದ್ರೆ ಯೂನಿಫೈಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತಕ್ಕಂಥ ಒಂದು ಟೆಕ್ನಾಲಜಿ ಅಂತ ಹೇಳ್ತಾ ಇದೀವಿ. ನೆಕ್ಸ್ಟ್, ರೈತರ ನೀರಾವರಿ ಪಂಪ್ಸೆಟ್ಗಳ ವಿಕೇಂದ್ರೀಕೃತ ಫೀಡರ್ ಸೌರೀಕರಣ ಕಾರ್ಯವನ್ನ ಕುಸುಮ್ ಸಿ ಯೋಜನೆ ಅಡಿಯಲ್ಲಿ ಕೈಗೊಳ್ಳಲಾಗಿದೆ. ಕುಸುಮ್ ಸಿ ಯೋಜನೆ ಪ್ರಥಮ ಹಂತದಲ್ಲಿ ಎಷ್ಟು ನೋಡಿ, 1302 ಮೆಗಾವ್ಯಾಟ್ ಸಾಮರ್ಥ್ಯದ ಗುರಿಯನ್ನ ಹೊಂದಿತ್ತು. 21 ಮೆಗಾವ್ಯಾಟ್ ಸಾಮರ್ಥ್ಯದ 5 ಕಾಮಗಾರಿಗಳು ಪೂರ್ಣಗೊಂಡಿದವೆ ಆಲ್ರೆಡಿ. ಇನ್ನು ಎರಡನೇ ಹಂತದಲ್ಲಿ ಒಟ್ಟು 1192 ಮೆಗಾವ್ಯಾಟ್ ಸಾಮರ್ಥ್ಯದ ಯೋಜನೆಗಳನ್ನ ಅನುಷ್ಠಾನಗೊಳಿಸೋದಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ಹೌದಾ? ಇನ್ನು ಕುಸುಮ್ ಬಿ ಯೋಜನೆ ನೋಡಿ, ಮೇಲ್ಗಡೆ ನೋಡಿರುವಂತದ್ದು ಕುಸುಮ್ ಸಿ ಆದ್ರೆ ಕೆಳಗಡೆ ಇರುವುದು ಕುಸುಮ್ ಬಿ ಯೋಜನೆ ಅಡಿಯಲ್ಲಿ ಸೋಲಾರ್ ಪಂಪ್ ಸೆಟ್ ಅಳವಡಿಸುವ ರೈತರ ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡುವ ಉದ್ದೇಶದಿಂದ ರಾಜ್ಯ ಸರ್ಕಾರದ ಪಾಲನ್ನ 50% ಹೆಚ್ಚಳ ಮಾಡಲಾಗಿದ್ದು, ಫಲಾನುಭವಿಗಳು ಎಷ್ಟಿದ್ದಾರೆ ಈ ಯೋಜನೆಯಡಿ ಅಂತ ಕೇಳಿದ್ರೆ ಒಟ್ಟು 20% ಏನಿದ್ದಾರೆ ಫಲಾನುಭವಿಗಳಿದ್ದಾರೆ. ಹೌದಾ? ಸೊ 20% ಮಾತ್ರ ಇವರು ಭರಿಸಬೇಕಾಗುತ್ತೆ ಫಲಾನುಭವಿಗಳು. ಹೌದಾ? 50% ಏನ್ ಮಾಡುತ್ತೆ, ಸರ್ಕಾರನೇ ಭರಿಸುತ್ತೆ. ಈ ಯೋಜನೆಯಡಿ 40,000 ಪಂಪ್ ಸೆಟ್ಗಳಿಗೆ ಆಲ್ರೆಡಿ ಅನುಮೋದನೆಯನ್ನ ನೀಡಲಾಗಿದ್ದು, ರಾಜ್ಯ ಸರ್ಕಾರದ ಪಾಲು 752 ಕೋಟಿ ರೂಪಾಯಿ ವೆಚ್ಚ ಇದೆ. ಈ ಕುಸುಂಬಿ ಯೋಜನೆಯಡಿ ಸೋಲಾರ್ ಪಂಪ್ ಸೆಟ್ ಅನ್ನ ಅಳವಡಿಸ್ಕೊಳ್ಳೋದಕ್ಕೋಸ್ಕರ ರೈತರಿಗೆ 50% ಸರ್ಕಾರನೇ ಧನ ಸಹಾಯ ಮಾಡ್ತಕ್ಕಂಥದ್ದು. 20% ಅನ್ನ ಮಾತ್ರ ರೈತರು ತಮ್ಮ ಕೈಯಿಂದ ಏನ್ ಮಾಡೋದು, ಭರಿಸುವಂತ ಒಂದು ಲೆಕ್ಕ. ಇನ್ನು ಉದ್ಯೋಗ ಸೃಜನೆಯೊಂದಿಗೆ ಆರ್ಥಿಕ ಪ್ರಗತಿ ಸಾಧಿಸೋದಕ್ಕೆ ರಾಜ್ಯಾದ್ಯಂತ ಜವಳಿ ಪಾರ್ಕ್ಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ? ಕಾರ್ಕಳ, ರಾಣಿಬೆನ್ನೂರು, ರಾಯಚೂರು, ಕಡೂರು, ಚಿಕ್ಕಮಗಳೂರಿನಲ್ಲಿ PPP ಮಾದರಿಯಲ್ಲಿ ಹಾಗೂ ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಕಲಬುರಗಿಯಲ್ಲಿ PM ಮಿತ್ರ ಜವಳಿ ಪಾರ್ಕ್ಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ನೋಡಿ, PPP ಮಾದರಿಯಲ್ಲಿ. ಹಾಗಿದ್ರೆ PPP ಮಾದರಿ ಅಂದ್ರೆ ಏನು ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ನಾನು ಇವತ್ತಿನ ಕ್ಲಾಸ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರೋದ್ರಿಂದ 3 ಕ್ವಶನ್ಗಳ ಅಸೈನ್ಮೆಂಟ್ ಅನ್ನ ನಾನು ನಿಮಗೆ ನೀಡಿದ್ದೀನಿ. ಯಾರು ಒಳ್ಳೆ ರೀತಿಯಲ್ಲಿ ಇವುಗಳಿಗೆ ಆನ್ಸರ್ ಮಾಡ್ತಾರೋ ಅವರು ಸೀರಿಯಸ್ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಇಲ್ಲಿ, ಪ್ರಶಿಕ್ಷಣಾರ್ಥಿಗಳು. ಹೌದಾ? ಎಸ್. ಇನ್ನು ಶಿಕ್ಷಣ ತಜ್ಞ ಪದ್ಮಭೂಷಣ ಡಾಕ್ಟರ್ H ನರಸಿಂಹಯ್ಯನವರ ಸ್ಮರಣಾರ್ಥಕ್ಕೋಸ್ಕರ ಡಾಕ್ಟರ್ H ನರಸಿಂಹಯ್ಯ ಪ್ರಾಧಿಕಾರವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅವರು ವ್ಯಾಸಂಗ ಮಾಡಿದ ಗೌರಿಬಿದನೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನ ಉನ್ನತೀಕರಣಗೊಳಿಸ್ತಾ ಇದ್ದಾರೆ. ನೋಡಿ, ಪದ್ಮಭೂಷಣ ಪುರಸ್ಕೃತರಾದಂತಹ ಶಿಕ್ಷಣ ತಜ್ಞ ಯಾರು? ಡಾಕ್ಟರ್ H ನರಸಿಂಹಯ್ಯನವರು ಓದಿರ್ತಕ್ಕಂತ ಗೌರಿಬಿದನೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನ ಏನ್ ಮಾಡ್ತಿದ್ದಾರೆ, ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು. ಅದರ ಜೊತೆಗೆ ಅವರ ಹೆಸರಿನಲ್ಲಿಯೇ ಡಾಕ್ಟರ್ H ನರಸಿಂಹಯ್ಯ ಪ್ರಾಧಿಕಾರ ಅಂತಕ್ಕಂಥ ಒಂದು ಪ್ರಾಧಿಕಾರವನ್ನು ಕೂಡ ಏನ್ ಮಾಡ್ತಾ ಇದ್ದಾರೆ, ಸ್ಥಾಪನೆ ಮಾಡ್ತಾ ಇದ್ದಾರೆ. ಇನ್ನು ಯುವ ಸಬಲೀಕರಣ ಮತ್ತು ಕ್ರೀಡೆ ಅಂತ ಬಂದಾಗ ವೆರಿ ವೆರಿ ಇಂಪಾರ್ಟೆಂಟ್ ಕ್ಷೇತ್ರ ಅಂತ ಹೇಳ್ಬೋದು ನಾವು, ಸ್ಪೋರ್ಟ್ಸ್ ಕ್ಷೇತ್ರ. ಗುರಿ ಒಲಿಂಪಿಕ್ ಪದಕ ಯೋಜನೆಯಡಿ ರಾಜ್ಯದ ಅತ್ಯಂತ ಪ್ರತಿಭಾನ್ವಿತ 60 ಕ್ರೀಡಾಪಟುಗಳನ್ನ ಗುರುತಿಸಿ ಒಲಿಂಪಿಕ್ಸ್ 2028ಕ್ಕೆ ತಯಾರಿ ಕೈಗೊಳ್ಳಲು ವಾರ್ಷಿಕ ತಲಾ 10 ಲಕ್ಷ ರೂಪಾಯಿನಂತೆ ಪ್ರೋತ್ಸಾಹಧನವನ್ನ 3 ವರ್ಷಗಳ ಕಾಲ ನೀಡಲಾಗ್ತದೆ. ಈ ವರ್ಷಕ್ಕೆ 6 ಕೋಟಿ ರೂಪಾಯಿಯನ್ನ ಒದಗಿಸಿದ್ದಾರೆ. ನೋಡಿ, ಅಂದ್ರೆ ಭಾರತವನ್ನ ಪ್ರತಿನಿಧಿಸಿ ಒಲಿಂಪಿಕ್ಸ್ ಗಳಲ್ಲಿ ಮೆಡಲ್ಸ್ ಗಳನ್ನ ತಂದು ಕೊಡುವಂತ ಈ ಕ್ರೀಡಾಪಟುಗಳಿಗೆ ಉತ್ಸಾಹದಿಂದ ಕ್ರೀಡೆಯಲ್ಲಿ ಪಾಲ್ಗೊಳ್ಳಲಿ ಅನ್ನೋ ಒಂದು ಕಾರಣಕ್ಕೆ ಪ್ರೋತ್ಸಾಹಧನವನ್ನ ಸತತ ಎಷ್ಟು ವರ್ಷ ನೋಡಿ, 3 ವರ್ಷ, ಸತತ 3 ವರ್ಷಗಳ ಕಾಲ ನೀಡೋದಕ್ಕೆ ನಿರ್ಧಾರವನ್ನ ತಗೊಂಡಿದ್ದಾರೆ. ಯಾವ ಯೋಜನೆ ಹಾಗಿದ್ರೆ ಇದು? ಇಲ್ಲಿ ಕೊಟ್ಟಿದ್ದಾರೆ. ಮೊದಲನೇದು ಗುರಿ ಒಲಿಂಪಿಕ್ ಪದಕ ಯೋಜನೆ. ಅಂದ್ರೆ ಗುರಿ ಏನಿದೆ, ಒಲಿಂಪಿಕ್ ಪದಕ ಅಂತಕ್ಕಂಥ ಯೋಜನೆ. ಹೌದಲ್ಲ? ಎಸ್. ಇನ್ನು ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ನಕ್ಷಾ ಯೋಜನೆಯಡಿಯಲ್ಲಿ ಪ್ರಾರಂಭಿಕವಾಗಿ ರಾಜ್ಯದ 10 ನಗರಸಭೆ ಅಥವಾ ಪಟ್ಟಣ ಪಂಚಾಯಿತಿಗಳ ವ್ಯಾಪ್ತಿಯ ಆಸ್ತಿಗಳನ್ನ ಡ್ರೋನ್ ಬಳಸಿ ಸರ್ವೆ ಮಾಡುವ ಮೂಲಕ ಡಿಜಿಟಲೀಕರಣಗೊಳಿಸಲಾಗುವುದು. ನೋಡಿ,
ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ನಕ್ಷಾ ಅಂತಕ್ಕಂತ ಒಂದು ಯೋಜನೆ ಮಾಡಿದರೆ. ಈ ಯೋಜನೆಯಡಿಯಲ್ಲಿ ಪ್ರಾರಂಭಿಕವಾಗಿ ಅಂದ್ರೆ ಇದು ಮೊದಲ ಹಂತ. ಸೊ ಈ ಮೊದಲ ಹಂತದಲ್ಲಿ ರಾಜ್ಯದ 10 ನಗರಸಭೆ ಅಂದ್ರೆ ಮುನ್ಸಿಪಾಲಿಟಿ ಅಥವಾ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಎಲ್ಲಾ ಆಸ್ತಿಗಳನ್ನ ಡ್ರೋನ್ ಬಳಸಿ ಏನ್ ಮಾಡ್ತಾ ಇದಾರೆ, ಸರ್ವೆ ಮಾಡಿ ಅವುಗಳನ್ನ ಏನ್ ಮಾಡ್ತಾರೆ, ಡಿಜಿಟಲೈಸ್ ಮಾಡುವಂತ ಒಂದು ಪರಿವರ್ತನೆ ಮಾಡುವಂತ ಒಂದು ಪ್ರಯತ್ನ ಅಂತ ಹೇಳ್ಬೋದು. ಸಾಮಾಜಿಕ ಭದ್ರತಾ ಪಿಂಚಣಿ ಮಂಜೂರಾತಿ ಸೇವೆಯನ್ನ ನೀಡೋದಕ್ಕೆ ಸಕಾಲ ಕಾಯ್ದೆಯಡಿ ಪ್ರಸ್ತುತ ಇರ್ತಕ್ಕಂತ ಕಾಲಮಿತಿಯನ್ನ 45 ದಿನಗಳಿಂದ 21 ದಿನಗಳಿಗೆ ಏನ್ ಮಾಡಿದ್ದಾರೆ, ಇಳಿಕೆ ಮಾಡಿದ್ದಾರೆ ನೋಡಿ. ಹೌದಾ, ಇಳಿಕೆ ಮಾಡಿದ್ದಾರೆ ಇಲ್ಲಿ. ನೆಕ್ಸ್ಟ್, ಕಾವೇರಿ 2.0 ತಂತ್ರಾಂಶದ ಮೂಲಕ ಸರ್ಕಾರದ ಇ ಸ್ಟ್ಯಾಂಪಿಂಗ್ ವ್ಯವಸ್ಥೆಯನ್ನ ಜಾರಿಗೆ ತರಲಾಗುವುದು. ಇದರಿಂದ ನಾಗರಿಕರಿಗೆ ಸುಲಭ ಮತ್ತು ಸರಳವಾದ ರೀತಿಯಲ್ಲಿ ದಸ್ತಾವೇಜುಗಳನ್ನು ತಯಾರಿಸಲು ಹಾಗೂ ಮುದ್ರಾಂಕ ಶುಲ್ಕ ನೇರವಾಗಿ ಯಾವುದೇ ಮಧ್ಯವರ್ತಿಗಳಿಲ್ಲದೆ ಸರ್ಕಾರಕ್ಕೆ ಜಮೆ ಮಾಡಲು ಏನಾಗ್ತಾ ಇದೆ, ನೆರವಾಗ್ತಾ ಇದೆ, ಸಹಾಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನೋಂದಣಿ ಪ್ರಕ್ರಿಯೆಯನ್ನ ಸುಗಮಗೊಳಿಸಲು ಕಾವೇರಿ 2.0 ತಂತ್ರಾಂಶವನ್ನ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಡಿಯಲ್ಲಿಯೇ ನಿರ್ವಹಿಸಲು ಕ್ರಮವನ್ನು ಕೂಡ ಅವರು ವಹಿಸ್ಕೊಳ್ತಾ ಇದ್ದಾರೆ. ರಾಜ್ಯದ ಒಟ್ಟಾರೆ ನೋಂದಣಿಯಲ್ಲಿ 75% ನೋಂದಣಿಗಳು ನಡೆಯುವ ಬೆಂಗಳೂರಿನ 36 ನೋಂದಣಿ ಕಚೇರಿಗಳನ್ನ ಮಾಡರ್ನೈಸೇಷನ್ ಮಾಡ್ತಾ ಇದ್ದಾರೆ, ಆಧುನೀಕರಣಗೊಳಿಸ್ತಾ ಇದ್ದಾರೆ. ಮೂಲಭೂತ ಸೌಲಭ್ಯ ಹಾಗೂ ಉತ್ಕೃಷ್ಟ ಸೇವೆಯನ್ನ ಒಟ್ಟು ಎಷ್ಟು 76 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಸೇವೆಯನ್ನ ಕಲ್ಪಿಸಿಕೊಡಲಾಗ್ತಾ ಇದೆ. ರಾಜ್ಯದಲ್ಲಿ ಒತ್ತುವರಿಯಾಗಿರುವ 328 ದೇವಾಲಯಗಳ ಆಸ್ತಿಗಳನ್ನ ಸಂರಕ್ಷಿಸಲು ಒತ್ತುವರಿಯನ್ನ ತೆರವುಗೊಳಿಸಲಾಗುವುದು. ಭೂವರಾಹ ಯೋಜನೆಯಡಿಯಲ್ಲಿ ನೋಡಿ, ನೆನ್ಪಿಟ್ಕೊಳ್ಳಿ, ಭೂವರಾಹ ಯೋಜನೆಯಡಿಯಲ್ಲಿ ಈ ದೇವಾಲಯಗಳ ಸ್ಥಿರಾಸ್ತಿಗಳನ್ನ ದಾಖಲೀಕರಣಗೊಳಿಸಲಾಗುವುದು. ನೋಡಿ, ರಾಜ್ಯದ ಸರ್ಕಾರದ ಅಡಿಯಲ್ಲಿ ಇರ್ತಕ್ಕಂಥ 328 ದೇವಾಲಯಗಳ ಆಸ್ತಿಯನ್ನ ಸಂರಕ್ಷಿಸೋದಕ್ಕೆ ಏನ್ ಮಾಡಿದ್ದಾರೆ, ಈ ಭೂವರಾಹ ಅಂತಕ್ಕಂಥ ಯೋಜನೆಯಡಿಯಲ್ಲಿ ದೇವಾಲಯಗಳ ಸ್ಥಿರಾಸ್ತಿ ಎಷ್ಟಿದೆ ಅನ್ನುವಂಥದ್ದನ್ನ ಡಿಜಿಟಲೈಸ್ ಮಾಡಿ ದಾಖಲೆಗಳನ್ನ ಏನ್ ಮಾಡ್ತಾರೆ, ಅಲ್ಲಿ ಅಪ್ಲೋಡ್ ಮಾಡ್ತಾರೆ ಅನ್ನುವಂಥದ್ದು. ಹೌದಾ, ಎಸ್. ಇನ್ನು ಮಾಧ್ಯಮ ಮಾನ್ಯತೆ ಹೊಂದಿರುವಂತಹ ರಾಜ್ಯದ 2500 ಪತ್ರಕರ್ತರು, ಎಷ್ಟು 2500 ಪತ್ರಕರ್ತರು ಹಾಗೂ ಅವರ ಅವಲಂಬಿತ ಕುಟುಂಬ ಸದಸ್ಯರಿಗೆ 5 ಲಕ್ಷ ರೂಪಾಯಿವರೆಗೆ ನಗದು ರಹಿತ ಚಿಕಿತ್ಸೆಗಾಗಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಯೋಜನೆಯನ್ನ ಅನುಷ್ಠಾನಗೊಳಿಸಿದ್ದಾರೆ. ನೋಡಿ, ಇದು ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಯೋಜನೆ ಪರ್ಟಿಕ್ಯುಲರ್ಲಿ ಬಂದು ಈ ನಮ್ಮ ಮಾಧ್ಯಮ ಮಿತ್ರರು ಏನಿದ್ದಾರೆ, ನಮ್ಮ ಮಾಧ್ಯಮ ಮಿತ್ರರು ಮತ್ತು ಅವರ ಕುಟುಂಬದ ಜನರಿಗೆ ಈ ನಗದು ರಹಿತ ಚಿಕಿತ್ಸೆಗೋಸ್ಕರ 5 ಲಕ್ಷ ರೂಪಾಯಿವರೆಗೆ ಅನುದಾನವನ್ನ ಅನುಷ್ಠಾನಗೊಳಿಸ್ತಕ್ಕಂಥದ್ದು. ಇನ್ನು ತೆರಿಗೆ ಪ್ರಸ್ತಾವನೆ ಅಂತ ಬಂದಾಗ ವಾಣಿಜ್ಯ ತೆರಿಗೆ ಅಂತ ನೋಡ್ತೀವಿ. 2024-25ನೇ ಸಾಲಿಗೆ ದೇಶದಲ್ಲಿ ಅತಿ ಹೆಚ್ಚು ಜಿಎಸ್ಟಿ ತೆರಿಗೆ ನೋಡಿ, ಅತಿ ಹೆಚ್ಚು ಜಿಎಸ್ಟಿ ತೆರಿಗೆ ಸಂಗ್ರಹಿಸುವ ರಾಜ್ಯಗಳಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಹೌದಾ, ಜಿಎಸ್ಟಿ ತೆರಿಗೆಯನ್ನ ಸಂಗ್ರಹಿಸುವಂತ ಕಾರ್ಯದಲ್ಲಿ ಕರ್ನಾಟಕ ರಾಜ್ಯ 2ನೇ ಸ್ಥಾನದಲ್ಲಿದೆ. ಆದ್ರೆ ಸಮಸ್ಯೆ ಏನು ಅಂತ ಕೇಳಿದ್ರೆ, ನಮ್ಮ ಒಂದು ರಾಜ್ಯಗಳಿಗೆ ಅಂದ್ರೆ ಜಾಸ್ತಿ ಅತಿ ಹೆಚ್ಚು ತೆರಿಗೆಗಳನ್ನ ನಾವೇ ಕೇಂದ್ರ ಸರ್ಕಾರಕ್ಕೆ ನಾವು ಪೇ ಮಾಡ್ತಾ ಇದೀವಿ, ಭರಿಸ್ತಾ ಇದೀವಿ. ಆದ್ರೂ ಕೂಡ ಕೇಂದ್ರ ಸರ್ಕಾರದಿಂದ ಅನುಷ್ಠಾನಗೊಳ್ತಕ್ಕಂತ ಹಣ ಏನಿದೆ ಅದು ನಮಗೆ ಕಡಿಮೆ ಬರ್ತಾ ಇದೆ ಅನ್ನೋದು ಒಂದು ವಾದ ಕೂಡ ಆಗಿತ್ತು. ನಮ್ಮ ಸಿದ್ದರಾಮಯ್ಯನವರು ಆ ಒಂದು ಧ್ವನಿಯನ್ನ ಎತ್ತೋದ್ರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಕೂಡ ಮಾಡಿದ್ರು. ಹೌದಾ, 2024-25ರ ಪರಿಷ್ಕೃತ ಅಂದಾಜಿನಲ್ಲಿ ವಾಣಿಜ್ಯ ತೆರಿಗೆಯಿಂದ ಒಟ್ಟು 1,05,000 ಕೋಟಿ ರೂಪಾಯಿಗಳ ರಾಜಸ್ವವನ್ನ ನಿರೀಕ್ಷೆ ಮಾಡಿದ್ದಾರೆ ಅಂತ ಹೇಳ್ತಾರೆ, ಜಿಎಸ್ಟಿ. ಹೌದಾ, ಎಸ್. ಇನ್ನು ಸೊ ಕೊನೆಗೆ ಇದೇ ಏನಾಯ್ತು, ಕೊನೆ ಆಯ್ತು. ಸೊ ಇಷ್ಟು ಸ್ಲೈಡ್ಸ್ ಗಳಲ್ಲಿ ನಾವು ಏನು ಹೈಲೈಟ್ ಮಾಡಿದೀವಿ, ಮತ್ತೆ ನಾನು ಏನು ಎಕ್ಸ್ಟ್ರಾ ರೌಂಡ್ ಮಾರ್ಕ್ ಮಾಡಿ ನಾನು ನಿಮಗೆ ಏನು ಎಕ್ಸ್ಪ್ಲೈನ್ ಮಾಡ್ತಾ ಬಂದೆ, ಅವುಗಳು ಬಂದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದೀನಿ. ನಾನು ಹೇಳಿಕೆ ರೂಪದಲ್ಲಿ ಆಪ್ಷನ್ ವೈಸ್ ಯಾವ ರೀತಿ ಕ್ವಶನ್ ಅನ್ನ ಫ್ರೇಮ್ ಮಾಡಬಹುದು ಅನ್ನುವಂತ ಪಾಸಿಬಿಲಿಟಿಯನ್ನು ಕೂಡ ನಾನು ಇಲ್ಲಿ ಹೇಳಿದೀನಿ. ಸೊ ಹಾಗಾಗಿ ಇಷ್ಟು ಇಂಪಾರ್ಟೆಂಟ್ ಇರ್ತಕ್ಕಂಥದ್ದನ್ನ ನೀವು ಪದೇ ಪದೇ 1 2 3 ಸಾರಿ ರಿಪೀಟ್ ಮಾಡಿದ್ರೆ ನಿಮಗೆ ಸಾಕು. ರಿಪೀಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಮತ್ತೆ ಈ ರೀತಿ ಹಣಕಾಸು ಆಯೋಗ ಅಥವಾ ಆರ್ಥಿಕ ಸಮೀಕ್ಷೆ ಅಥವಾ ಬಜೆಟ್ ಮಂಡನೆ ಆಗಿರುವಂತದ್ದು, ಇವುಗಳನ್ನೆಲ್ಲ ನೀವು 2 3 ಬಾರಿ ಮಿನಿಮಮ್ ಆಗಿ ರಿಪೀಟ್ ಮಾಡಿದ್ರೆ ಬಹಳ ಒಳ್ಳೇದು. ಯಾಕೆ ಅಂತ ಕೇಳಿದ್ರೆ, ಮುಂದೆ ಬರ್ತಕ್ಕಂತ ದಿನಮಾನಗಳಲ್ಲಿ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ಕೇಳ್ತಕ್ಕಂತ ಕ್ವಶನ್ಸ್ ಫಿಕ್ಸ್ ಇದು. ಹೌದಾ, ಸೊ ಇದು ಫಿಕ್ಸ್ ಅಂತ ಇದೆ. ಹಾಗಾಗಿ ಇವುಗಳನ್ನ ನೀವು ರಿಪೀಟ್ ಮಾಡಿ ಏನ್ ಮಾಡಿ, ಇದನ್ನ ಕ್ಲಾಸ್ ನೋಟ್ಸ್ ಅನ್ನ ನೀವು ರೆಡಿ ಮಾಡ್ಕೊಳ್ತಕ್ಕಂಥದ್ದು, ಶಾರ್ಟ್ ನೋಟ್ಸ್ ಆಗಿ ನೀವು ರೆಡಿ ಮಾಡ್ಕೊಳ್ತಕ್ಕಂಥದ್ದು.
ಆಯ್ತಾ. ಸೊ ಮತ್ತೆ ನಿಮ್ಮ ಭೇಟಿ ಮತ್ತೆ ಮುಂದಿನ ದಿನ ಈ ಬೇರೆ ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡು ಬರ್ತೀನಿ. ಅಲ್ಲಿವರೆಗೂ ನಾವು ನೀವು ಕಾಯ್ತಾ ಇರೋಣ. ಎಲ್ರಿಗೂ ಕೂಡ ಈ ನಮ್ಮ ಇದೇ ಮೊದಲ ಬಾರಿ ವಿಡಿಯೋ ಆಗಿದ್ದಲ್ಲಿ ನೋಡ್ತಾ ಇದ್ದಲ್ಲಿ ನಮ್ಮ ಕರುನಾಟು ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನ ಎತ್ತಿಟ್ಕೊಳ್ಳಿ. ಅದರ ಜೊತೆಗೆ ಯಾವಾಗ್ಲೂ ನಮ್ಮ ಜೊತೆ ಇರಿ. ಕಮೆಂಟ್ ಮೂಲಕ ನಿಮಗೆ ಯಾವ ಕಾನ್ಸೆಪ್ಟ್ ವಿಡಿಯೋ ಬೇಕು ಅಂತ ಏನಾದ್ರೂ ಇದ್ರೆ ಅವುಗಳನ್ನ ಕಮೆಂಟ್ ಮೂಲಕ ತಿಳಿಸ್ತಾ ಹೋಗಿ ಅಂತ ಹೇಳ್ತಾ ಇವತ್ತು ಕ್ಲಾಸ್ ಅನ್ನ ನಾನು ಏನ್ ಮಾಡ್ತೀನಿ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.